ವಾಟ್ ಇಸ್ ಪೀಸ್ ಅಕಾರ್ಡಿಂಗ್ ಟು ಯು? ಇಲ್ಲಿಗೆ ಬಂದ್ಮೇಲೆ ಅದೆಲ್ಲ ಮಯ ಆಯಿತು. ಇಲ್ಲಿಗೆ ಬಂದ್ಮೇಲೆ ನೀನು 100 ಬೀಜಗಳು. ಏನಮ್ಮ ಜಗಳ ಆಡೋಕ್ಕೆ ನಮ್ಮಲ್ಲಿ ನಮ್ಮ ಟೈಮ್ ಟೇಬಲ್ ಇದೆ. ಒಂದಾಗ್ಬಿಟ್ಟಿದೀವಿ. ಅದು ಗಂಡ ಬೇರೆ ಹೆಂಡತಿ ಬೇರೆ ಇಲ್ಲ. ಒಂದು ನಾಣ್ಯದ 2 ಮುಖ ಅಲ್ಲ, ಒಂದೇ ನಾಣ್ಯ ಒಂದೇ ಮುಖ ಹಂಗಾಗ್ಬಿಟ್ಟದೆ. ಆಮೇಲೆ ಏನೋ ಅವಳಿಗೇನೋ ಬೇಜಾರಾಗಿರುತ್ತೆ. ನೋಡಿ ಈ ಹುಡುಗಿ ನೀ ಮೆಸೇಜ್ ಮಾಡಿ ನಂಗೆ ಸರಿ ಉರಿತಾ ಇದೆ ಅಂತ ಅಂದಿರ್ತಾಳೆ. ನಾನು ಹೌದಾ ಸರಿಮಾ ಓಕೆ ಬಟ್ ಐ ವಿಲ್ ಕಂಟಿನ್ಯೂ ಮೆಸೇಜಿಂಗ್ ದ ಸೇಮ್ ಗರ್ಲ್ ಅಂತ ಹೇಳಿ. ಡು ಯು ಸಜೆಸ್ಟ್ ಯಾರಿಗಾದ್ರೂ ಈಗ ರೆಸಾರ್ಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ? ಇಲ್ಲ. ನೀನು ಯಾಕೆ ಅದಕ್ಕೆ ಕೈ ಹಾಕಿದ್ದು? ನಂಗೆ ಅದೊಂಥರ ತೀಟೆ. ರಾತ್ರಿ ಅಡುಗೆ ಮಾಡೋನು ಬಿಟ್ಟೋಗ್ಬಿಡ್ತಾನೆ. ಒಬ್ಬ ಮ್ಯಾನೇಜರ್ ಫೋನ್ ಮಾಡ್ತಾನೆ, ಸರ್ ಬಿಟ್ಟೋದ್ರು ಸರ್. ಇಲ್ಲಿ ಫೋನ್ ಬರ್ತಾ ಇರುತ್ತೆ, ಸರ್ ನಾಳೆ ನಮ್ಗೆ ಎಷ್ಟೆಲ್ಲ ಬರ್ತಾ ಇದ್ದಾರೆ, ಎಲ್ಲ ಓಕೆ ಅಲ್ವಾ, ನಮಗೆ ವೆಲ್ಕಮ್ ಡ್ರಿಂಕ್ ಇದು ಬೇಕು, ಅದು ಬೇಕು, ನಮ್ಗೆ 1-2 ಚಪಾತಿ ಎಕ್ಸ್ಟ್ರಾ ಬೇಕು, ಮೊಟ್ಟೆ ಬೇಕು, ನಮ್ಗೆ ಇದು ಬೇಕು. ಸ್ಪೆಸಿಫಿಕೇಶನ್ಸ್ ಬೇರೆ ಹೇಳ್ತಾ ಇರ್ತಾರೆ ಆ ಕಡೆಯಿಂದ ಗೆಸ್ಟು. ಇಲ್ಲಿ ಕುಕ್ಕೇ ಇಲ್ಲ, ಸ್ಪೆಸಿಫಿಕೇಶನ್ ಎಲ್ಲಿ, ಹೋಗಿ ಅಲ್ಲೇ ಕಾಡಲ್ಲಿ ಹಣ್ಣಿನ ತಿನ್ಕೊಳ್ಳಿ ಅಂತ ಹೇಳ್ಬೇಕಷ್ಟೇ. ಸಕ್ಸಸ್ ಆದಾಗ ಶೋ ಡೈರೆಕ್ಟರ್ ಕಾರಣ, ಚಾನಲ್ ಕಾರಣ, ಇನ್ನೊಂದು ಕಾರಣ, ಎಲ್ಲ ಕಾರಣ. ಫೇಲ್ಯೂರ್ ಆದಾಗ ಡೈರೆಕ್ಟ್ರು ಸೆಕೆಂಡ್ರಿ, ಆ್ಯಂಕರ್ ಯಾರನ್ನ ತೊಗೊಂಡಿದ್ದೀರಾ ಅಂದರೆ ಕಷ್ಟಕ್ಕಾದವನೇ ನೆಂಟ, ಇಲ್ಲದೆ ಇದ್ದವನು ನನ್ನ. ಇವನು ಒಟ್ಟಿನಲ್ಲಿ ಸಮಾಜದಲ್ಲಿ ಕೆಟ್ಟ ಮುಖ ಹೆಂಗೆ ತೋರಿಸ್ಲಿ, ಇದು ಬಿಟ್ಟರೆ ಅವನಿಗೆ ಜೀವನದಲ್ಲಿ ಬೇರೆ ಏನು ಇಲ್ಲವೇ ಇಲ್ಲ. ಅಂದರೆ ಬೆಣ್ಣೆನ ರೊಟ್ಟಿಗೆ ಹಾಕೊಳ್ಳೋ ಬದಲು ಬೆಂಕಿಗೆ ಹಾಕೊಂಡು ಬೆಣ್ಣೆನ ಹಾಳು ಮಾಡ್ತಾ ಇರ್ತಾರೆ. ಅವ್ರದೇ ಲೈಫ್ನ ಸಮಯ. ಬೆಣ್ಣೆ ಹಾಕೋತಾರೋ ಇಲ್ಲ ತುಪ್ಪ ಹಾಕೋತಾರೋ ಅವ್ರಿಗೆ ಬಿಟ್ಟಿದ್ದು, ಏನೊಂದು ಮಾಡ್ಕೊಳ್ಳಿ. ಸೊ ಎನಿಮೀಸನ್ನ ಹೆಂಗೆ ನೋಡ್ತೀಯಾ ಗೊತ್ತಾಯ್ತು. ಸೊ ಯು ಫರ್ಗಿವ್ ಯುವರ್ ಎನಿಮೀಸ್ ಬಿಕಾಸ್ ಇಟ್ ಇಸ್ ಲೈಕ್ ನಥಿಂಗ್ ಅನಾಯ್ಸ್ ದೆಮ್ ಮೋರ್. ನಾನು ಮನುಷ್ಯನೇ. ಒಂದು ಸ್ವಲ್ಪ ಕೆಲವ್ರದ್ದು ದಿನಗಳಾಗ್ಬೋದು, ಕೆಲವ್ರದ್ದು ವರ್ಷಗಳಾಗ್ಬೋದು, ಬಟ್ ಅಫ್ಕೋರ್ಸ್ ನನಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ. ಆಲ್ಸೋ ನಿನ್ನ ಲೈಫಲ್ಲಿ ದ ಗ್ರೇಟೆಸ್ಟ್ ಪ್ಲೆಷರ್ ಇಸ್ ನಿನಗೆ ಜನ ನಿನ್ನ ಕೈಲಿ ಆಗಲ್ಲ ಅಂದಿರೋದೇ ನಿನ್ನ ಶಕ್ತಿ. ಅದು ವಾಟ್ ಇಸ್ ಪೀಸ್ ಅಕಾರ್ಡಿಂಗ್ ಟು ಯು? ಪೀಸ್ ಈಸ್ ವೆರಿ ಸಬ್ಜೆಕ್ಟಿವ್. ಒಂದೊಂದ್ಸಲಿ ಒಂದೊಂದು. ನನಗೆ ಇಟ್ ಡಿಪೆಂಡ್ಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಸಿಚುಯೇಷನ್ಸ್. ದೇರ್ ಇಸ್ ನೋ ಒನ್ ಪರ್ಟಿಕ್ಯುಲರ್ ವರ್ಡ್ ಆರ್ ಒನ್ ಪರ್ಟಿಕ್ಯುಲರ್ ಇದು ಪೀಸ್ ಅಂದರೆ ಇದು, ಪೀಸ್ ಅಂದರೆ ಇವರು ಅಂತಲ್ಲ. ಆ ಕ್ಷಣಕ್ಕೆ ಏನಾಗುತ್ತೋ ಅದು ಪೀಸ್ ಅಷ್ಟೇ. ನನಗೆ ಐ ಟೋಲ್ಡ್ ಯು, ನಾನು ಪ್ರತಿದಿನ ಪ್ರತಿ ಕ್ಷಣ ಬದುಕೋನು. ಹಾಗಾಗಿ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಇಲ್ಲಿ ಬಂದೆ, ಅಷ್ಟು ದೂರದಿಲ್ಲ, ನನಗೆ ಉರ್ದೋಯ್ತು. ನನಗೆ ನಾನಿರೋದು RR ನಗರ, ಇವಳಿರೋದು HSR, ಅಲ್ಲಿಂದ ಬರೋಷ್ಟಲ್ಲ ಟ್ರಾಫಿಕ್ಕು, ತಲೆ ಕೆಟ್ಟು ಊರು ಬಾಗ್ಲಾಗಿತ್ತು. ಯಾವನ್ ಬರ್ತಾನೆ ಇಷ್ಟು ದೂರ ಅಂತ. ಒಳಗೆ ಕೂತ್ಕೊಂಡ್ಮೇಲೆ ಏನೋ ಮಾತಾಡ್ತಾ ಇದೀವಿ, ನನ್ನ ಮನಸ್ಸಲ್ಲಿ ಏನೇನೋ ಹೇಳಬೇಕು ಅಂತಿರುತ್ತೆ, ಅಥವಾ ಯಾರತ್ರ ಹೇಳ್ಕೊಳಕ್ಕಾಗ್ದಿರೋದಿರುತ್ತೆ. ಓಪನ್ ಅಪ್ ಆಗಿದ್ದೀನಿ ಮತ್ತು ನನಗೆ ಏನೋ ಒಂಥರ ಪ್ರೌಡ್ ಫೀಲ್ ಆಗಿ, ಪರವಾಗಿಲ್ಲ ಗುರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ, ಇವತ್ತು ಇವಳದೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ, ಇವೆಲ್ಲ ನಂಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡ್ತಾ ಇರುತ್ತೆ. ನನಗೆ ಆ್ಯಕ್ಚುಲಿ ಇನ್ನೊಬ್ರು ಸಕ್ಸಸ್ಸಲ್ಲಿ ನಾನು ಖುಷಿ ಪಡ್ತೀನಿ, ನಾನು ತುಂಬ ಖುಷಿ ಪಡ್ತೀನಿ. ನಂಗೆ ಆಮೇಲೆ ಸ್ಪೆಷಲಿ ನಮ್ಮ ಜೊತೆ ಇದ್ದವರು, ನನ್ನ ಜೊತೆ ಇದ್ದವ್ರು ಬೆಳೀತಾರೆ, ನಂಗೆ ಅದಕ್ಕಿಂತ ಖುಷಿ ಬೇರೆದಿಲ್ಲ. ಯಾಕೆ ಗೊತ್ತಾ, ಅಟ್ಲೀಸ್ಟ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಪ್ರೊಡಕ್ಟಿವ್ ಆ್ಯಂಡ್ ಎಲ್ಲೋ ನಮಗೆ ಗೊತ್ತಿಲ್ಲದೆ ನಮ್ಗೆ ಅದು ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈಗಷ್ಟೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನಾನು ಇನ್ನೂ ಅಂಬೆಗಾಲ ಇಡ್ತಾಯಿದ್ದೀನಿ, ಇವಳಾಗಲೇ PhD ಬಂದ್ಬಿಟ್ಟು ಹೇಳಿ. ಸೊ ನನಗೇನು ಗೊತ್ತಾ, ಇವೆಲ್ಲ ಒಂದು ಮೋಟಿವೇಶನ್ ನನಗೆ. ಸೊ ನನ್ನ ನೆಕ್ಸ್ಟ್ ಗೋಲ್ ಈಸ್ ಶಾರ್ಟ್ ಟರ್ಮ್ ಗೋಲ್ ಅಗೇನ್. ನನ್ನ ನೆಕ್ಸ್ಟ್ ಗೋಲ್ ಏನು, ಈ ಥರ ಒಂದು ಲೈಟ್ ಸೆಟಪ್ ತೊಗೋಬೇಕು, ಈ ಥರ ಒಂದು ಕ್ಯಾಮ್ರಾ ತೊಗೋಬೇಕು, ನಾನು ಈ ಥರ ಒಂದು ಚಿಕ್ಕದೋ ದೊಡ್ಡದೋ ಒಂದು ಚಿಕ್ಕ ಸ್ಟುಡಿಯೋ ಮಾಡಬೇಕು, ಇವೆಲ್ಲ ನನ್ನ ಆಸೆಗಳು. ಸೊ ನಾನು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಬರೋ ತನಕ ಏನು ಫ್ರಸ್ಟ್ರೇಷನ್ ಇತ್ತು, ಇಲ್ಲಿಗೆ ಬಂದಮೇಲೆ ಅದೆಲ್ಲ ಮಯ ಆಯಿತು. ಇಲ್ಲಿಗೆ ಬಂದಮೇಲೆ ನೀನು 100 ಬೀಜಗಳು ಸೀಡ್ ಥರ ಯಾವ ಥರ ರಿಯಾಕ್ಷನ್ ಕೊಡ್ತೀಯಾ? ದಿಸ್ ಇಸ್ ನಿರಂಜನ್ ಕಳ್ಳ ಅಂದರೆ ಆಲೋಚನೆಯ ಬೀಜಗಳು ಕಣ. ಇದು ಮಾಡ್ಬೋದು, ಅದು ಮಾಡ್ಬೋದು, ಪಾಸಿಬಿಲಿಟೀಸ್ ಅಲ್ಲ, ಪಾಸಿಬಿಲಿಟೀಸ್ ಅಲ್ಲ, ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಜಸ್ಟ್ ಪ್ರಯಾರಿಟೈಸಿಂಗ್ ಥಿಂಗ್ಸ್ ಅಷ್ಟೇ. ಇದು ಈಗ ನನಗೆ ದಿಸ್ ವಾಸ್ ನಾಟ್ ಮೈ ಪ್ರಯಾರಿಟಿ ಟಿಲ್ ನೌ. ಈಗ ಬಂದಮೇಲೆ ಏನಿಸ್ತಾ ಇದೆ, ವೈ ಕಾಂಟ್ ಐ ಡೂ ದಿಸ್? ಸಿ ಅಗೈನ್ ಅದರಲ್ಲೂ ಅಷ್ಟೇ, ವೆನ್ ಶಿ ಕ್ಯಾನ್ ಡೂ ವೈ ಕಾಂಟ್ ಐ, ಅದಲ್ಲ. ಇವಳು ಇಷ್ಟು ಚೆನ್ನಾಗಿ ಮಾಡಿದಾಳಲ್ಲ, ಇಷ್ಟು ದಿನ ನಂಗೆ ಈ ಮೋಟಿವೇಶನ್ ಸಿಕ್ಕಿರಲಿಲ್ಲ, ನಂಗೆ ಇವಾಗ ಬಂತು, ವೈ ಕಾಂಟ್ ಐ ಆಲ್ಸೋ ಡೂ ಇಟ್, ಮಾಡೋಣ ಅನ್ನೋದು. ಸೊ ಅದಕ್ಕೆ ನಾನು ಹೇಳೋದು, ನನಗೆ ಇದು ಪೀಸ್. ನನ್ನನ್ನು ನಾನು ಆ ಕ್ಷಣದಲ್ಲಿ ನೆಮ್ಮದಿಯಾಗಿ ಇಟ್ಕೋತೀನಿ. ಅಂದರೆ ಇವಾಗ ಒಂದು ಏನೋ ಗಾಡಿ ಓಡಿಸ್ತಾ ಹಾಡು ಕೇಳ್ತೀನಿ, ಅದು ಪೀಸ್. ಮನೆಗೆ ಹೋದಾಗ ನನ್ನ ಹೆಂಡತಿ ಒಂದು ಒಳ್ಳೆ ಅದ್ಭುತವಾದ ಅಡುಗೆ ಮಾಡಾಕ್ತಾಳೆ, ಪೀಸ್. ಸಿ ನನ್ನ ಲೈಫಲ್ಲಿ ಹಂಗೆ ಜನ್ರಲೈಸ್ಡಾಗಿ ಹೇಳಬೇಕು ಅಥವಾ ಟು ಸಮಿಟ್ ಅಪ್, ಒಂದು ದೊಡ್ಡ ಪೀಸ್ ಅಂದರೆ ಎರಡಕ್ಕೂ ಹೆಂಡತಿನೇ ನನಗೆ. ನನ್ನ ಜೀವನದ ನೆಮ್ಮದಿ ಅವಳೇ, ಪೀಸ್. ಇಂಗ್ಲೀಷಿನ ಇನ್ನೊಂದು ಪೀಸ್ ಇದೆ, ಪೀಸ್. ನನ್ನ ನೆಮ್ಮದಿ ಹಾಳು ಮಾಡೋದು ನನ್ನ ಹೆಂಡತಿನೇ. ಪೀಸ್ ಎರಡೂ ಇದೆ. ಇದು ಬುದ್ಧನ ಪೀಸು ಇದೆ, ಇನ್ನೊಂದು ಆ ರಾಕ್ಷಸನ ಪೀಸು ಇದೆ. ಅಲ್ಲಿ ಎರಡಕ್ಕೂ ಅವಳೇ ಕಾರಣ. ನಾನು ಅವಳಿಗೆ ಹೇಳ್ಬಿಡ್ತೀನಿ. ಈಗ ಹೆಂಗೆ ಅಂದರೆ, ನಾನು ಶೂಟಿಂಗ್ ಹೋಗ್ಬೇಕಾರೆಲ್ಲ ಅವ್ಳಿಗೆ ಹೇಳ್ಬಿಡ್ತೀನಿ, ನಿಂಗೆ ಜಗಳಾಡ ಮೂಡಿದ್ಯಾ,
ಆಫ್ಟರ್ ಶೂಟಿಂಗ್. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಹೌದು, ಜಗಳ ಆಡೋಕ್ಕೆ ನಮ್ಮಲ್ಲಿ ನಮ್ಮ ಟೈಮ್ ಟೇಬಲ್ ಇದೆ. ಏನೋ ಒಂದು ಜಗಳ ಇರುತ್ತೆ, ಅಫ್ಕೋರ್ಸ್ ತಪ್ಪು ನನ್ನ ಕಡೆನೂ ಇರುತ್ತಿಲ್ಲ ಅಂತಿಲ್ಲ, ಬಟ್ ಅದಕ್ಕೊಂದು ಟೈಮ್ ಇದೆ. ಯಾಕೆಂದರೆ ನಮಗೆ ಕ್ರಿಯೇಟಿವ್ ಫೀಲ್ಡಲ್ಲಿದ್ದಾಗ ನಮ್ಮ ಮೈಂಡು ಎಷ್ಟು ಕಾಮಾಗಿ ಪ್ಲೆಸೆಂಟ್ ಆಗಿರುತ್ತೋ, ಪ್ಲೈನ್ ಆಗಿರುತ್ತೋ, ಅಷ್ಟು ಕ್ರಿಯೇಟಿವ್ ಥಾಟ್ಸ್ ಹೊಳಿತಾ ಇರುತ್ತೆ. ಆ ಟೈಮಲ್ಲಿ ಯಾರನ್ನ ಜಗಳ ಮಾಡಿದಾಗ ನಮಗೆ ಈಗ ಮೇಲೆ ಏನೂ ಗೊತ್ತಾ, ನಾವೆಲ್ಲ ಸ್ಕ್ರಿಪ್ಟ್ ವರ್ಕು ಮಾತಾಡೋರಲ್ಲ. ಸ್ಪಾಂಟಾನಿಟಿ ಮತ್ತು ನಮ್ಗೆ ಓದಿರೋದು, ನೋಡಿರೋದು, ಕೇಳಿರೋದು ಅದೆಲ್ಲ ಬ್ರೈನಲ್ಲಿ ಇರುತ್ತೆ. ಅದು ಪಟ್ ಅಂತ ಬರಬೇಕು ಅಂದರೆ ಅಷ್ಟು ಪ್ಲೈನಾಗಿರಬೇಕು ನನ್ನ ಮೈಂಡು. ಇವಳು ಏನೋ ಗಬ್ಬೆಬ್ಸ್ಕೊಂಡು ಜಗಳ ತೆಗೆದ್ಲು ಅಂದರೆ ಅವಾಗ ನನಗೆ ಆ ಬ್ರೈನಲ್ಲಿ ಅಷ್ಟು ಒಂಥರ ಬ್ಲಾಕ್ ಆಗಿಬಿಡುತ್ತೆ. ಆ ಪೋರ್ಷನ್ ಅಲ್ಲೂ ಓಡೋದಿಲ್ಲ. ನಾನು ಇವಳಿಗೆ ಹೇಳ್ಬಿಡ್ತೀನಿ, ಶೂಟ್ ಇರೋ ದಿನ ಮತ್ತು ಶೂಟ್ ಆಗಿ ನಾನು ಮಲ್ಲಿಗೆ ಎದ್ದೇಳೋ ತನಕ, ಯಾಕೆಂದರೆ ಆ ಸುಸ್ತಲ್ಲಿ ಬಂದಿರ್ತೀವಿ, 24 ಗಂಟೆ ನಿಂತ್ಕೊಂಡು ಅಲ್ಲಿ ಆ್ಯಂಕರಿಂಗ್ ಮಾಡ್ಕೊಂಡು ಬಂದಿರ್ತೀನಿ, ಅಥವಾ ಇನ್ನೊಂದೇನೋ ಈವೆಂಟ್ ಹ್ಯಾಂಡಲ್ ಮಾಡಿರ್ತೀನಿ, ಅಥವಾ ಆ್ಯಕ್ಟಿಂಗೇ ಮಾಡಿ ಬಂದಿರ್ತೀನಿ, ಸುಸ್ತಾಗೋಗಿರುತ್ತೆ. ಇವಳು ಅವಾಗ ಹೊಸ್ದಾಗಿ ತೆಗೆದ್ರೆ ನಾನು ಏನಕ್ಕೆ ಅವಾಗ ಜಗಳ ಆಡೋಕ್ಕೆ ಇಷ್ಟಪಡಲ್ಲ ಅಂದಾಗ ನಾನು ಆನ್ಸರ್ ಕೊಡದಿದ್ದಾಗ ಅವಳಿಗೆ ಬೇಜಾರಾಗುತ್ತೆ. ಈಗ ನಾನು ಅವಳು ಜಗಳ ಆಡಿದಾಗ ನಾನು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡಬೇಕು. ಇಲ್ಲ ನಾನು ಜಗಳ ಆಡೋಕ್ಕೆ ಓಯ್ ಕಮ ಸೂಪರಾಗಿ ಜಗಳ ಆಡ್ತೀನಿ ಅಂತ ಹೇಳಬೇಕು. ಅದಕ್ಕೆ ಸ್ಟ್ರೆಂತ್ ಇರೋಲ್ಲ ನನಗೆ. ಆಗ್ತಿಲ್ಲ ಕಣ್ಣಿಂದ ನೀನು ಕೇಳಿಸ್ಕೊತಾನೆ ಇಲ್ಲ ಅಂತ, ಇರೇ ಹೇಳಿದ್ದೀನಿ ತಾನೆ, ಕೇಳಿಸ್ಕೊಳಕ್ಕಾಗಲ್ಲ ಸುಸ್ತಾಗಿದೆ ಅಂತಂದರೆ ಬಿಡೋಲ್ಲ. ನಾನು ಅದಕ್ಕೆ ಅವಳು ಹೇಳ್ಬಿಡ್ತೀನಿ, ಮಲ್ಲಿಗೆ ಬೆಳಗ್ಗೆ ಎದ್ದಾದಮೇಲೆ ಎಷ್ಟು ಬೇಕನ್ನ ಜಗಳ ಆಡೋಣ, ಯಾಕಂದ್ರೆ ಮೈಂಡ್ ಬಾಡಿ ಎರಡು ರಿಲ್ಯಾಕ್ಸ್ಡ್ ಆ್ಯಂಡ್ ಫ್ರೆಶ್ ಆಗಿರುತ್ತೆ ಅಂತ. ಅವಳು ಎಂಥ ಜಾಣೆ ಗೊತ್ತಾ, ಟೈಮ್ ಹೇಳ್ತಾಳೆ ಅವಳು ಎಷ್ಟು ಗಂಟೆ ಅಂತಾಳೆ. ನೋಡೇ ಎದ್ದು ಸ್ವಲ್ಪ ಲೇಟಲ್ಲಿ ಆಗಿ ಒಂದು 12 ಗಂಟೆ ಅಥವಾ 11:30 ಅಂದಿರ್ತೀನಿ. 11:30ಗೆ ಅವಳೇ ಎಪ್ಸೋದ ನನ್ನ. 11:30 ಆಯಿತು ಜಗಳಾಡೋ ಟೈಮ್ ಎದಳು ಅಂತಾಳೆ. ಹೌದು, ನಮ್ಮನೇಲಿ ಪ್ರತಿಯೊಂದಕ್ಕೂ ಟೈಮ್ ಇದೆ. ಆ್ಯಂಡ್ ಇನ್ನೊಂದು, ತುಂಬ ಜನ ಕಪಲ್ಸಲ್ಲಿ ಇದಿರಲ್ಲ, ನಮ್ಮಲ್ಲಿದೆ, ದೇವ್ರ ದಯ. ಸದ್ಯ ನನಗೆ ಅಂತ ಹೆಂಡತಿ ಸಿಕ್ಕೇಳ, ದೇವ್ರು ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಮ್ಮಲ್ಲಿ ವೀಕ್ಲಿ ಒನ್ಸ್ ಮುಂಚೆ ಇತ್ತು, ಈಗ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅವೆಲ್ಲ ಸ್ವಲ್ಪ ಬಂದಾದಮೇಲೆ ಮಂತ್ಲಿ ಒನ್ಸ್ ಆಗಿದೆ. ನಮ್ಮದು ಮಿನಿಟ್ಸ್ ಆಫ್ ಮೀಟಿಂಗೂ ಇರುತ್ತೆ, ಅದಾದಮೇಲೆ ಮಂತ್ಲಿ ಒನ್ಸ್ ಮೀಟಿಂಗ್ ಇರುತ್ತೆ. ನೀನು ಇಷ್ಟೊತ್ತು ಮಾತಾಡ್ತಾ ಇರೋದು ಜಗಳನೇನಾ? ಜಗಳ ಅಂತಲ್ಲ, ಇದು ಹೆಂಗೆ ಅಂದರೆ ಗಂಡ ಹೆಂಡತಿ ಅಂತ ನಾವಿಬ್ಬರು ಒಬ್ಬರನ್ನೊಬ್ಬರು ಒಪ್ಕೊಂಡ್ಬಿಟ್ಟಿದ್ದೀವಿ. ಅದೇನಾಗಿದೆ ಅಂದರೆ ಮುಂಚೆ ಹಂಗೆ ಒಪ್ಕೊಂಡಿದ್ವಿ, ಈಗ ಒಂಥರ ಒಂದಾಗ್ಬಿಟ್ಟಿದ್ದೀವಿ. ಅದು ಗಂಡ ಬೇರೆ ಹೆಂಡತಿ ಬೇರೆ ಇಲ್ಲ. ಇದು ಒಂದು ನಾಣ್ಯದ ಎರಡು ಮುಖ ಅಲ್ಲ, ಒಂದೇ ನಾಣ್ಯ ಒಂದೇ ಮುಖ ಹಂಗಾಗ್ಬಿಟ್ಟದೆ. ಬಿಕಾಸ್ ವಿ ಥಿಂಕ್ ಅಲೈಕ್, ವಿ ಲುಕ್ ಅಲೈಕ್, ಯಾ. ಸೊ ಮಂತ್ಲಿ ಒನ್ಸ್ ಒಂದು ಮೀಟಿಂಗ್ ಹಾಕೊತೀವಿ ನಾವು. ಲಿಸ್ಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಇಬ್ಬರು. ನಾನು ಮಾಡೋದು ಮರ್ತೋಗಿರ್ತೀನಿ, ಅವಳದು 4 ಪೇಜ್ ಇರುತ್ತೆ, ಅದು ಬೇರೆ ಪ್ರಶ್ನೆ. ಏನು ಅಂದರೆ, ಈ ಇಡೀ ಮಂತಲ್ಲಿ ನನ್ನಿಂದ ನಿನಗೇನು ಬೇಜಾರಾಯಿತು, ನಿನ್ನಿಂದ ನನಗೇನು ಬೇಜಾರಾಯಿತು, ಅಥವಾ ಏನು ಖುಷಿ ಆಯಿತು. ಏನೋ ನೀನು ನಮ್ಮಲ್ಲಿದೆ, ಈ ಥರ ಇದೆ. ಯಾಕೆ ಗೊತ್ತಾ, ಎಷ್ಟೊಂದು ಕೆಲವು ಒಳ್ಳೆ ಕ್ಷಣಗಳನ್ನ ನಾವು ಮರ್ತೋಗ್ಬಿಡ್ತೀವಿ. ಅದಕ್ಕೆ ಸ್ಪೆಷಲ್ ಅಪ್ರಿಸಿಯೇಷನ್ ಇದ್ದಾಗ ಅದು ಅವ್ರಿಗೊಂದು ಚಿಕ್ಕ ಚಿಕ್ಕ ಮೋಟಿವೇಶನ್, ನೆಕ್ಸ್ಟ್ ಇನ್ನೂ ಚೆನ್ನಾಗಿರ್ಬೋದು ಅಂತ. ಇವಾಗ ಸಂಸಾರ ಅಂತ ಬಂದಾಗ ಇಷ್ಟು ವರ್ಷ ಆದಮೇಲೆ ಬೇಜಾರಾಗಿದೆ, ಬೋರೆ ಅಪ್ಪ ಈ ಥರ ಇದ್ದಾಗ ಹೊಸದಾಗಿರುತ್ತೆ. ಪ್ರತಿ ತಿಂಗಳು ಹೊಸದಾಗಿರುತ್ತೆ, ಪ್ರತಿ ವಾರ ಹೊಸದಾಗಿರುತ್ತೆ. ಈಗ ಎಷ್ಟೊಂದು ಸಲ ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದಿರ್ತೀನಿ, ಕರ್ಕೊಂಡು ಹೋಗಿರಲ್ಲ, ಅವಳನ್ನ ಬೇಜಾರು ಮಾಡ್ಕೊಂಡಿರ್ತಾಳೆ. ಸೊ ಆ ಮೀಟಿಂಗಲ್ಲಿ ಅವೆಲ್ಲ ಹೇಳ್ತಾಳೆ, ನೋಡಿ ನೀನು ಈ ಥರ ಅಂದಿದ್ದೆ, ಕರ್ಕೊಂಡು ಹೋಗಿಲ್ಲ. ಹೌದಾ, ಸಾರಿ, ಓಕೆ ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ಎಲ್ಲ ಹೋಗ್ತೀವಿ. ಆಮೇಲೆ ಏನೋ ಅವಳಿಗೇನೋ ಬೇಜಾರಾಗಿರುತ್ತೆ, ನೋಡಿ ಈ ಹುಡುಗಿಗೆ ನೀ ಮೆಸೇಜ್ ಮಾಡಿದ್ದು ನಂಗೆ ಸರಿ ಉರಿತಾ ಇದೆ ಅಂತ ಅಂದಿರ್ತಾಳೆ. ನಾನು ಹೌದಾ, ಸರಿಮಾ, ಓಕೆ, ಬಟ್ ಐ ವಿಲ್ ಕಂಟಿನ್ಯೂ ಮೆಸೇಜಿಂಗ್ ದ ಸೇಮ್ ಗರ್ಲ್ ಅಂತ ಹೇಳಿ. ಅಲ್ಲ, ಕೆಲವೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಅವೆಲ್ಲ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದು ಮೀಟಿಂಗ್ ಅವಾಗ ಆಗ್ತಾ ಇರುತ್ತೆ ನಮ್ಮದು. ಸೊ ಎಲ್ಲರದು ಈ ಥರ ಇದ್ದರೆ ಒಳ್ಳೇದು. ಅಂದರೆ ಫ್ಯಾಮಿಲಿನ ನೀವು ಎಷ್ಟು ಜೀವಂತವಾಗಿ ಇಟ್ಕೊತೀರಾ, ನಿಮ್ಮ ಸುತ್ತಮುತ್ತಲಿನ ಎಲ್ಲ ಪರಿಸರ ಅದಕ್ಕೆ ಸರಿ ಹೋಗುತ್ತೆ. ಕೆಲಸ ಆಗಿರ್ಬೋದು, ದುಡ್ಡಾಗಿರ್ಬೋದು. ಕೆಲವು ಮಾತಿದೆ, ಹೆಂಡ್ತಿನ ಚೆನ್ನಾಗಿ ಇಟ್ಕೊಂಡ್ರೆ, ಖುಷಿಯಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಮನೆ ಒಳಗೆ ಬರ್ತಾಳೆ ಅಂತಿದೆ. ಅಂದರೆ ಲಕ್ಷ್ಮಿನ ಹುಡುಗಿ ಅಲ್ಲ, ಲಕ್ಷ್ಮಿನೇ ಬರ್ತಾಳೆ ಅಂತಿದೆ. ಸೊ ಅದು ಒಂದು ರೀಸನ್ ಆಗಿರ್ಬೋದು. ನನಗೆ ಇವತ್ತೇನೋ ಒಂದು ಎಲ್ಲ ಕಡೆ ಕೆಲಸ ಸಿಗ್ತಾ ಇದೆ, ಒಂದು ದುಡ್ಡು ಬರ್ತಾ ಇದೆ ಅಂದರೆ ಬಹುಶಃ ಒಂದು 0.01% ನನ್ನ ಹೆಂಡ್ತಿನ ಖುಷಿಯಾಗಿ ಇಟ್ಕೊಂಡಿದ್ದೀನಿ ಅದು ಆಗಿರ್ಬೋದು. ನಿನ್ನೆ ಯಾವುದೋ ರೀಲ್ ನೋಡ್ಬಿಟ್ಟು ಹೇಳೆ, ನನಗೂ ಕಳಿಸಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಯಾಳೆ. ಅದರಲ್ಲಿ ಯಾವುದೋ ಇದೆ, ಗಂಡನ ಕಾಲ್ ಒತ್ತಿದ್ರೆ ಲಕ್ಷ್ಮಿ ಬರುತ್ತೆ ಹೆಂಡ್ತಿಗೆ ಅಂತ. ಸೊ ಶಿ ವಾಂಟ್ಸ್ ಟು ನೋ. ಇಲ್ಲ ಪಾಪ, ಇಲ್ಲ ಅಂದ್ರು ಪಾಪ, ನಾನು ಆ್ಯಂಕರಿಂಗಿಂದ ಮನೆಗೆ ಬಂದಿದ್ದ ತಕ್ಷಣ ಅವಳಿಗೂ ಗೊತ್ತು ನನಗೆ ಎಷ್ಟು ಕಾಲು ನೋವಿರುತ್ತೆ ಅಂತ ಒತ್ತುತ್ತಾಳೆ ಪಾಪ. ನಾನು ಒತ್ತುತ್ತೀನಿ. ಈ ನಡುವೆ ಅದು ಯಾವುದೋ ಕ್ರಿಕೆಟ್ ಅಂತೆಲ್ಲ ಹೋಗ್ಬಿಟ್ಟು ಬಾಲೇ ಸುಸ್ತಾಗಿ ಬರೋಳು. ನಾನು ಒತ್ತುತ್ತೀನಿ, ಅವಳು ಒತ್ತುತ್ತಾಳೆ. ಬಟ್ ನಾನು ಹೇಳೋದು, ಇಷ್ಟು ದಿನ ಸುಮ್ಮನೆ ಒತ್ತುತ್ತಾ ಇದ್ವಿ. ಈಗ ಲಕ್ಷ್ಮಿ ಬರುತ್ತೆ ಅಂದಾಗ ಸ್ವಲ್ಪ ಸ್ಪೆಷಲಾಗಿ ಓದ್ತದೆ, ಯಾಕಂದರೆ ಅವಳಿಗೆ ದುಡ್ಡು ಬರೋದಲ್ಲ, ನನಗಲ್ಲ, ಅವಳಿಗೇ ಬರುತ್ತೆ ಅಂತ ಯಾವುದೋ ಒಂದು ರೀಲ್ ಬಂತು.
ಸೊ ನಿಮ್ಮ ನಂಬಿಕೆಗಳು ಯಾವ್ದ್ರ ಮೇಲೆ ನಿಂತಿದೆ? ಯಾಕೆಂದ್ರೆ ಇವತ್ತಿನ ಪ್ರಪಂಚ ಎಸ್ಪೆಷಲಿ ಮೀಡಿಯಾ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾವೇ ಸುತ್ತಮುತ್ತ ನೋಡ್ತಾ ಇದೀವಿ ಕಣ. ಮದುವೆಗಳು ಮುರಿದು ಬೀಳ್ತಾ ಇದೆ, ಸಂಬಂಧಗಳು ಹೆಂಗೆಂಗೋ ಆಗ್ತಾ ಇದೆ. ಅದು ಯಾಕೆ ಏನೋ ವಿಮರ್ಶೆ ಬೇಡ, ಅವ್ರವ್ರದ್ದು ಹುಣ್ಣು ಅವ್ರಿಗೆ ಇರಲಿ. ಅದ್ರ ಆಚೆಯಿಂದ ನೋಡೋರ್ಗೆ ಈಗ ಎಸ್ಪೆಷಲಿ ಮೀಡಿಯಾದಲ್ಲಿ ಇದ್ದವ್ರಿಗೆ ಏನಾರು ಆದಾಗ ಒಬ್ಬರ ಮನೇಲಿ ಆಗಿರೋದು ಒಂದು 10 ಲಕ್ಷ ಜನರ ಮನೇಲಿ ಟಾಪಿಕ್ ಡಿಸ್ಕಷನ್ ಆಗತ್ತದು. ಸೊ ಈ ಮದುವೆ ಮತ್ತೆ ಈ ಸಂಬಂಧಗಳು ಅಂತ ಬಂದಾಗ, ಯಾಕೆಂದ್ರೆ ನೀನು ಅವಾಗ ಒಂದು ಸೂಕ್ಷ್ಮವಾಗಿ ಹೇಳಿದೆ ಅಂದರೆ, ನೀನು ಮೀಡಿಯಾದಲ್ಲಿದ್ದಾಗ ನಿನಗೆ ಎಕ್ಸ್ಪೋಜರ್ ಆಗಿರಲಿ ಮತ್ತು ಭಾವನೆಗಳು ಎಲ್ಲ ಥರ ಹರಿತಾ ಇರುತ್ತೆ. ಆದರೆ ಕೆಲವು ಸತಿ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು, ಏನು ಮಾಡಿದ್ರೆ ಏನಾಗುತ್ತೆ. ಸೊ ಈ ಎಲ್ಲ ಮೌಲ್ಯಗಳನ್ನು ಹೆಂಗೆ ಕಾಪಾಡಿಕೊಂಡು ಸಂಬಂಧನ ಗಟ್ಟಿಯಾಗಿ ಇಟ್ಕೊಳ್ಳೋದ್ರಲ್ಲಿ ನಿನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಆಫ್ ಮ್ಯಾರೇಜ್? ಅದು ಒಬ್ಬೊಬ್ರಿಗೆ ಒಂದೊಂಥರ ಅರ್ಥ ಇರುತ್ತೆ. ಬಟ್ ನನಗೆ ಅರ್ಥ ಆಗಿರೋದು ಒಂದೇ, ಇಟ್ ಶುಡ್ ಬಿ ನಾರ್ಮಲ್. ಸಂಬಂಧ ಅನ್ನೋದು ನಾರ್ಮಲ್ ಆಗಿರಬೇಕು, ಅಷ್ಟೇ ಅದಕ್ಕೆ ಉತ್ತರ. ಕೆಲವ್ರದ್ದು ಏನಾಗುತ್ತೆ, ನಾಟಕೀಯವಾಗಿರುತ್ತೆ. ಇನ್ನು ಕೆಲವುದು ಸಮಾಜ ಏನು ಅನ್ಕೊಳ್ಳುತ್ತೋ ಅನ್ನೋ ಥರ ಇರ್ತಾರೆ. ಇವಾಗಂತೂ ಇನ್ನೂ ಕೆಟ್ಟ ಹುಚ್ಚಾಟ. ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ನಾವು ಏನಾಗ್ತೀವಿ, ಎಲ್ಲಿ ಹೋಗಿ ಫೋಟೋ ಹಾಕ್ತೀವಿ, ನಾವಿಬ್ಬರು ಎಷ್ಟು ಲವ್ವಿ ಡವ್ವಿ ಆಗಿರೋ ಫೋಟೋ ಹಾಕ್ತೀವಿ, ಅವ್ರಂಗೆ ಹಾಕಿದರೆ ನೀನು ಹಿಂಗೆ ಹಾಕು, ಬರೀ ಇದೇ ಆಗೋಗಿದೆ. ಬರೀ ಪ್ರೂವ್ ಮಾಡೋದೇ ಆಗೋಯ್ತು. ಬರೀ ಅಂದರೆ ನಾವು ನಮಗೋಸ್ಕರ ನಾವು ಬದುಕ್ತಾನೇ ಇಲ್ಲ. 4 ಜನ ಏನಂತಾರೆ, 4 ಜನ ಏನು ಅನ್ಕೋತಾರೆ, ಬರೀ ಇಷ್ಟೇ. ಅವತ್ತು ಬೇರೆ ಥರ ಸೊಪ್ಪು ಹಾಕೋರು, ಇವತ್ತು ಡಿಜಿಟಲಿ ಸೊಪ್ಪು ಹಾಕ್ತಾ ಇದ್ದಾರೆ. ಅಷ್ಟೇ, ಸೊಪ್ಪಂತೂ ಇನ್ನೂ ಹಾಕ್ತಾ ಇದ್ದಾರೆ. ಅಯ್ಯೋ ಯಾಕೆ ಹೇಳ್ತೇವೆ. ನಮ್ದ್ರಲ್ಲಿ ಏನು ಗೊತ್ತಾ, ನಾನು ಹೇಳೋದು ನಾರ್ಮಲ್ ಅಂತ ಯಾಕಂದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಂಡತಿ 100% ಜಗಳ ಆಡ್ತೀವಿ. ಆ ಜಗಳ ಯಾಕೆ ಆಡ್ತೀವಿ ಅಂದರೆ, 1000 ರೀಸನ್ ಇರುತ್ತೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜಗಳ ಆಡೋಕ್ಕೆ ರೀಸನ್ಸ್ ಬೇಡ, ಒಟ್ಟು ಜಗಳ ಆಡಬೇಕು. ಬಿಕಾಸ್ ಇಟ್ ಇಸ್ ಅ ಪಾರ್ಟ್ ಆಫ್ ದೇರ್ ರೊಟೀನ್. ಕೆಲವ್ರಿಗೆ ಅದು ಹಾಬಿ, ಕೆಲವ್ರಿಗೆ ನಾನು ಹೇಳಿದ್ದು. ಸೊ ನನ್ನ ಹೆಂಡತಿ ಅದರಲ್ಲಿ ಹೊರತಾಗಿಲ್ಲ, ಅವಳಿಗೂ ಅದು ಹಾಬಿ. ಏನು ಇಷ್ಟು ದಿನ ಜಗಳನೇ ಆಡಿಲ್ಲಲ್ಲ ಅಂತ ಇನ್ನೊಂದು ಆಡ್ತಾಳೆ ಅವಳು. ಏಕೆಂದರೆ ಅದು ಅವಳು ರೊಟೀನ್. ಆ್ಯಂಡ್ ಅದನ್ನು ಅವಳು ಶಿ ಇಸ್ ಪ್ರಾಕ್ಟೀಸ್ ಸೋ ವೆಲ್, ಶಿ ಇಸ್ ವೆಲ್ ವರ್ಸ್ಡ್. ರೀಸೆಂಟ್ಲಿ ಶಿ ಗಾಟ್ ಡಾಕ್ಟ್ರೇಟ್ ಜಗಳ ಆಡೋದ್ರಲ್ಲಿ. ಡಾಕ್ಟರ್ ಯಶಸ್ವಿನಿ ಅಂತ ಬಂದಿದೆ ಅವಳಿಗೆ. ಸೊ ನಾನು ಹೇಳೋದು ಇದೆಲ್ಲ ಇರಬೇಕು. ಆಮೇಲೆ ನನಗೆ ಖುಷಿ ಅದು, ಏನು ಜಗಳ ಆಗುತ್ತೆ, ಮಾತು ಬಿಡ್ತೀವಿ, ಇವೆಲ್ಲ ಆಗುತ್ತೆ. ಆ ಮಾತು ಬಿಟ್ಟಾದ್ಮೇಲೆ ಅದು ಇನ್ನೊಂದು ಬ್ಯೂಟಿಫುಲ್ ಸೆಷನ್ ಇರುತ್ತೆ. ಅದು ಹೆಂಗೆ ಅಂದರೆ, ಅವಳಿಗೂ ಸಾರಿ ಕೇಳಬೇಕು ಅಂತಿರುತ್ತೆ, ನನಗೂ ಏನು ಮಾತಾಡ್ತಾ ಇಲ್ವಲ್ಲ ನಾವು ಅಂತಿರುತ್ತೆ. ಒಂದೇ ಮನೇಲಿ ಇರ್ತೀವಿ, ಒಂದು ಒಟ್ಟಿಗೆ ಟಿ ವಿ ನೋಡ್ತಾ ಇರ್ತೀವಿ, ಒಟ್ಟಿಗೆ ಊಟ ಮಾಡ್ತಾ ಇರ್ತೀವಿ, ಮಕ್ಕ ನೋಡ್ಕೊತಾರಲ್ಲ, ಮಾತಾಡ್ತಾರಲ್ಲ. ಅದನ್ನೇ ಬೆಳೆಸ್ಕೊಂಡು ಹೋದರೆ ಸಂಬಂಧ ದೂರ ಆಗೋಗುತ್ತೆ. ಬಟ್ ಆ ಒಂದು ಆ್ಯಕ್ಚುಲಿ ನಾನು ಹೇಳೋದು ಆವಾಗವಾಗ, ಟು ಹ್ಯಾವ್ ಅ ಹೆಲ್ದಿ ಫ್ಯಾಮಿಲಿ ಲೈಫ್, ಪ್ಲೀಸ್ ಫೈಟ್. ಆ ಫೈಟ್ ಮಾಡಿ ಇರುತ್ತಲ್ಲ, ಸೈಲೆನ್ಸ್ ಇರುತ್ತಲ್ಲ, ಮ್ಯಾಕ್ಸಿಮಮ್ ಒಂದು 1-2 hours 3 hours ಸೈಲೆನ್ಸ್ ಇದೆಯಲ್ಲ, ಅದು ಕೊಂದುಬಿಡುತ್ತೆ ಒಂಥರ. ಏಕೆಂದರೆ ಗಂಡ ಹೆಂಡತಿ ಅಂದಮೇಲೆ, ಅಥವಾ ರಿಲೇಷನ್ಶಿಪ್ಪೇ ತೊಗೊಳ್ಳಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತಲೇ ಇಟ್ಕೊಳ್ಳಿ. ಆ ಒಟ್ಟಿಗೆ ಕೂತ್ಕೊಂಡು ಹಿಂಗೆ ತಬ್ಕೊಂಡು ಟಿ ವಿ ನೋಡ್ಕೊಂಡು ಹಂಗೆಲ್ಲ ಮಾಡ್ಕೊಂಡಂಗೆಲ್ಲ ಮಾಡ್ಕೊಂಡಿದ್ರೇ ಜೀವನ. ಅದು ಈ ದೂರ ಕುಟ್ಕೊಂಡು ಯಾವುದೋ ಒಳ್ಳೆ ಶತ್ರುಗಳ ಥರ ಕೂತ್ಬಿಟ್ಟಾಗ ಒಂಥರ ನಮ್ಗೆ ಆಗ್ತಾರಲ್ಲ, ಅಯ್ಯೋ ಅನಿಸ್ತಾ ಇರುತ್ತೆ. ಮತ್ತು ಈಗ ಎಲ್ಲೊಂದು ಅರ್ಜೆಂಟಾಗಿ ನಾನು ಎಲ್ಲೋ ಹೋಗಬೇಕು, ಯಾವುದೋ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ, ನನಗೆ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ಜಗಳ ಆಡ್ಬಿಟ್ಟಿದ್ದೀವಿ, ಕರೆಯೋಂಗಿಲ್ಲ, ನಾನು ಯಾಕೆ ಕರಿಬೇಕು ಅಂತ, ಇವೆಲ್ಲ ಬಂದಿರುತ್ತೆ. ಬಟ್ ಅದಾದಮೇಲೆ ಒಂದು ಪ್ಯಾಚಪ್ ಸೆಷನ್ ಅಂತಿದೆ, ಅದು ಬ್ಯೂಟಿಫುಲ್ ಸೆಷನ್. ಅದು ಹೋಗ್ಲಿ ಬಿಡು, ಆಯ್ತು ಬಿಡು. ನಮ್ಮಲ್ಲಿ ಏನಿದೆ ಅಂದರೆ, ಇವಾಗ ಹೊಸಾಗಿ ನಾವು ಇಷ್ಟು ದಿನ ಸ್ವಲ್ಪ ಕ್ಯಾರಿ ಮಾಡ್ತಾಯಿದ್ವಿ, ಈಗ ಹೊಸ ರೂಲ್ಸ್ ಹಾಕ್ಕೊಂಡಿದ್ದೀವಿ. ಎಂಥದ್ದೇ ಜಗಳ ಆಗಿದ್ರು ನೆಕ್ಸ್ಟ್ ಡೇ ಅದು ಕ್ಯಾರಿ ಆಗಬಾರ್ದು ಅಂತ. ನಾನು ಹೇಳೋದು ಅದಕ್ಕೆ, ಈ ನಮ್ಮ ಹಿರಿಕರು ಎಷ್ಟು ಚೆನ್ನಾಗಿ ಎಲ್ಲ ಗಾದೆಗಳನ್ನೂ ಮಾಡಿಟ್ಟಾರೆ, ಉಂಡು ಮಲಗೋ ತನಕ ಅಂತ. ಏನು ಉಂಡು ಮಲಗಬೇಕು ಅಂತ ಕೆಲವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಅದು ಬಿಟ್ಟರೆ ನಿಜವಾಗ್ಲೂ ಎಷ್ಟು ಸತ್ಯ ಅಂದರೆ, ನಮ್ಮ ಮಲಗೋ ಹೊತ್ತಿಗೆ ಅದು ಇಬ್ಬರು ಹಿಂಗೆ ಅಂದ್ಬಿಡ್ತೀವಿ. ಈ ಸಣ್ಣ ಮಕ್ಕಳ ಥರ ಆಡ್ತಾ ಇರ್ತೀವಿ ನಾವು. ಎಲ್ಲರೂ ಹಂಗೆ ಇದ್ರೆ ಚಂದ. ನಾವು ಸೇ ಅಂತೀವಿ, ಟೂ ಅಂತೀವಿ, ಆಯಿತು ಸೇ ಪ್ಯಾಚಪ್ ಅಂತ ಹೇಳ್ಕೊಂಬಿಡ್ತೀವಿ, ಇಬ್ಬರು ಹೇಳ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಇಲ್ಲ ಎದ್ದ ಮೇಲೆ ಅದು ಪ್ಯಾಚಪ್ ಅಂತ ಹೇಳ್ತೀವಿ. ಯಾಕಂದ್ರೆ ಕೆಲವು ಸಲ ಸ್ವಲ್ಪ ಅದು ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತದೆ. ಇಷ್ಟು ಪ್ರಮಾಣದಲ್ಲಿ ಜಗಳ ಆದರೆ ಬೇಗ ಪ್ಯಾಚಪ್, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಾದರೆ ಸ್ವಲ್ಪ ಲೇಟ್ ಪ್ಯಾಚಪ್, ಒಟ್ಟಲ್ಲಿ ಪ್ಯಾಚಪ್ ಆಗಿಬಿಡ್ತೀವಿ. ಆಮೇಲೆ ಸಾಲ್ವ್ ಮಾಡ್ಕೊಳ್ದಿರೋಂಥ ಸಮಸ್ಯೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದನ್ನು ಸಪೋರ್ಟ್ ಮಾಡ್ತೀನಿ. ಇನ್ನು ಸಾಧ್ಯನೇ ಇಲ್ಲ ಅಂದಾಗ ಡಿವೋರ್ಸ್ ಆಗೋದ್ರಲ್ಲಿ ಏನೂ ಬೇಜಾರಿಲ್ಲ. ಇನ್ಸ್ಟೆಡ್ ಆಫ್ ಕ್ರಿಬ್ಬಿಂಗ್, ಜೊತೆಗೆ ಇದ್ಕೊಂಡು ಅದೇ ಮಾತಾಡಿಕೊಂಡು, ಇವರು ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ, ಮೂರನೇವ್ರದ ಬಗ್ಗೆ ಎಲ್ಲ ಹೇಳ್ಕೊಂಡು, ಎಲ್ಲ ಬೈಕೊಂಡು, ಇಬ್ಬರು ಬೇರೆ ಬೇರೆ ಸಂಬಂಧಗಳಿಟ್ಕೊಂಡು, ಬಟ್ ಏನು ಇನ್ನೂ ಒಟ್ಟಿಗೆ ಇದ್ದೀರಿ ಅಂದರೆ ಸಮಾಜ ಏನು ಅಂದ್ಕೊಳ್ಳುತ್ತೆ? ಯಾವ ಪುರುಷಾರ್ಥಕ್ಕಿದ್ದೀರಿ ನೀವು? ಏನು ಮಾಡ್ತೀರಿ ಇದ್ದು ಒಟ್ಟಿಗೆ? ಅಟ್ಲೀಸ್ಟ್ ನೀವು ಬೇರೆ ಆದರೆ, ಈಗ ಗಂಡ ಸರಿ ಇಲ್ವಾ, ಅಟ್ಲೀಸ್ಟ್ ಹೆಂಡ್ತಿಗೆ ಇನ್ನೊಂದು ಮದುವೆ ಆಗೋ ಅವಕಾಶ ಅನ್ನೋದು ಸಿಕ್ಕಲಿ.
ಸೊ ಹೆಂಡತಿ ಸರಿ ಇಲ್ವಾ, ಗಂಡಂಗೆ ಇನ್ನೊಂದು ಮದುವೆ ಆಗೋ ಅವಕಾಶ ಸಿಗಲಿ. ಆಮೇಲೆ ಇವರಿಬ್ರದ್ದು ಏನು ಗೊತ್ತಾಗೋದು, ಎಲ್ಲರೂ ತಪ್ಪು ಅಂತಲೇ ಹೇಳೋಕ್ಕಲ್ಲ, ಯಾಕಂದ್ರೆ ಅವ್ರದ್ದು ಏನೋ ಮಿಸ್ ಮ್ಯಾಚ್ ಆಗೋಗಿರುತ್ತೆ. ಇವ್ರ ನಕ್ಷತ್ರಗಳು, ಅವ್ರ ಗ್ರಹಗತಿಗಳು, ರಾಶಿಗಳು ಮ್ಯಾಚ್ ಆಗಿರೋಲ್ಲ, ಏನೋ ಕೆಲವರು ತಪ್ಪು ಮಾಡಿ ಮದುವೆ ಮಾಡಿಬಿಟ್ಟಿರ್ತಾರೆ. ಅಟ್ಲೀಸ್ಟು ಇನ್ನೊಂದು ಸಿಗೋ ಸಂಬಂಧ ಚೆನ್ನಾಗಿರೋದು ಕೂಡಿ ರಾಶಿ ಗೀಶೆಲ್ಲ ಕೂಡಿ ಹೊಂದ್ಕೊಂಡು ಮದುವೆ ಆಗಿ ಚೆನ್ನಾಗಿರ್ಬೋದಲ್ಲ. ನಾನಂತೂ ಕಣ್ಣಾರ ನೋಡಿದ್ದೀನಿ ಎಷ್ಟು ಮದುವೆ, 2ನೇ ಮದುವೆಗಳು 3ನೇ ಮದುವೆಗಳು ಸಕ್ಸಸ್ಫುಲ್ಲಾಗಿ ಖುಷಿಯಾಗಿ ಸಂತೋಷವಾಗಿರೋದನ್ನು ಕಣ್ಣಾರ ನೋಡಿದ್ದೀನಿ. ಒಂದು 2-3 ಜನಕ್ಕೆ ನಾನೇ ಕೈಯಾರ ಮಾಡಿಬಿಟ್ಟಿದ್ದೀನಿ. ಯಾಕೆಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಸಪೋರ್ಟ್ ಮಾಡಿಲ್ಲದಾಗ ನಾವೇ ನಿಂತು ಮಾಡಿದ್ದು. ಸೊ ವೆನ್ ದೆರ್ ಇಸ್ ಅ ಬ್ಯೂಟಿಫುಲ್ ಸೆಕೆಂಡ್ ಚಾನ್ಸ್, ಯು ಶುಡ್ ನಾಟ್ ಮಿಸ್ ಇಟ್. ವೈ ಫಿಯರ್ ದ ಸಮಾಜ, ವೈ ಫಿಯರ್ ದ ಲೇಬಲ್ಸ್? ಯು ಹ್ಯಾವ್ ಟು ಥಿಂಕ್ ಬಿಯಾಂಡ್ ಲೇಬಲ್, ಲಿವ್ ಬಿಯಾಂಡ್ ಲೇಬಲ್ಸ್ ಅಂತ. ಈ ಲೇಬಲ್ಸು ಏನಿಲ್ಲ ಅಂದರೂ ಬರುತ್ತೆ, ಚೆನ್ನಾಗಿದ್ರೂ ಬರುತ್ತೆ, ಚೆನ್ನಾಗಿಲ್ಲ ಅಂದರೂ ಬರುತ್ತೆ. ಅದು ಹೆಂಗೆ ಅಂದರೆ, ಯಾರೋ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು ಬೈತಾರೆ. ಇನ್ನು ನಡ್ಕೊಂಡು ಹೋಗ್ತಾನೆ ಹೇಳಂದ್ರೆ ಕಾರಲ್ಲಿ ಹೋದ್ರೆ ನೋಡ್ದ ನಡ್ಕೊಂಡು ಹೋಗ್ತಾ ಇದ್ದಾವೆ, ಕಾರಲ್ಲಿ ಹೋಗ್ತಾನೆ ಏನು ಗಾಂಚಲಿ ಏನು ಬೈತಾರೆ. ಕತ್ತೆ ಸ್ಟೋರಿ ಕತ್ತೆ ಸ್ಟೋರಿ ಸೇಮ್. ಕತ್ತೆ ಪಕ್ಕ ನಡ್ಸ್ಕೊಂಡು ಹೋಗ್ತಾರೆ, ತಲೆ ಇಲ್ಲ ಅಂತಾರೆ. ಕತ್ತೆ ಮೇಲೆ ಕೂತ್ಕೊಂಡೆ ನೋಡು ಕತ್ತೆ ಪಾಪ ಅಂತಾರೆ. ಕತ್ತೆ ನೋತ್ಕೊಂಡವ್ರೆ ಲೂಸ್ ನನ್ನ ಮಗ. ಸೊ ಹೆಂಗಿದ್ರು ಲೇಬಲ್ ಇರುತ್ತೆ. ಅಟ್ಲೀಸ್ಟ್ ನೀವು ನಿಮ್ಮ ಜೀವನ ಬಾಳಿ, ಬೇರೆಯವ್ರಿಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಕೆಲಸ ಅಂತ ಬಂದಾಗ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಾನು ಟೆಲಿವಿಷನ್ ಅಂತ ಬಂದಾಗ ಅಥವಾ ನೀನು ಯೂಟ್ಯೂಬ್ ಅಂತ ಬಂದಾಗ, ಇಲ್ಲಿ ನಾವು ಜನನ ಮೆಚ್ಚೋಂಥ ಕೆಲಸ ಮಾಡಲೇಬೇಕು, ವಿಧಿನೇ ಇಲ್ಲ ನಮಗೆ. ಯಾಕಂದ್ರೆ ಇವಾಗ ಜನ ಇಷ್ಟಪಡಲಿ ಅಂದರೆ ಇಲ್ಲಿ ವ್ಯೂಸ್ ಬರಲ್ಲ, ಅಲ್ಲಿ TRP ಬರಲ್ಲ. ಇಲ್ಲ ಮೆಚ್ಚಿಸ್ಬೇಕು, ಇಲ್ಲ ಅವ್ರ ಜೀವನಕ್ಕೆ ನಾನೇನಾದ್ರು ನನ್ನ ವಿಚಾರಗಳು ಅವ್ರನ್ನ ಮುಟ್ತಾ ಇರಬೇಕು. ಅವ್ರಿಗೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಎಂಡ್ಸ್ ಅಪ್ ಇನ್ ನಂಬರ್ಸ್ ಓನ್ಲಿ. ಈಗ ವ್ಯೂಸೇ ಬರಲಿಲ್ಲ ಅಂದರೆ ಯು ಡೋಂಟ್ ಗೆಟ್ ಸ್ಪಾನ್ಸರ್ಸ್. ಈಗ ಟಿವಿನಲ್ಲಿ ನನಗೆ ನಾ ಮಾತಾಡೋದಕ್ಕೆ ಏನೋ ಒಂಚೂರು ರೇಟಿಂಗೇ ಬರಲಿಲ್ಲ ಅಂದರೆ ದಿಲ್ ಚೇಂಜ್ ದ ಆ್ಯಂಕರ್. ಸೊ ಅಲ್ಲಾದರೆ ನಮಗೆ ಅದು ಕೆಲಸ, ವೃತ್ತಿ ಬೇರೆ. ಇಲ್ಲಾದರೆ ನನ್ನೊಂದು ಫ್ಯಾಮಿಲಿ, ಇದು ನನ್ನ ಜೀವನ. ಆ್ಯಂಡ್ ಇಷ್ಟೆಲ್ಲ ನಾನು ಕೆಲಸ ಯಾಕೆ ಮಾಡ್ತಾಯಿದ್ದೀನಿ? ನನ್ನ ಈ ಒಂದು ಪುಟ್ಟ ಜೀವನನ ಸುಂದರಗೊಳಿಸೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಾಗ, ನೀವು ಬಂದಿದೆಯಲ್ಲ ನಮ್ಮ ಮನೆಗೆ, ಸೊ ನನ್ನ ಮನೆ ಆಚೆ ಹಾಕಿರೋದೇ ವೆಲ್ಕಮ್ ಟು ಅವರ್ ನೆಸ್ಟ್ ಅಂತ. ಇದು ನನ್ನ ಒಂದು ಗುಬ್ಬಿ ಗೂಡು. ನನ್ನ ಹೆಂಡ್ತೀನಿ ಅದರಲ್ಲಿ ಗುಬ್ಬಿ ಮರಿ. ನಮ್ಮ ಗುಬ್ಬಿ ಮರಿ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಗುಂಡ್ಗುಂಡಾಗಿದೆ ಅಷ್ಟೇ. ಬಿಟ್ಟರೆ ನನ್ನದೊಂದು ಹಕ್ಕಿ ಗೂಡು ನಂದು, ಅದ್ರಲ್ಲಿ ನನ್ನದೇ ಅದೊಂದು ಪುಟ್ಟ ಪ್ರಪಂಚ. ಆ ಗೂಡನ್ನು ಚೆನ್ನಾಗಿ ಮಾಡ್ಕೊಳಕ್ಕೆ ನಾನು ಏನು ಬೇಕು ಅದಕ್ಕೆ ನಾನೆಲ್ಲ ಆ್ಯಂಕರಿಂಗ್ ಮಾಡ್ತೀನಿ, ರೆಸಾರ್ಟ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಯಾಕೆ? ನನ್ನ ಜೀವನ ಚೆನ್ನಾಗಿರಬೇಕು ಅಷ್ಟೆ. ನಾನು ಸ್ವಾರ್ಥಿ ಹೌದು. ಕೆಲವ್ರು ನೀನು ಏನು ಸಮಾಜಕ್ಕೆ ಏನು ಮಾಡಿದ್ಯೋ, ಇನ್ನೊಂದೇನು, ಕಾಫಿ ಕುಡಿದೆ ಕಾಫಿ ಪುಡಿಗೆ ಟ್ಯಾಕ್ಸ್ ಕಟ್ತೀನಿ, ಸಿಗರೇಟ್ ಸೇದಿದೆ ಅದಕ್ಕೆ ಟ್ಯಾಕ್ಸ್ ಕಟ್ತೀನಿ, ಇನ್ನೊಂದಿನ ಕಾರಲ್ಲಿ ಓಡಾಡಿದೆ ಟ್ಯಾಕ್ಸ್ ಕಟ್ತೀನಿ, ರೋಡಲ್ಲಿ ಓಡಾಡಿದೆ ರೋಡ್ ಟ್ಯಾಕ್ಸ್ ಕಟ್ತೀನಿ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀನಿ. ನಾನು ನನ್ನ ದೇಶ ಚೆನ್ನಾಗಿರಲಿ ಅಂತ ಪ್ರತಿಯೊಂದಕ್ಕೂ ನಾನು ಓಟ್ ಹಾಕ್ತೀನಿ, ನನ್ನ ಜವಾಬ್ದಾರಿ, ನನ್ನ ಹಕ್ಕುಗಳನ್ನ ನಿಭಾಯಿಸಿರ್ತೀನಿ. ನಾನು ಯಾಕೆ ನನ್ನ ದೇಶ ಉದ್ಧಾರ ಮಾಡ್ತೀನಿ, ಸಮಾಜ ಉದ್ಧಾರ ಮಾಡ್ತೀನಿ, ರೋಡ್ ಹಾಕ್ಸ್ಬಿಡ್ತೀನಿ, ಇದು ಮಾಡಿಸ್ ನಾನು ಯಾಕೆ ಮಾಡಲಿ? ಎಲ್ಲೋ ಪಾಪ ಚೆನ್ನಾಗಿ ಕೆಲಸ ಮಾಡ್ತಾ ಇರೋರಿಗೆ ಆ ಒಂದು ಹಿರಿಮೆ ಗರಿಮೆ ಸಿಗ್ತಾ ಇದೆ. ಅಲ್ಲ, ಇನ್ನು ಹೆಚ್ಚು ಮಾಡೋರಿಗೆ ಪಾಪ ಪೊಸಿಷನ್ ಇಲ್ಲ. ಪೊಸಿಷನ್ ಇರೋ ನನಗೆ ಕೆಲವ್ರು ಕೇಳ್ತಾರೆ, ನೀವೇನು ಮಾಡಿದ್ರಿ ಸಮಾಜಕ್ಕೆ, ಏನು ಮಾಡಿದ್ರಿ ಗುರು? ನನಗೆ ನನ್ನ ಸಮಾಜ, ನನ್ನ ಪ್ರಪಂಚ ಅಂದರೆ ನನ್ನ ಫ್ಯಾಮಿಲಿ. ನಾನು ಇವ್ರನ್ನ ಹಸುವಲ್ಲಿಟ್ಟು, ಇವ್ರನ್ನ ಏನೋ ಕಷ್ಟದಲ್ಲಿ ಇಟ್ಟುಬಿಟ್ಟು ಊರಿಗೆಲ್ಲ ಸಹಾಯ ಮಾಡ್ತೀನಿ, ಮನೆಗೆ ಮಾರಿ ಊರಿಗೋಪಕಾರಿ ಅಲ್ಲ. ಹಂಗೂ ನನಗೆ ನನ್ನ ಫ್ಯಾಮಿಲಿ ನೋಡಿಕೊಂಡು ನನಗೆ ನನ್ನ ಪ್ರಪಂಚ ಚೆನ್ನಾಗಿ ನೋಡ್ಕೊಂಡ್ಮೇಲೆ ಚೂರು ಪಾರು ಉಳಿಯತ್ತಾ? ಖಂಡಿತವಾಗ್ಲೂ ನಾನು ಸಹಾಯ ಮಾಡಿದ್ದೀನಿ. ಬಟ್ ಅದಕ್ಕೋಸ್ಕರ ನಾನು ಏನೋ ಫೋಟೋ ಹಾಕ್ಬಿಡ್ಬೇಕು, ಇನ್ನೊಂದೆಲ್ಲೋ ತೋರಿಸ್ಕೊಂಬಿಡ್ಬೇಕು, ಅದಕ್ಕೋಸ್ಕರ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ನಾನು ಹೇಳಿದ್ದು ವೈ ಇಟ್ಸ್ ನಾ. ಇವಾಗ ಯಾವುದೋ ಒಂದು ತುಂಬ ಜನ ಹೇಳ್ತಾರೆ ಗೌರ್ಮೆಂಟ್ ಶಾಲೆಗಳಿಗೆ ಸಹಾಯ ಮಾಡಿ, ಇನ್ನೊಂದು ಮಾಡಿ, ಅದು ಮಾಡಿ, ಇದು ಮಾಡಿ. ಗುರು, ಗೌರ್ಮೆಂಟ್ ಅಂತ ಅದರಲ್ಲೇ ಇದೆಯಲ್ಲ, ಸರ್ಕಾರಿ ಶಾಲೆಗಳು ಅಂದರೆ ಸರ್ಕಾರ ನಿಭಾಯಿಸ್ಬೇಕದನ್ನು. ಬಟ್ ಆದರೂ ನಾವೆಲ್ಲ ನಮ್ಮದೇ ಒಂದು ಗುಂಪಿದೆ, ಅದರಲ್ಲೆಲ್ಲ ಹೋಗಿ ಅವಾಗವಾಗ ಕೆಲಸ ಮಾಡ್ತಾಯಿರ್ತೀವಿ. ಈವನ್ ನೀತು ಆ್ಯಕ್ಟ್ರೆಸ್ ನೀತು ಆಗಿರ್ಬೋದು, ನಮ್ಮ ಸಂಯುಕ್ತ ಹೊರನಾಡ್ ಆಗಿರ್ಬೋದು, ಕಾವ್ಯ ಶಾಸ್ತ್ರಿ ಆಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ರಿಷಬ್ ಶೆಟ್ಟರ್ ಸ್ಟಾರ್ಟ್ ಮಾಡಿದ್ರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದು ಒಂದು ಸಿನಿಮಾನೇ ಸ್ಟಾರ್ಟ್ ಮಾಡಿದ್ರು. ಇವರೆಲ್ಲ ಅವಾಗವಾಗ ಇವಾಗಲೂ ಹೋಗಿ ಮಾಡ್ತಾಯಿದ್ದಾರೆ. ನಮ್ಮ ಸಂಚಾರಿ ವಿಜಯ್ ಅವ್ರು ಎಷ್ಟು ಕೆಲಸ ಮಾಡೋರು ಈ ಥರದಲ್ಲ, ಅವರೆಲ್ಲ ಹೋಗೋದು, ಅದನ್ನೆಲ್ಲ ನೋಡಿ ನಾವು ನಮ್ಮದೊಂದಷ್ಟು ಗುಂಪು ಮಾಡ್ಕೊಂಡು ನಾವು ಇದೆಲ್ಲ ಹೋಗಿ ಸುಣ್ಣ ಬಣ್ಣೆಲ್ಲ ಹೊಡಿಯೋದು, ಆ ಸ್ಕೂಲ್ಗೆ ಒಂದು ಫ್ಯಾನ್ ಕೊಡೋದು, ಅದಕ್ಕೊಂದು ಸಿಸ್ಟಮ್ ಕೊಡೋದು, ಇವೆಲ್ಲ ಮಾಡ್ತಾ ಇರ್ತೀವಿ, ಇಲ್ಲ ಅಂತಿಲ್ಲ. ಬಟ್ ಇದು ಏನು ಮಾಡ್ತೀನಿ, ಏನು ಜನ ಅನ್ನೋರು ಅಂದೇ ಅಂತ, ನೀವು ಏನು ಮಾಡಿದ್ಯವರು ಅಂತ. ಹಂಗೆ ನೋಡೋಕ್ರೆ ಕೋವಿಡ್ ಟೈಮಲ್ಲಿ ಒಂದು ಟೈಮಲ್ಲಿ ಕೊಟ್ಟು ಹೆಂಗಾಗೋಯ್ತು ನಮ್ಮ ಮನೇಲೇ ರೇಷನ್ ಖಾಲಿ ಆಗೋಗಿತ್ತು. ಯಾಕಂದ್ರೆ ನಮ್ಮದು ಈ ಫೀಲ್ಡಲ್ಲಿ ಅನ್ಸರ್ಟನ್ ಫೀಲ್ಡ್ ಇದು. ಬೇರೆಯವ್ರಿಗಾದರೂ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತಿತ್ತು, ನಮ್ದು ಬದನೇಕೋ ಇಲ್ಲ, ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನೇ ಇಲ್ವಲ್ಲ. ಈಗಾದರೂ ಅಟ್ಲೀಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಆಗಿದೆ, ಐ ಕ್ಯಾನ್ ವರ್ಕ್ ಫ್ರಮ್ ಹೋಮ್. ಬಟ್ ವೆನ್ ಇಟ್ ವಾಸ್ ಓನ್ಲಿ ಟೆಲಿವಿಷನ್, ಏನು ಮಾಡಲಿ ಮನೇಲಿಂದ ಕೆಲಸ ನಾನು. ಸೊ ಇಲ್ಲಿ ಮಧ್ಯೆ ಹೌ ಡು ಯು ಪ್ಲಾನ್ ಯುವರ್ ಫೈನಾನ್ಸಸ್ ಆ್ಯಂಡ್ ಯುವರ್ ಇನ್ಕಮ್? ಬಿಕಾಸ್ ಇಟ್ಸ್ ಅ ವೆರಿ ಅನ್ಸರ್ಟನ್ ಪಾತ್ ಅಲ್ಲ. ಯು ಡೋಂಟ್ ಪ್ಲಾನ್? ಹೂ ಡಸ್? ಐ ಡೋಂಟ್ ಪ್ಲಾನ್. ಅಂದರೆ ಮನೆಯಲ್ಲಿ ಅಂದರೆ ವೈಫು ಮಾಡಲ್ಲ, ಏನೇನು ಯಾರೂ ಮಾಡಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನು ಹೇಳ್ತೀನಿ ಗೊತ್ತಾ? ಬಿಕಾಸ್ ನನಗೆ ನನ್ನ ಇನ್ಕಮ್ ಯಾವಾಗ ಎಷ್ಟು ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ.
ಬಂದಿರೋದನ್ನು ಉಳಿಸೋದು ಹೇಗೆ, ಇನ್ನೊಂದು ಹೇಗೆ ಅಂತ ನನ್ನ ಕಾಲ ಕಳೆಯಲ್ಲ. ಬಟ್ ಏನಂದರೆ ಅಗೇನ್ ಥ್ಯಾಂಕ್ಸ್ ಟು ಮೈ ಮದರ್, ಬಿಕಾಸ್ ಶಿ ವಾಸ್ ಅ ಬ್ಯಾಂಕ್ ಎಂಪ್ಲಾಯಿ. ಚಿಕ್ಕ ವಯಸ್ಸಿಂದ ಅದು ಬೆಳೆಸ್ಬಿಟ್ಟಿದ್ರು. ಒಂದಷ್ಟು ಆರ್ ಡಿಗಳು, ಎಫ್ ಡಿಗಳು, ಮ್ಯೂಚುವಲ್ ಫಂಡ್ಸ್ಗಳು, ಇದೆಲ್ಲ ಏನಿದೆ ಇದೆಲ್ಲ ECS ಮಾಡಿಸಿ ಇಟ್ಬಿಡ್ತೀವಿ, ಇನ್ಶೂರೆನ್ಸ್ಗಳು. ಸೊ ಈಗ ಒಂದು ನನ್ನ ಅಕೌಂಟಲ್ಲಿ ಸಂಬಳ ಅಥವಾ ಇನ್ನೊಂದು ಅಂತ ಬಂದರೆ ಬೈ ಡಿಫಾಲ್ಟ್ ಅದು ಡಿಡಕ್ಟ್ ಆಗಿ ಹೊಟ್ಟೋಗುತ್ತೆ. ಆ ಸೇವಿಂಗ್ಸ್ ಎಲ್ಲ ಲಾಂಗ್ ಟರ್ಮ್ ಮಾಡಿಸ್ಬಿಟ್ಟಿದ್ದೀನಿ, ಒಂದಷ್ಟು 5 ವರ್ಷ 10 ವರ್ಷ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಹೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಸೇವ್ ಆಗ್ತಾ ಇದೆ. ದಟ್ ಇಸ್ ಒನ್ ಪಾರ್ಟ್ ಆಫ್ ಅದು ಎಷ್ಟು ಸೇವ್ ಆಗ್ತದೆ ಏನು ಅಂತ ನಾವು ತಲೆ ಕೆಡ್ಸ್ಕೊತಲ್ಲ. ಕೆಲವೆಲ್ಲ ಆರ್ ಡಿಗಳೆಲ್ಲ ಮೆಚೂರ್ಡ್ ಆದಮೇಲೆ ರೀಇನ್ವೆಸ್ಟ್ ತಿರ್ಗಿ ಅದನ್ನು ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಅದು ಬಿಟ್ಟು ಎಕ್ಸ್ಟ್ರಾ ಸೇವಿಂಗ್ಸು ಇದು ಬಂತ ಅದು ಬಂತ ಇದೆಯಾ, ಮಜಾ ಮಾಡಬೇಕಾ, ಖುಷಿಯಾಗಿರ್ಬೇಕಾ ಅಷ್ಟೇ. ಸೊ ಡು ಯು ಹ್ಯಾವ್ ಎನಿ ಪ್ಲಾನ್? ಅಂದರೆ ಉದಾಹರಣೆಗೆ 100 ರೂಪೀಸ್ ಬಂದರೆ ನನಗೆ 50 ರೂಪೀಸ್ ಸೇವಿಂಗ್ಸು, 20 ರೂಪೀಸ್, ಬಿಕಾಸ್ ಯು ಆರ್ ಅನ್ ಆಂಟ್ರಪ್ರಿನರ್ ಆಲ್ಸೋನು. ನೀನು ಬೆಟ್ಟ ಗುಡ್ಡ ರಿಟ್ರೀಟ್ ಅಂತ, ಸೊ ಅದು ನಿಂದೇ ಇನ್ವೆಸ್ಟ್ಮೆಂಟ್ ಅಲ್ವಾ? 100% ಹೌದು. ದಟ್ಸ್ ಅ ಮನಿ. ಸೊ ವೆನ್ ಯು ನೋ ಈ ಥರ ಚಾಯ್ಸಸ್, ಆಬ್ವಿಯಸ್ಲಿ, ಯಾಕಂದರೆ ಈ ಥರ ಕ್ಷೇತ್ರದಲ್ಲಿರೋರು ಯಾವಾಗಲೂ ನಾನೇ ದುಡ್ಡಿಲ್ಲ ಅಂದ್ರೂ ದುಡಿಯೋ ಅಂಥ ಆಪ್ಷನ್ಸನ್ನು ನೋಡ್ತಾ ಇರ್ತೀರಾ. ಅದನ್ನೇ ಹೇಳಿದ್ದು. ಏನು ಅಂದರೆ ಇವಾಗ ಪ್ರತಿಯೊಬ್ಬ ಕಲಾವಿದನು ಅವ್ನು ದುಡ್ದಿದ್ದನ್ನು ಇನ್ನೊಂದು ಪ್ಯಾಸಿವ್ ಇನ್ಕಮ್ ಮಾಡ್ಕೊಳ್ಳೇಬೇಕಾಗತ್ತೆ. ನಾನು ಹೇಳ್ತಾ ಇರೋದು ಇನ್ನೊಂದು ನೀವು ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತಲ್ಲ, ಅಟ್ಲೀಸ್ಟ್ ಮ್ಯೂಚುವಲ್ ಫಂಡ್ಸು ಅಥವಾ SIPಗಳು ಈ ಥರದ್ದೆಲ್ಲ. ಮನಿ ಶುಡ್ ವರ್ಕ್ ಫಾರ್ ಯು, ಯು ಶುಡ್ ನಾಟ್ ಆಲ್ವೇಸ್ ಬಿ ವರ್ಕಿಂಗ್. ಎಕ್ಸಾಕ್ಟ್ಲಿ. ಆಮೇಲೆ ನನ್ಗೆ ಹೇಳೋದು ಸ್ವಲ್ಪ ಇದು ಶೇರ್ಸ್ ಗೀರ್ಸ್ ಎಲ್ಲ ಮಾತಾಡ್ತೀನಿ ಅಂತ ತಲೆ ಕೆಟ್ಕೋಬೋದು ಕೆಲವ್ರಿಗೆ. ಕೆಲವೆಲ್ಲ ನಾನು ಸ್ವಲ್ಪ ಹೇಳ್ತಾ ಇರೋದು ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಳ್ಳಿ. ಅಂದರೆ 10 ವರ್ಷ 5 ವರ್ಷ ಯು ಜಸ್ಟ್ ಇನ್ವೆಸ್ಟ್ ಅಂಡ್ ಎಸ್ ಬಿಟ್ಬಿಡ್ತೀಯ 10-15 ವರ್ಷ. ಹೌದು, ಬಿಟ್ಬಿಡ್ಬೇಕು. ಆ್ಯಕ್ಚುಲಿ ಬಿಟ್ಬಿಡಬೇಕು. ಏನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಕ್ರ್ಯಾಶ್ಗಳಾಗೋಯ್ತು, ಬ್ಯಾಂಕ್ಗಳದ್ದು ಎಷ್ಟೊಂದು ಹೋಗ್ಬಿಡ್ತು. ಆವಾಗ ಶೇರ್ ವ್ಯಾಲ್ಯೂ 1 ರೂಪಿ 2 ರೂಪಿಗೆಲ್ಲ ಬಂದಿತ್ತು. ಜಸ್ಟ್ ಆಫ್ಟರ್ ಕೋವಿಡ್ ಅದೇ 2 ರೂಪಾಯಿ 3,000 ರೂಪಾಯಿ ಆಗಿತ್ತು. ಇಮ್ಯಾಜಿನ್ ಆ 2 ರೂಪಾಯಿಗೆ ಎಷ್ಟು ಶೇರ್ಸ್ಗಳು ತೊಗೊಂಡಿದ್ದಾಗ 3,000 ರೂಪಾಯಿ ಒಂದು ಶೇರ್ ವ್ಯಾಲ್ಯೂ ಆದಾಗ ಎಲ್ಲಿಂದ ಎಲ್ಲಿಗೆ ಹೂಡಿಕೆ ಅನ್ನೋದೇನಿದೆಯಲ್ಲ. ಬಟ್ ಏನು ಅಂದರೆ ಅದನ್ನು ಸ್ವಲ್ಪ ತಿಳಿದವ್ರ ಹತ್ರ ಮಾತಾಡಿಕೊಂಡೇ ಡಿಸಿಷನ್ ತೊಗೊಬೇಕು. ಹೌ ಡು ಯು ಡಿಸೈಡ್? ಐ ಹ್ಯಾವ್ ಮೈ ಓನ್ ಪೀಪಲ್, ಸೆಟ್ ಆಫ್ ಪೀಪಲ್. ಎಸ್, ಅವರು ಹೇಳ್ತಾರೆ, ನಾನು ಚೆಕ್ ಮಾಡ್ತೀನಿ. ನಾನು ನಿಫ್ಟಿ ಎಲ್ಲ ಚೆಕ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಏನೋ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಅಗೇನ್ ಇದರಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಕಾರಣ ಒಂದಷ್ಟು ಜನ ಇದ್ದಾರೆ. ಏನೂ ಇಲ್ಲ, ಲೀಸ್ಟ್ ಇಸ್ ಮ್ಯೂಚುವಲ್ ಫಂಡ್, ಸೇಫೆಸ್ಟ್. ಡೈರೆಕ್ಟ್ ಆಗಿ ನೀವು ನೀರಿಗೆ ಹಾರಲ್ಲ, ದೋಣಿ ಮೇಲೆ ಕೂತಿರ್ತೀರಾ, ನೀರ್ ಮೇಲೆ ಇರುತ್ತೆ ದೋಣಿ. ಅದಕ್ಕಿಂತ ಸೇಫೆಸ್ಟ್ LIC ಇದೆ, ಪಾಲಿಸಿಗಳಿದೆ. ಏನು ಆಮೇಲೆ ಇವತ್ತಿಗೆ ಬ್ಯಾಂಕಲ್ಲಿ ಇನ್ನೂ ಒಳ್ಳೊಳ್ಳೆ ಆಪ್ಷನ್ ಎಲ್ಲ ಬಂದ್ಬಿಟ್ಟಿದೆ. ನಿಮ್ಮ ಕರೆಂಟ್ ಆರ್ ಸೇವಿಂಗ್ ಅಕೌಂಟಲ್ಲಿ ಏನು ಎಕ್ಸೆಸ್ ಅಮೌಂಟ್ ಇರುತ್ತೆ ಆ ದುಡ್ಡನ್ನೇ ಅವ್ರು ಮ್ಯೂಚುವಲ್ ಫಂಡಾಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ವೆನ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್. ಬಟ್ ಸುಮ್ಮನೆ ಅಲ್ಲಿ ಅಕೌಂಟಲ್ಲಿ ದುಡ್ಡು ಇರೋದಕ್ಕಿಂತ ಅದಕ್ಕೆ ಒಂಚೂರು ಇಂಟ್ರೆಸ್ಟ್ ಅಂತ ಓಡ್ತಾ ಇರುತ್ತೆ, ಸ್ವೀಪಿನ ಥರ ಹೋಗ್ಬಿಡುತ್ತೆ ಬೇಕಾದಾಗ. ಆ್ಯಕ್ಚುಲಿ ನಾನು ಇತ್ತೀಚೆಗೆ ಅದನ್ನು ಮಾಡ್ತಾ ಇದ್ದೀನಿ. ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗೊತ್ತಾ? ಏನು ಗೊತ್ತಾ, ಎಲ್ಲರ ಹತ್ರನೂ ದುಡ್ಡು ಇರುತ್ತೆ ಅಂತಲ್ಲ. ಈಗ ನಮ್ಗಳ ಹತ್ರನೂ ಅಷ್ಟೇ, ನೋಡೋಕ್ಕಂಗೆಲ್ಲ ಕಾಣ್ಬೋದು, ಬಟ್ ಏನೇನೋ ಖರ್ಚು ಮಾಡ್ಕೊಂಡ್ಬಿಡ್ತೀವಿ, ಕೆಲಸ ದುಡ್ಡು ಕೈಯಲ್ಲಿ ಉಳಿಯಲ್ಲ. ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು ಕಿಂಜಲ್ ಕಿಣಿ ಆ್ಯಂಡ್ ವೆಂಕಿ ಅಂತ, ಗಂಡ ಹೆಂಡತಿಯವರು. ವೆಂಕಿ ಮತ್ತೆ ಕಿಂಜಲ್ ಕಿಣಿ ಅಂತ, ನನ್ನ ಸ್ಕೂಲ್ ಮೇಟ್. ದೇ ಡೂ RD ಓನ್ಲಿ ಟು ಹ್ಯಾವ್ ಟ್ರಿಪ್ಸ್, ವೆಕೇಷನ್ಸ್ಗೆ ಅಂತ ಒಂದು RD ಮಾಡ್ತಾರೆ. ಸೊ ತಿಂಗಳ ಇಷ್ಟು ಒಂದು 2,000 3,000 ಅಥವಾ 10,000 ಶಕ್ತಿ ಅನುಸಾರ ಗಂಡ ಹೆಂಡತಿ ಇಬ್ಬರು RD ಅಂತ ಮಾಡಿಸಿಟ್ಬಿಡ್ತಾರೆ. ತಿಂಗಳ ಹಾಕಿಟ್ಬಿಡೋದು. ಪ್ರತಿ ವರ್ಷಕ್ಕೊಂದ್ಸಲ ಅದು ಮೆಚ್ಯೂರ್ ಆಗುತ್ತೆ. ಅದು ಎಷ್ಟು ದುಡ್ಡು ಇರುತ್ತೋ ಅದರಲ್ಲಿ ಒಂದು ಟ್ರಿಪ್ ಹೊಡ್ಕೊಂಡು ಬರ್ತಾರೆ. ಈಗ ನನಗೆ ನಾಳೆ ಟ್ರಿಪ್ ಹೋಗ್ಬೇಕು ಅನ್ನಿಸ್ತು, ಸಡನ್ನಾಗಿ ಒಂದು 3 ಲಕ್ಷ ಪ್ಯಾಕೇಜ್ ಅಂದ್ಬಿಟ್ರು. ಎಲ್ಲಿಂದ ತರೋದು 3 ಲಕ್ಷ? ಅದೇ ತಿಂಗಳ ಜೋಡಿಸಿಟ್ಟಿದ್ರೆ. ಸೊ ನಾನು ಒಂದು ಫ್ರಮ್ ಪಾಸ್ಟ್ 6-7 ಮಂತ್ಸ್ ನಾನು ಮಾಡ್ತಾಯಿದ್ದೀನಿ ಇವಾಗ ಅದನ್ನು. ಪ್ರತಿ ತಿಂಗಳು ನಂದಲ್ಲ ಅಂತ ಎತ್ತಿಡ್ತಾ ಇದ್ದೀನಿ, ಓನ್ಲಿ ಟು ಹ್ಯಾವ್ ಟ್ರಿಪ್ಸ್. ಇದು ಏನು ಯಾವ ಇನ್ವೆಸ್ಟ್ಮೆಂಟು ಅಲ್ಲ, ಬದನೆಕಾಯೂ ಅಲ್ಲ. ದಿಸ್ ಈಸ್ ಇನ್ವೆಸ್ಟ್ ಆನ್ ಮೀ, ಇನ್ ಯುವರ್ ಎಕ್ಸ್ಪೀರಿಯನ್ಸಸ್ ಅಷ್ಟೇ. ನಾನು ದೇಶ ಸುತ್ತಬೇಕು, ಪ್ರಪಂಚ ಸುತ್ತಬೇಕು ಅನ್ನೋ ಆಸೆ ನನಗೂ ಇದೆ, ನನ್ನ ಹೆಂಡತಿಗೂ ಇದೆ. ಬಟ್ ಸಡನ್ನಾಗಿ, ಯಾಕಂದರೆ ಇವಾಗ ಮುಂಚೆ ಒಬ್ಬೊಬ್ಬನೇ ಇಷ್ಟ ಬಂದಂಗೆ ಹೋಗ್ಬಿಡ್ತಾ ಇದ್ದೆ. ಈಗ ಫ್ಯಾಮಿಲಿ ಇರೋದ್ರಿಂದ ನಾನು ಹೆಂಗಂದ್ರೆ ನಂಗೆ ಹೋಗೋಕ್ಕಲ್ಲ, ಎಲ್ಲೊಂದಲ್ಲಿ ಇಳ್ಕೊಳ್ಳೋಕ್ಕಲ್ಲ. ಅದಕ್ಕೆ ಬೇಕಾಗಿರೋಂಥ ಸೌಕರ್ಯಗಳೆಲ್ಲ ಬೇಕೇ ಬೇಕು. ಅದಕ್ಕೊಂಚೂರು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತದು. ಎಕ್ಸ್ಪೆನ್ಸಸ್ಸು ನಮ್ಗೆ ಗೊತ್ತಿಲ್ಲದಿರೋದು ಹೋಗುತ್ತೆ. ಸಡನ್ನಾಗಿ ಕೈಯಿಂದ ಹಾಕೋ ಬದಲು ತಿಂಗಳ ನನಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟಿರುತ್ತೆ. ಇವಾಗ ಆ ದುಡ್ಡು ಅಲ್ಲಿ ಹೋಗಿಲ್ಲ ಅಂದ್ರೆ ಇನ್ಯಾವುದೋ ಕಾಫಿಡಲ್ಲಿ ಹೋಗಿರುತ್ತೆ, ಇನ್ಯಾವುದೋ ಪಬ್ಬಲ್ಲಿ ಹೋಗಿರುತ್ತೆ, ಅಥವಾ ಇನ್ಯಾವುದೋ ಎಲ್ಲೋ ಹೋಗಿರುತ್ತೆ. ಅದ್ರ ಬದಲು ಹಿಂಗೆ ಕೂಡಿಟ್ಟಾಗ ನಾನು ಅದೇ ದುಡ್ಡನ್ನು ತೆಗೆದು ಒಂದು ಟ್ರಿಪ್ ಹೋಗ್ಬಿಡ್ತೀನಿ. ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು. ಇಟ್ಸ್ ಗುಡ್. ಐ ಥಿಂಕ್ ತುಂಬ ಜನ ಎಲ್ಲದಕ್ಕೂ ಮಾಡ್ತಾರೋ.
ದೇ ಸೇವ್ ಫಾರ್ ಹಾಲಿಡೇಸ್, ದೇ ಸೇವ್ ಫಾರ್ ವಾಂಟ್. ಈಗ ಮೊದಲೆಲ್ಲ ಡಿಲೇಡ್ ಗ್ರಾಟಿಫಿಕೇಶನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈಗ ನಾವೇ ನೋಡು, 25 ವರ್ಷದ ಮುಂಚೆ ಈಗ ಒಂದು ಟಿ ವಿ ತೊಗೋಬೇಕು ಮನೆಗಂದರೆ ಎಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡಿ, ನಮ್ಮ ಮನೆಗೆ ಟಿ ವಿ ಬರುತ್ತೆ ಅಂತ ಕಾದು ತೊಗೊಳ್ತಾ ಇದ್ವಿ. ಇವತ್ತೇನಾಗೋಯ್ತು, ಕ್ರೆಡಿಟ್ ಕಾರ್ಡ್ನವ್ರು ರೆಡಿ ಇದ್ದಾರೆ, ಬ್ಯಾಂಕ್ ಅವ್ರು ರೆಡಿ ಇದ್ದಾರೆ, ಏನು ಬೇಕೋ ಪಟ್ ಅಂತ ಬರುತ್ತೆ. ಅದು ಬರ್ತಾ ಇರೋದಕ್ಕೆ ವ್ಯಾಲ್ಯೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಹಾರ್ಮೋನ್ಸ್ ವೈಸೂ ಯು ಡೋಂಟ್ ರೆಸ್ಪೆಕ್ಟ್ ಇಟ್. ಅದೇ ನೀನು ಕಾದು ತಿನ್ನೋ ಹಣ್ಣಿಗೆ ರುಚಿ, ಸೇಮ್ ಕಾನ್ಸೆಪ್ಟ್ ಇದು. ಸತ್ಯನೇ. ಬಟ್ ಇನ್ನೊಂದು ಏನು ಗೊತ್ತಾ, ಇವತ್ತಿಗೆ ಕೈಯಲ್ಲಿ ಉಳಿತಾ ಇಲ್ಲ ದುಡ್ಡು. ಮುಂಚೆ ಏನಾಗಿತ್ತು ಗೊತ್ತಾ, ಇಷ್ಟು ಮಾಲ್ಸ್ ಇರಲಿಲ್ಲ, ಇಷ್ಟೊಂದು ಎಕ್ಸ್ಪೆಂಡಿಚರ್ ಇರಲಿಲ್ಲ, ಇಷ್ಟೊಂದು ನಮ್ಗೆ ಹೋಗೋಕ್ಕೆ ಅವಕಾಶಗಳಿರಲಿಲ್ಲ. ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಬರುತ್ತೆ, ಇದರಲ್ಲಿ ಹಿಂಗಿದೆ, ಅದ್ರಲ್ಲಿ ಹಂಗಿದೆ, ಇಲ್ಲಿ ಸೇಲಿದೆ, ಈ ಬಿಗ್ ಫ್ರೈಡೇ, ಬಿಗ್ ಸ್ಯಾಟರ್ಡೇ, ಬಿಗ್ ಇದು ಬ್ಲ್ಯಾಕ್ ಮಿಲಿಯನ್ ಡೇ, ಬಲಿಯನ್ ಡೇ, ಏನೋ ಬಂದು ಆಳ ಮಾಳ ಅಕೌಂಟಲ್ಲಂತೂ ಇರಲ್ಲಮ್ಮ. ಆ್ಯಂಡ್ ಇವತ್ತಿಗೆ ಎಲ್ಲ ಫಿಂಗರ್ ಟಿಪ್ಪಲ್ಲಿದೆ. ಇಲ್ಲ ಒತ್ತಿದ್ರೆ ಮುಗ್ದೋಯ್ತು. ಫಿಂಗರ್ ಟಿಪ್ಪಲ್ಲಿದೆ, ಓಕೆ. ಆ ಫಿಂಗರ್ ಒತ್ತಬೇಕು ಅನ್ನೋ ತಲೆ ಯಾರ ಕೈನಲ್ಲಿದೆ? ಬಟ್ ಅದನ್ನೇನು ಹೇಳಿದ್ದು ನಾನು ಹೇಳೋದು. ನಾನು ಉದಾಹರಣೆ ಕೊಡ್ತೀನಿ ನಿರಂಜನ್, ಯಾಕಂದೆ ಅಂದರೆ ಅಂಟಿಲ್ ಲಾಸ್ಟ್ 6 months ನನ್ನ ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಗೆಸ್ ಮಾಡು ನೀನು. 2-3 ಲಕ್ಷನಾ? 2 ಲಕ್ಷ. ಡೇವಿಸ್ ಏನು ಮಾಡ್ದ ಗೊತ್ತೇನೋ, ಕಳೆದ ವರ್ಷ ನೋಡಮ್ಮ, ಫುಲ್ ಸ್ಟೇಟ್ಮೆಂಟು ಎಕ್ಸೆಲ್ ಶೀಟಲ್ಲಿ ಹಾಕ್ದ. ನೋಡಮ್ಮ, ಕಳೆದ ವರ್ಷ ನೀನು ಒಂದು ಭಯಂಕರ ನಂಬರ್ ಕೊಟ್ಟಾಗುರು ಅವನು, ಇಷ್ಟು ನೀನು ಬರೀ ಶಾಪಿಂಗಲ್ಲಿ ಉಡಾಯಿಸಿದ್ಯಾ ಅಂದಂಗೆ ನನಗೆ ಗಾಬರಿ ಹೆಂಗಾಯ್ತಂದ್ರೆ, ಹಾಗೆ ಹೋಗ್ತಾ ಇದ್ದಾಗ ನಿನಗೆ ಬೆಲೆನೇ ಇಲ್ಲ. ಇವತ್ತು ನಾನೇನು ಮಾಡ್ತೀನಿ ಗೊತ್ತಾ, ಫಸ್ಟ್ ಆಫ್ ಆಲ್ ಆಸೆ ಬೇರೆ, ಅವಶ್ಯಕತೆ ಬೇರೆ. ಆಮೇಲೆ ನಾನು ಬೈ ಮೋರ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ನೋಡೋದನ್ನು. ಅವ್ರು ಅದನ್ನು ಹೆಂಗೆ ಅರ್ಥ ಮಾಡಿಸ್ಬಿಟ್ರು ನನಗೆ ಅಂದರೆ, ನಿನಗೆ ಬೇಕು ಅನ್ನೋದಕ್ಕೆ ಈಗ ಬಿಗ್ ಬಿಲಿಯನ್ ಡೇ ಅವ್ರು ಬಂದು ನಿನ್ನ ಟರ್ನ್ ಮಾಡ್ತಾ ಇದ್ದಾರೆ, ನಿನಗೆ ಕೀ ಕೊಡ್ತಾ ಇದ್ದಾರೆ. ಈ ಕಡೆ ನೀನು ಅಷ್ಟೇ, ಹೊಸ ಫೋನ್ ಬಂದ ತಕ್ಷಣ ಇವಾಗ ನೀನೇ ನಂದು ಹಳೇದಾಗೋಯ್ತಾ, ಯಾರಿಗೆ ಮಾಡ್ತಾ ಇದೆಯಾ? ಈಗ ಅವನು 5 ವರ್ಷದಿಂದ ಒಂದೇ ಫೋನ್ ಇಟ್ಕೊಂಡಿದ್ದಾನೆ, ಅದೇ ನಾನು 2 ವರ್ಷಕ್ಕಾದಾಗ ನನಗೂ ಐಫೋನು. ಸೊ ಇವಾಗ ನೀನೇ ಕೂತ್ಕೊಂಡು ಅನಾಲಿಸಿಸ್ ಮಾಡಿದಾಗ ನಿನ್ನ ಹುಣ್ಣು ನಿನಗೆ ಕಾಣುತ್ತೆ, ಬಟ್ ನೀನು ಅದು ಅಪ್ಲೈ ಮಾಡಬೇಕು ನೀನೇ, ಅಲ್ಲಿ ಯಾರು ಬರಲ್ಲ. ಬಟ್ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ನಾವು ಯಾರು ದೇವರಲ್ಲ. ಆಸೆಗಳು ನಮ್ಮನ್ನ ಅಲ್ಲ. ಅದೇ ಇವತ್ತು ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ, ನನಗೂ ಅದೇನೋ ಒಂದು ಪಟ್ಟಂತ ಬಂದಿದ ತಕ್ಷಣ ಕೆಳಗಡೆನೇ ಬೈ ಆಪ್ಷನ್ ಇದ್ದಾಗ ಒತ್ಬಿಟ್ಟಿರ್ತೀನಿ. ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಇವೆಲ್ಲ ಯಾವಾಗ ಆಗುತ್ತೆ, ಅಕೌಂಟಲ್ಲಿ ಇದ್ರೆ ಆಗುತ್ತೆ. ಸಿಂಪಲ್. ಐ ಥಿಂಕ್ ನಿನ್ನ ಕೋಪಿಂಗ್ ಮೆಕ್ಯಾನಿಸಮ್ ಇಸ್ ಅಕೌಂಟಲ್ಲೇ ದುಡ್ಡೇ ಇಟ್ಕೊಳ್ಳಲ್ಲ. ಇಡಬಾರ್ದು. ನನ್ನ ಕೋಪಿಂಗ್ ಮೆಕ್ಯಾನಿಸಮ್ ಇಸ್ ಓಕೆ ಗುರು ಹಿಂಗಿದ್ಯಾ, ಇದು ಟ್ರಿಗರ್, ಇದು ನಂಗೆ ಗೊತ್ತು, ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ. ನಾನು ಇವಾಗ ಒಂದೇ ಅಪ್ಲೈ ಮಾಡೋದು, ಹೊಸ ಬಟ್ಟೆ ತೊಗೋಬೇಕಂದ್ರೆ ಅದು ಹರಿದೋಗ್ಬೇಕು. ಐ ಸ್ವೇರ್ ನಾನು ಹಿಂಗೆ ಹಾಕೊಂಡಿದ್ದೀನಿ. ಮೊದಲೇ ಹಂಗೆ ತಾನೇ ತೊಗೊತಾ ಇದ್ದು, ಹುಟ್ಟು ಹಬ್ಬ ಇಲ್ಲಾನೆ ಬಟ್ಟೆ ಹರಿದೋಯ್ತು. ಅಷ್ಟೊಂದು ಲೆವೆಲಿಗೆ ರೀಚ್ ಆಗಿಲ್ಲ. ಆಗ್ತೀಯಾ? ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ನ ಲೈಫ್. ನಂದು ಅದೇ ಹೇಳ್ದಲ್ಲ, ನನ್ ಬೇರೆ ಥರ ಬೇಕಿದ್ದು. ನನಗೆ ಇಷ್ಟಿದ್ರೆ ನಾನು ಇಷ್ಟರಲ್ಲೂ ನಾನು ಎಂಜಾಯ್ ಮಾಡಬೇಕು ಅಂತ ಎತ್ತಿಟ್ಬಿಡ್ತೀನಿ, ಅದ್ರಲ್ಲಿ ನಾನು ಉಡಾಯಿಸ್ತೀನಿ. ಇದ್ರಲ್ಲಿ ಯಾವ್ದು ರೈಟ್ ರಾಂಗ್ ಇಲ್ಲ. ಬಟ್ ಅದೇ ಹೇಳಿದೆ, ಅದು ಅವ್ರವ್ರ ವಿಧ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಹೋಗ್ಬಿಡ್ಬೇಕದು, ನನಗೆ ಗೊತ್ತಿಲ್ಲ, ಅಕೌಂಟಿಂದ ಡಿಡಕ್ಟ್ ಆಗ್ಬಿಡ್ಬೇಕದು. ಸೊ ದಟ್ಸ್ ಯುವರ್ ಮೆಕ್ಯಾನಿಸಮ್. ದಟ್ಸ್ ಹೌ ಐ ಫೌಂಡ್. ನನಗೆ ಗೊತ್ತಾಗಿರೋದು ಅದು. ಇನ್ನು ನನ್ನ ಹೆಂಡ್ತಿಗಂತೂ ತಲೆನೋವೇ ಇಲ್ಲ, ಅವಳಿಗೆ ATM ನಾನೇ, ಎಲ್ಲ ನಾನೇ. ಬಟ್ ಇತ್ತೀಚೆಗೆ ಅವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಅವಳು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಂತಿದೆ, ಅವಳಿಗೆ ಆದಂಥ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ. ನಮ್ಮನೇಲೂ ಸೇಮ್ ಕೆಳಗಡೆ ಇದೇ ಥರ ಒಂದು ಹಾಲ್ ಇದೆ, ಅಲ್ಲಿ ನಾವು ಬರೀ ಪೂಜೆ ಗೀಜೆಗೆ ಅಂತ ಇಟ್ಕೊತಾ ಇದ್ವಿ ಇಷ್ಟು ವರ್ಷ. ಆ್ಯಂಡ್ ಅವಳು ಅವಾಗ ಭರತನಾಟ್ಯ ಕ್ಲಾಸ್ ತೊಗೊಳ್ಳೋದು, ಸ್ಟೂಡೆಂಟ್ಸ್ ಎಲ್ಲ ಬರೋರು. ಇವತ್ತಿಗೆ ಆ ಕೆಳಗಡೆ ರೂಮ್ ಫುಲ್ಲು ಬರೀ ಪ್ರಾಡಕ್ಟ್ಸೇ ಇದೆ, ಎಲ್ಲ ಅವಳಿಗೆ ಬಂದಿರೋದು. ಕೊಲಾಬ್ರೇಷನ್ಸು ಎಲ್ಲ ಪೇಯ್ಡ್ ಕೊಲಾಬ್ರೇಷನ್ಸು. ಇಲ್ಲ, ಎಷ್ಟೊಂದು ಹಂಗಿರಲ್ಲ, ಬಾರ್ಟರ್ ಥರ ಇರುತ್ತೆ. ಸುಮ್ಮನೆ ನಿಮ್ಗೆ ಕೊಡ್ತೀವಿ ತರಿಸಿ ಅಂತಿರುತ್ತೆ. ಬಟ್ ಇದು ಹಂಗಲ್ಲ, ಪೇಯ್ಡ್ ಕೊಲಾಬ್ರೇಷನ್ಸು. ಸೊ ಟುಡೇ ಐ ಫೀಲ್ ಸೋ ಹ್ಯಾಪಿ. ಅವಳೇ ಬಾಸು, ಅವಳಿಗೆ ಯೂಟ್ಯೂಬ್ ಅವಳೇ ಮಾಡ್ಕೋತಾಳೆ. ಆ್ಯಂಡ್ ನನಗೆ ಖುಷಿ ಆಯಿತು. ನೆನ್ನೆ ಆಯ್ತು ಅದು, ಎಲ್ಲೋ ಹೋಗಿದ್ವಿ, ಅದೊಂದು ಹೋಟೆಲ್ಗೆ ಹೋಗಿದ್ವಿ ತಿನ್ನೋಕ್ಕೆ. ಯಾರೋ ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಳ್ಳಿಲ್ಲ, ಪಟ್ಟಂತ ಅವಳ ಹತ್ರ ಹೋಗಿ ತೆಗೆಸ್ಕೊಂಡ್ರು. ಬಿಕಾಸ್ ಅವ್ರು TV ನೋಡಲ್ವಂತೆ, ದೇ ವಾಚ್ ಓನ್ಲಿ ಯೂಟ್ಯೂಬ್. ಅದಕ್ಕೆ ನಾನು ಹೇಳಿದ್ದು, ಇವಾಗ ಯೂಟ್ಯೂಬ್ ಜನ ನೋಡ್ತಾ ಇದ್ದಾರೆ, ಯಾಕಂದರೆ ಅದು ಸೋ ಆಕ್ಸೆಸಿಬಲ್ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದೆ. 100% ಅದು. ಆಮೇಲೆ ಎಲ್ಲರಿಗೂ ಜಾಗ ಇದೆ ಕಣೋ ಅಲ್ಲಿ. ಅಲ್ಲಿ ಎಲ್ಲರಿಗೂ ಜಾಗ ಇದೆ, ನೀನು ನಿಯತ್ತಾಗಿ ಇರಬೇಕು. ಯಾವತ್ತೋ ಒಂದು ಓಡತ್ತೆ, ಒಂದು ವೈರಲ್ ಆಗಬೇಕಷ್ಟೆ. ಬಟ್ ಏನಂದ್ರೆ ಕಾನ್ಸ್ಟೆಂಟ್ ವರ್ಕ್ ಇರಬೇಕು. ಆ್ಯಂಡ್ ಅದು ಹೇಳ್ತಾ ಇದೇನೋ, ನೀನು ನೋಡ್ಬೇಕಷ್ಟೇ. ಅದು ಒಂದೊಂದು ವಿಡಿಯೋನು ನಿನ್ನಲ್ಲಿ ಅಲ್ಲಿ ಆಡಿಯನ್ಸ್ ಹೇಳ್ತಾ ಇರ್ತಾರೆ, ಏನು ವರ್ಕ್ ಆಗ್ತಾ ಇದೆ, ಏನು ವರ್ಕ್ ಆಗಲ್ಲ. ನನ್ನ ಕಮೆಂಟ್ಸ್ ಓದ್ತೀನಿ, ಪ್ರತಿಯೊಂದು ಓದ್ತೀನಿ. ಸೊ ನನಗೆ ನಿನ್ನೆ ಬಂದು ಯಾರೋ ಬಂದ್ಬಿಟ್ಟು, ಮೇಡಮ್ ಇವರ ವೆರಿ ಫೇಮಸ್ ಯೂಟ್ಯೂಬರ್ನು ಅಂದರು. ನಾನು ನಗ್ತೆ ಫಸ್ಟು, ಏನೇ ಅಂತ. ಬಟ್ ಆಮೇಲೆ ಅವ್ರು ಹೋದ್ಮೇಲೆ ನನಗೆ ಖುಷಿ ಆಯಿತು. ಎಲ್ಲ ಇವಳ ಇಷ್ಟು ದಿನ ಸುಮ್ಮನೆ ಕೂತಿದ್ಲು, ಇವಾಗ ಏನೋ ಯೂಟ್ಯೂಬ್ ಅಂತ ಶುರು ಮಾಡ್ಕೊಂಡ್ಲು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾಳೆ, ವ್ಲಾಗ್ಸ್ ಮಾಡ್ತಾಳೆ. ಬೇಸಿಕಲಿ ಅವಳು ಕುಕಿಂಗ್ ಜಾಸ್ತಿ ಮಾಡ್ತಾಳೆ.
ಬಿಕಾಸ್ ಶಿ ಈಸ್ ಗುಡ್ ಅಟ್ ಇಟ್. ನಂದು ಅವಳ್ದು ಇಬ್ಬರದು ಒಂದು ಫಾರ್ಮುಲಾ ಇದೆ, ಡೂ ವಾಟ್ ಯು ಆರ್ ಗುಡ್ ಅಟ್. ದಟ್ ಈಸ್ ದ ಇಲ್ಲೇ ಇರೋದು ಏನೋ ಕೈಯಾಕ್ ಮಾಡಿಬಿಡಿ. ಇವಾಗ ನನಗೆ ಡ್ಯಾನ್ಸ್ ಬರಲ್ಲ, ನಾನು ಹೋಗಿ ಡ್ಯಾನ್ಸಿಂಗ್ ವ್ಲಾಗ್ ಮಾಡಲ್ಲ. ಸಿ ದಿಸ್ ಇಸ್ ಫಸ್ಟ್ ಟೈಮ್, ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಜನ ಅಂಡು ಪಡ್ಕೊಂಡು ಹಾಕ್ತಾರೆ, ನೀನು ಮಾಡೋದು ಇಲ್ಲ. ಯಾರು ನೋಡೋದು ಇಲ್ಲ ಅದು. ಇಲ್ಲ, ವೈರಲ್ ಆಗ್ತವೆ. ಯಾಕೆಂದ್ರೆ ಇವತ್ತಿಗೆ ಅದೇ ವೈರಲ್ ಆಗೋದು. ಆಕ್ಟಿವ್ ಬೇರೆ. ಎಸ್, ನನ್ನಿಂದ ನಗಬೇಕು, ನನ್ನ ಮೇಲೆ ನಗಬಾರ್ದು ಅಷ್ಟೇ. ಸೊ ಇವಳು ಕುಕಿಂಗ್ ಚೆನ್ನಾಗಿ ಮಾಡ್ತಾಳೆ, ಕುಕಿಂಗ್ ಮಾಡ್ತಾಳೆ. ಅದು ಬಿಟ್ಟು ಇನ್ನೊಂದು ನಮ್ದು ಗಂಡ ಹೆಂಡತಿ ದಿನಚರಿ ದಿನೇನೋ ಇರ್ತವೆ, ಮಾಡ್ತಾ ಇರ್ತಾಳೆ. ಅದು ಬಿಟ್ಟರೆ ಇತ್ತೀಚೆಗೆ ಅದೇ ಪ್ರಾಡಕ್ಟ್ ರಿಲೇಟೆಡ್ ಎಲ್ಲ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಕುಕ್ಕಿಂಗಿಗೆ ಇನ್ನೂ ತುಂಬ ಸೀರಿಯಸ್ ಆಗಿ ಹೋಗಬೇಕು ಅಂತ ಆಸೆ ಇದೆ. ಲೆಟ್ಸ್ ಸಿ ಅದು ವೇರ್ ಇಟ್ ವಿಲ್ ಟೇಕ್ ಹರ್. ಐ ಥಿಂಕ್ ದ ಫಾರ್ಮುಲಾ ಹಿಯರ್ ಇಸ್ ವಾಟ್ ಹ್ಯಾಸ್ ವರ್ಕ್ಡ್ ಫಾರ್ ಅಸ್ ಪ್ರಾಬಬ್ಲಿ. ನಿನ್ನಲ್ಲಿ ಒಂದು ಆಸೆ ಇರಬೇಕು, ನಾನು ಮಾಡ್ತೀನಿ ಅಂತ. ಇದರಿಂದ ದುಡ್ಡು ಬರುತ್ತೆ, ಇದರಿಂದ ಇಷ್ಟು ಜನ ಬಂದ್ಬಿಡ್ತಾರೆ, ಅದು ಬೈ ಪ್ರಾಡಕ್ಟ್ಸು ನ್ಯಾಚುರಲ್ ಆಗಿ ನೀನು ಮಾಡೋದ್ರಲ್ಲಿ ಇದ್ರೆ. ಈ ಶೋನೇ ಶುರು ಮಾಡ್ಬೇಕಾದ್ರೆ ನನಗೆ ಎಷ್ಟು ಡೌಟ್ ಇತ್ತು ಗೊತ್ತೇನೋ, ಹೋದ ವರ್ಷ ಫೆಬ್ರವರಿನಲ್ಲಿ. ನಾನು ರ್ಯಾಪಿಡ್ ರಶ್ಮಿ ಅಲ್ಲ, ಅಂದರೆ ಟಟ ಕೌಂಟ್ರು, ಪಂಚಸ್ಸು, ಡೈಲಾಗ್ಸು. ಅದನ್ನೇ ನಾನು ಹೇಳಿದ್ದು ಬಂದಿದ್ದ ತಕ್ಷಣ ನಂಗೆ ನೀನು ಅಂತ ಗೊತ್ತೇ ಆಗ್ತಾಯಿಲ್ಲ ಈ ಶೋನಲ್ಲಿ ಅಂತ. ಅಂದರೆ ನನಗೆ ಏನು ಅನ್ಸುತ್ತೆ ಗೊತ್ತಾ, ಸಿ ಐ ಆಮ್ 41 ಟುಡೇ. ನ್ಯಾಚುರಲಿ ದಿಸ್ ಇಸ್ ಹೂ ರಶ್ಮಿ ಇಸ್ ಟುಡೇ. ನನಗೆ ಕಾಮಿಡಿ ಡೈಲಾಗ್ಸು ನಾನು ಎಂಜಾಯ್ ಮಾಡ್ತೀನಿ. ಆ ರೇಡಿಯೋದಲ್ಲಿ ಬಹುಶಃ ಒಂದಷ್ಟು ಫ್ಲೋ ಅಂತ ಬಂದ್ರೂ ಯಾವುದೋ ಒಂದು ಎರಡು ಬರುತ್ತೆ, ಕಾಲೆಳಿತೀನಿ ಅಲ್ಲ. ಬಟ್ ದಿಸ್ ಇಸ್ ಹೂ ಐ ಆಮ್ ಟುಡೇ. ದಟ್ ಈಸ್ ಯೂಟ್ಯೂಬ್. ನಂಗೆ ಅದಕ್ಕೆ ಇತ್ತೀಚೆಗೆ ಯೂಟ್ಯೂಬ್ ಇಷ್ಟ ಆಗ್ತಾ ಇರೋದು. ಯಾಕೆಂದರೆ ನೀನು ಟೆಲಿವಿಷನ್ ಅಥವಾ ರೇಡಿಯೋ ಇನ್ನೊಂದೇನೋ ತೊಗೊಂಡಾಗ ನೀ ಅಲ್ಲಿ ಜನರನ್ನು ಮೆಚ್ಚಿಸ್ಲೇಬೇಕು ಅನ್ನೋ ಒಂದು ಇದಿರುತ್ತೆ, ಕಂಪಲ್ಸರಿ ಇರುತ್ತೆ ನಿನಗೆ. ಇಲ್ಲಿ ಹಂಗಲ್ಲ, ಇಲ್ಲಿ ನೀನೇನು ಅದನ್ನು ಜನ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಈಗ ಯಾವುದೋ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಿಗ್ FM, ರೆಡ್ FM ಅಥವಾ ಕಲರ್ಸ್ ಕನ್ನಡ, ಜೀ ಕನ್ನಡ, ಜನ ಟಿ ವಿಯಿಂದ ನಿನ್ನನ್ನು ಅಸೋಸಿಯೇಟ್ ಮಾಡ್ತಾ ಇರ್ತಾರೆ. ಇದು ನೀನೇ ಪಾಯಿಂಟ್. ಇಲ್ಲಿ ನೀನೇ ಎಲ್ಲ ನಿಂದೇ ಅಸೋಸಿಯೇಷನ್. ರಶ್ಮಿ ಈಸ್ ದ ಶಿ ಹರ್ಸೆಲ್ಫ್ ಈಸ್ ಅ ಚಾನೆಲ್. ಜನ ನಿನ್ನೇ ನೋಡಕ್ಕೆ ನಿನ್ನ ಚಾನಲ್ಗೆ ಬರ್ತಾರೆ. ಸೊ ಇದೊಂಥರ ನಿನ್ನ ಪ್ರಪಂಚ ಇದು. ಇಷ್ಟು ದಿನ ನೀನು ಸಮುದ್ರದಲ್ಲಿ ಮೀನು, ಈಗ ಹಂಗಲ್ಲ, ಬಾವಿನೂ ನೀನೇ, ಕಪ್ಪೆನೂ ನೀನೇ. ಸೊ ಹಾಗಾಗಿ ಇದೊಂಥರ ಚಂದ. ಸೊ ನನ್ನ ಫ್ಯೂಚರಲ್ಲೂ ಅಷ್ಟೇ ನಾನು ಹೆಚ್ಚೆಚ್ಚು ಯೂಟ್ಯೂಬಲ್ಲಿ ಇನ್ನು ಏನೇನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಫ್ಟರ್ ನಿರಿಕ್ ಇತ್ತೀಚೆಗೆ ನಾನು ಕೀರ್ತಿ ಮಾಡ್ತಾ ಇದ್ದೀನಿ, ಕೊಲಾಬ್ರೇಟ್ ಮಾಡ್ಬಿಟ್ಟು ಏನಾದ್ರು ಮಾಡೋಣ ಅಂತ. ನೀವು ನಂಬಲ್ಲ, ಸುಮ್ಮನೆ ನಮ್ಮನೇಲೆ ನಮ್ಮ ಬಾಲ್ಕನಿ ಇದೆಯಲ್ಲ, ಅದು ಎಷ್ಟೋ ಒಂಥರ ಬೋಧಿ ವೃಕ್ಷ ಇದ್ದಂಗೆ ನಮಗೆ. ಅಲ್ಲಿ ಎಷ್ಟೊಂದು ಹೊಸ ಐಡಿಯಾಗಳು, ಥಾಟ್ಸ್ ಬಂದಿದೆ. ಸುಮ್ಮನೆ ಇಬ್ರು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ವಿ. ಅವನು ಏನೋ ಮಾಡಬೇಕಣ ಅಂದ, ನಾನು ಬರಲ್ಲ ಒಂದು ಚಾನಲ್ ಶುರು ಮಾಡೋಣ ಅಂದೆ. ಅವನು ಇವಾಗಲೇ ನೀನು ಬರಲ್ಲ, ನೀನು ಬಿಸಿ ಹಂಗೆ ಹಿಂಗೆ, ನಾನು ನೀನು ಅಂದ್ಕೊಂಡು ಜಗಳ ಆಡ್ತಾ ಇದ್ವಿ. ಆಮೇಲೆ ಜಗಳ ಆಡ್ತಾ ಹಂಗೆ ಸ್ವಲ್ಪ ಲೈಟಾಗಿ ತಂಪು ಪಾನೀಯ ತೊಗೊಂಡ್ವಿ. ತೊಗೊಂಡು ಇಬ್ಬರು ಅವ್ನು ಸೆಂಟಿಮೆಂಟ್ ಆಗ್ಬಿಟ್ಟ. ಮಾಡೋಣ ಮಚ್ಚ, ನಾಳೆಯಿಂದ ಮಾಡೋಣ ಮಚ್ಚ ಅಂದ. ಆಯಿತು, ಯಾಕೋ ಹಿಂಗಾಡ್ತಾ ಇದೆಯಾ, ಓಲಿ ಬಿಡು, ಆಯ್ತು ಏನೋ ಮಾಡೋಣ ಬಿಡು ಮಚ್ಚ, ಬೆಳಿಬೇಕು ಮಚ್ಚ, ಇಬ್ಬರು ಬೆಳಿಬೇಕು ಮಚ್ಚ ಅಂದ. ಇವನೇನು ಹಿಂಗಾಗ್ಬಿಟ್ಟಲ್ಲ, ನೀವು ಯಾವತ್ತೂ ನೋಡಿಲ್ಲ ಹಿಂಗೆ ಅಂತ. ಮಜಾ ಅಂದರೆ ಬೆಳಗ್ಗೆ ಎದ್ದು ಇಬ್ಬರು ಚಾನಲ್ ಶುರು ಮಾಡಿದ್ವಿ. ಹಿಂಗೆ ಉಟ್ಕೊಂಡಿದ್ದದು. ನಿಮ್ಮ ಕಾಂಬಿನೇಷನ್ ಚೆನ್ನಾಗಿದೆ. ಏನು ಅಂತ ನಮಗೂ ಅರ್ಥ ಆಗಿಲ್ಲ ಇವತ್ತವರೆಗೂ. ಬಟ್ ಏನು ಅಂದರೆ ಜನಕ್ಕೆ ಮಜಾ ಇದೆ, ನಮಗೂ ಮಜಾ ಇದೆ. ಮಾಡ್ಬೇಕಾದ್ರೆ ನಾವೇನಾಗ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ವಿ ಕೆಪ್ಟ್ ಇಟ್ ವೆರಿ ಸಿಂಪಲ್. ನಮ್ಮದು ಏನೋ ಹೇಳ್ತೀವಿ, ಏನೋ ಇದು ಮಾಡಿ, ಏನೂ ಇಲ್ಲ. ಈಗ ಜನಕ್ಕೆ ಮಿಸ್ ಆಗಿರೋದೇನೋ ಒಂದು ನಾರ್ಮಲ್ ಕಾನ್ವರ್ಸೇಷನ್. ಈಗ ನಾವು ಕ್ಲೋಸ್ ಫ್ರೆಂಡ್ಸು, ಹುಡುಗ ಮಗ ಮಚ್ಚ ಕೂತ್ಕೊಂಡು ಹೆಂಗೆ ಮಾತಾಡ್ತೀವಿ, ಅದು ಮಿಸ್ ಆಗೋಗಿದೆ. ಎಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಸೊ ಆ ಕ್ಯಾಟಗರಿ ಜನ ಮಿಸ್ ಮಾಡ್ಕೋತಾರೆ. ನಮಗೇನು, ನಾವು ಹೆಂಗೆ ಬೇಕು ಹಂಗೆ ನಾರ್ಮಲಾಗಿ ಒಂದು ಅಡ್ಡದಲ್ಲಿ ಕೂತ್ಕೊಂಡು ಹೆಂಗೆ ಮಾತಾಡ್ತೀವಿ, ನಾವು ಹಂಗೆ ಮಾತಾಡ್ತೀವಿ. ಆ ಕಾನ್ವರ್ಸೇಷನ್, ಆ ಕ್ಯಾಶುವಲ್ನೆಸ್ಸು, ಅಷ್ಟೇ, ಆ ಫಿಲ್ಟರ್ಲೆಸ್ ಅಷ್ಟೇ, ಅದು ಮಾತಾಡ್ತೀವಿ. ಲಕ್ಕಿಲಿ ನಮ್ಗೆ ಅದು ಹೆಲ್ಪ್ ಆಗ್ತಾ ಇದೆ. ವಿತಿನ್ 3 months ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 90,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಸಮ್ 7 million ವಾಚರ್ಸ್, ವ್ಯೂಸ್ ಎಲ್ಲ ಬಂದಿದೆ. ಆ್ಯಂಡ್ ವಿ ಆರ್ ಗೆಟ್ಟಿಂಗ್ ರೆವಿನ್ಯೂ ಆಲ್ಸೋ, ಆ್ಯಂಡ್ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಇಂಟರ್ವ್ಯೂಸ್, ಲಾಟ್ ಆಫ್ ಪ್ರಾಡಕ್ಟ್ಸ್. ಸೊ guys, do also follow their ಹೊಸ ಚಾನಲ್ and ನಿರಂಜನ್ದು ಹಳೆ ಚಾನಲ್. I think it's all about collaborating. ಜೊತೆಗೆ why not ನಾನು ಹೇಳಿದ್ನಲ್ಲ, when I find my competition I work with them. ಅಷ್ಟೇ. ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ವೇ. ಅದೇ ಪ್ರಪಂಚದಲ್ಲಿ ಎಲ್ಲರಿಗೂ ಜಾಗ ಇದೆ ಕಣ. ನಾವು ಯಾವತ್ತೂ ಇದನ್ನು ಹಿಂಗೆ ಹಿಡ್ಕೋಬೇಕು, ಅದನ್ನು ಹಿಂಗೆ ಮಾಡೋಕ್ಕೆ ಸಾಧ್ಯ ಆದರೆ ನೋಡಬೇಕು. ಹಿಂಗೆ ಮಾಡೋಕ್ಕೆ ಹೋದ್ರೇ ಪ್ರಾಬ್ಲಮ್, ಅವ್ರಿಗಲ್ಲ ನಮಗೆ. ಅದು ಐ ಮೀನ್ ದಟ್ಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ಹೌದು. ಆ್ಯಂಡ್ ಐ ಹ್ಯಾವ್ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟೋ ಸತಿ ಶ್ರುತಿ ಬಂದಿಲ್ಲ, RJ ಶ್ರುತಿ ಬಂದಿಲ್ಲ. ಅಂದರೆ ನಾನು ಅವಳ ಶೋನಲ್ಲಿ ಬಂದಿಲ್ಲ. ಅಂದರೆ ನಾನು ಬಿಗ್ FM ಅಲ್ಲಿ ಇದ್ದಾಗ ನಾನು ಅವಳು ತುಂಬ ಕಮ್ಮಿ ಮಾತಾಡ್ತಾ ಇದ್ದಿದ್ದು.
ಇಲ್ಲ ಜಸ್ಟ್ ನಾವು ಯು ಟುಕ್ ಶ್ರುತೀಸ್ ನೇಮ್ನು, ನಾನು ಈ ಬೀಡ್ಸ್ ಎಲ್ಲ ಹಾಕೋಕ್ಕೆ ಅವಳೇ ಕಾರಣ. ಅವಳು ಈ ನಡುವೆ ಅವಳು ಅಷ್ಟೇ ನಮ್ಗೆ ಆರ್ ಜೆ ಯಾಕೆ ಪರಿಚಯ. ಸ್ವಿಚ್ಚು, ಕ್ರಿಸ್ಟಲ್ಸು, ಇವತ್ತಿಗೆ ಯಪ್ಪ ಅವಳದು ರೀಲ್ಸ್ ದಿನ ನೋಡ್ತೀನಿ ನಾನು, ಎಲ್ಲ ಮಾಡ್ತೀನಿ. ಅದು ಏನು ಸ್ವಿಚ್ ವರ್ಡು, ಮ್ಯಾನಿಫೆಸ್ಟೇಷನ್ ನಂಬರು, ಗ್ರೀನ್ ಪೆನ್ನು, ರೆಡ್ ಪೆನ್ನು ಅಂತಲೇ. ಆಮೇಲೆ ನನ್ನ ಹೆಂಡ್ತಿಗೆ ನಾಯಿ ಕಚ್ಬಿಡ್ತಿಲಿ, ಸುಮ್ಮನೆ ಹಿಂಗೆ ಮಾತಾಡ್ಸ್ಬೇಕಾದ್ರೆ ಹಿಂಗೆ ಕಚ್ಬಿಡ್ತು, 2 ಹಲ್ಲು ಮಾರ್ಕ್ ಹಂಗೆ ಬಿದ್ದುಬಿಡ್ತಿಲಿ. ಎಷ್ಟು ಡೀಪಾಗಿ ಬಿತ್ತು ಅಂದರೆ ಸ್ಕಾರ್ ಆಗೋಯ್ತದು. ಏನೋ ಮಾಡ್ಬೇಕು, ಏನೋ ಟ್ಯಾಟು ಹಾಕ್ಸ್ಬೇಕಲ್ಲ ಇವಳಿಗೆ, ಅಟ್ಲೀಸ್ಟ್ ಆ ಸ್ಕಾರ್ ಅವಳು ಸ್ಲೀವ್ಲೆಸ್ ಹಾಕೋದೇ ಬಿಟ್ಬಿಟ್ಲು ಪಾಪ, ಅದು ಕೆಡ್ದಾಗ ಕಾಣುತ್ತೆ ಅಂತ. ಇವಳು ಶ್ರುತಿ ಮೈ ತುಂಬ ಟ್ಯಾಟು ಹಾಕ್ಕೊಂಡಿದ್ದಾಳೆ. ಇವನು ಎಲ್ಲೋ ಸಿಕ್ಕಿದ್ವಿ, ಅವ್ನು ಯಾರೋ ಬಂದಿದ್ದ ಕಣೋ, ದಿಸ್ ಮೈ ನ್ಯೂ ಟ್ಯಾಟು ಕಣೋ, ಅವು ಕಣೋ ಅಂದೆ. ನಾನು ಹೆಂಡ್ತಿಗೂ ಹಾಕ್ಸ್ಬೇಕು ಅಂತೀನಿ, ಹೇಳೆ ಸಜೆಸ್ಟ್ ಮಾಡೆ. ಪಟ್ ಅಂತ ವಾಟ್ಸಪ್ಪಲ್ಲಿ ಒಂದು 15 ಕಳಿಸ್ಬಿಟ್ಲು. ಅದು ಯಾವುದೋ ಮ್ಯಾಜಿಕ್ ಕೀ, ಮ್ಯಾನಿಫೆಸ್ಟೇಷನ್ ಕೀ, ಇನ್ನೊಂದು ಅದು ಏನೋ ಹಿಂಗೆ ಟ್ರಯಾಂಗಲ್ಲು, ಒಂದು ಚಿಟ್ಟೆ, ಒಂದು ಲೇಡಿ ಬರ್ಡ್ ಎಲ್ಲ ಕಳಿಸ್ಬಿಟ್ಲು. ಇದೆಲ್ಲದಕ್ಕೂ ಒಂದೊಂದು ನೇಮ್ ಇದು ಅರ್ಥ ಇದೆ, ಆ್ಯಂಡ್ ಇದರಿಂದ ನಿಮ್ಮ ಫಾರ್ಚೂನ್ ಚೇಂಜ್ ಆಗುತ್ತೆ ಏನೋ ಹೇಳ್ಬಿಟ್ಲು. ನಾನು ನೆಂತಿಗೆ ತೋರಿಸ್ದೆ, ಇಷ್ಟು ಯಾವ್ದು ಇಷ್ಟನೇ ಅಂತ. ನಂಗೆ ಚಿಟ್ಟೆ ಇಷ್ಟ ಅಂದ್ಲು. ಹೋಗಿ ಹಾಕ್ಸ್ಕೊಂಬಂದ್ಬಿಟ್ಟಿ ಚಿಟ್ಟೆ, 2 ಚಿಟ್ಟೆ ಇವಾಗ ಹಾಕ್ಸಿದ್ದೆ ಅವಳಿಗೆ. ಅದಾದಮೇಲೆ ಅಂದ್ಲು, ಇವಾಗ ನೀನು ಟ್ಯಾಟು ಹಾಕ್ಸಿದ್ಯಾ, ಇವಾಗ ಲೆಟ್ ಮಿ ಹೆಲ್ಪ್ ಯು ಟು ಆ್ಯಕ್ಟಿವೇಟ್ ದಿಸ್ ಅಂದ್ಲು. ಸೊ ನಾನು ಹೇಳೋದು, ದಿಸ್ ಈಸ್ ಆಲ್ ನ್ಯೂ, ಬಟ್ ಇರ್ಬೋದು, ಅದರಿಂದ ನಮ್ಗೆ ಹೆಲ್ಪ್ ಆಗ್ತಿರ್ಬೋದು. ಅಂದರೆ ನಂಬಿಕೆನೇ ದೇವ್ರ ಅಂತ ಇದೆ, ನೀನು ನಂಬಿಕೆ ಎಲ್ಲಿ ಇಡ್ತೀಯೋ ಅಲ್ಲಿ ನಿನಗೆ ರಿಸಲ್ಟ್ ಕಾಣುತ್ತೆ. ಸೊ ಈಗ ನೋಡಿ, ಇದು ಪೈರೈಟ್ ಅದು ಆಯಿತಾ, ಇದು ಹಾಕೋದ್ರಿಂದ ದುಡ್ಡು ಅಟ್ರಾಕ್ಟ್ ಆಗುತ್ತೆ ನಮಗೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಏನು ಗೊತ್ತಾ, ನನ್ನ ನಂಬಿಕೆ, ಅಗೇನ್ ಇಟ್ಸ್ ಮ್ಯಾನಿಫೆಸ್ಟೇಷನ್. ನನಗೇನು ಇದು ಹಾಕ್ಕೊಂಡು ನೀವು ಆಚೆ ಬಂದೀನಿ, ನನಗೆ ದುಡ್ಡು ಅಟ್ರಾಕ್ಟ್ ಆಗ್ತದೆ 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 ಆಗ್ತದೆ, ನನ್ನ ಮೈಂಡಲ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಅದಾಗ್ಬೋದು. ಈ ಹೋಮಿಯೋಪತಿ ಹಾಗೆ ಅಂತಾರೆ ತುಂಬ ಜನ. ಈ ಹೋಮಿಯೋಪತಿಲಿ ಕೆಲವು ಸಲ ನಿಜವಾಗ್ಲೂ ಪೇಷಂಟ್ ಏನಾಗಿದೆ ಅಂತ ಗೊತ್ತಾಗ್ದಿದ್ದಾಗ ಸುಮ್ಮನೆ ಹಾಕ್ಕೊಟ್ಟಿರ್ತಾರಂತೆ ಅವ್ರು, ಸಕ್ಕರೆ ಥರ, ಪ್ಲಸಿಬೋ ಅಂತ ಕರೀತಾರೆ. ಆ ಮಾತ್ರೆ ಬರೀ ಸಕ್ಕರೆ ಮಾತ್ರೆ ಅಷ್ಟೇ. ಅದನ್ನು ತೊಗೊಂಡಿರ್ತಾರೆ, ಅವರಿಗೆ ಜನ ಸರಿ ಹೊಟ್ಟೋಯ್ತು ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಮಾತ್ರೆ ಕೊಟ್ಟಿದ್ದ ಎಫೆಕ್ಟಲ್ಲೇ ಅವ್ರು ಆಗಲೇ ಸರಿ ಅಂತ ಅವ್ರು ಡಿಸೈಡ್ ಮಾಡಿಬಿಡ್ತಾರೆ. ಸೊ ಆ ಥರನೇ ಇವೆಲ್ಲ ಹಂಗೆ ಅಂತ. ಸೊ ಹಾಕೊಂಡಾಗ್ಲೇ ಅರ್ಧಕ್ಕರ್ಧ ಯು ಫೀಲ್ ದಟ್. ಓಕೆ, ನೀನು ಹಾಕಿದ್ಯಾ? ಓ ಏನಮ್ಮ, ನಾನು 4ಕ್ಕೆ ಇಷ್ಟೊಂದು ಬುಡ್ಡೆ ಬಿಡ್ತಾ ಇದ್ದೀನಿ, ನೀನು ಪ್ಲೀಸ್ ತೋರ್ಸು ನಿಮಿಷ. ಏಯ್ ಸುಮ್ನಿರ. ಇಲ್ಲ ನಾನು ನಿಜ, ಐ ವಾಂಟ್ ಟು ಸಿ. ಅಯ್ಯೋ ಭಗವಂತನೇ, ದಿಸ್ ಇಸ್ ಟೈಗರ್ ಐ. ಅದು ನಂದು ಇದೆ. ನಿಂಗೆ ಗೊತ್ತದೇನು? ಇಲ್ಲ ಇಲ್ಲೋಡಿಲೆ, ನಿಂದು ಒಂದೊಂದು ಬೇರೆ ಬೇರೆ ಇದೆ, ನಂದು ಒಂದರಲ್ಲೇ ಎಲ್ಲ ಇದೆ ಅಷ್ಟೇ ಅಷ್ಟೇ. ಹಾಂ ಹಾಂ ಹಾಂ. ಇದು ಅಮೆಥಿಸ್ಟು, ಇದು ರೋಸ್ ಕ್ವಾರ್ಟ್ಸು, ಇದು ಸ್ಫಟಿಕ, ಇದು ಫಾರ್ ನಜರ್. ನಾಟ್ ಬ್ಯಾಡ್. ನೋ ವಂಡರ್ ವಿ ಥಿಂಕ್ ಅಲೈಕ್. ಅದಕ್ಕೆ ಕೂತ್ಕೊಂಡು ಇಷ್ಟೊತ್ತಂಗ ಮಾತಾಡ್ತಾ ಇದ್ದೀವಿ. ಗುಡ್, ಯಾ, ಇಟ್ಸ್ ಹೆಲ್ಪಿಂಗ್ ಯು ನೋ. ಓ, ಐ ಲವ್ ಇಟ್. ಇಟ್ ಹ್ಯಾಸ್ ಹೆಲ್ಪ್ ಮೀ. ನನಗೂ ಆಗಿದೆ, ನನಗೂ ಆಗಿದೆ, ಖಂಡಿತವಾಗ್ಲೂ ಆಗಿದೆ. ನನಗೆ ಇಟ್ ಹ್ಯಾಸ್ ಹೆಲ್ಪ್ ಮೀ ಥಿಂಕ್ ಬೆಟರ್. ಇಟ್ ಹ್ಯಾಸ್ ರೆಡ್ಯೂಸ್ ಮೈ ಆ್ಯಂಗರ್. ಇಟ್ ಹ್ಯಾಸ್ ಹೆಲ್ಪ್ ಮೀ ಚಾನಲೈಸ್ ಫ್ಯೂ ಥಿಂಗ್ಸ್. ಗುಡ್. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಬಂದು ಈಗ ಒಂದು ಈ ಮಧ್ಯ ಯುವರ್ ಆಂಟ್ರಪ್ರಿನರ್ ಜರ್ನಿ. ಡು ಯು ಸಜೆಸ್ಟ್ ಯಾರಿಗಾದ್ರೂ ಈಗ ರೆಸಾರ್ಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ? ಇಲ್ಲ, ಮಾಡು ಅಂತ ಹೇಳ್ತೀನಿ, ಬಟ್ ತಿಳ್ಕೊಳ್ದೆ ಏನೂ ಮಾಡಬೇಡಿ ಅಂತ ಹೇಳ್ತೀನಿ. ನೀನು ಯಾಕೆ ಅದು ಕೈ ಹಾಕಿದ್ದು? ನಂಗೆ ಅದೊಂಥರ ತೀಟೆ. ನಂದು ಹೇಳಿದ್ನಲ್ಲ, ನಂದೆಲ್ಲ ಕ್ವಿಕ್ ಡಿಸಿಷನ್ಸ್. ರಾತ್ರಿ ನಾವು ಬಾಲಿಗೆ ಹೋಗಿ ಬಂದ್ವಿ, ನಾನು ನನ್ನ ವೈಫು. ಹೋಗಿ ಬಂದು ನೋಡ್ಬಿಟ್ಟು ನನ್ನ ಮಗಂದು ಎಲ್ಲ ಇಲ್ಲಿಗೆ ಬರ್ತಾರೆ, ನಾವೇ ಒಂದು ಬೆಟ್ಟದ ಮೇಲೆ ಹಿಂಗೆ ಮಾಡಿಟ್ಬೋಣ ಅನಿಸ್ಬಿಡ್ತು. ಬೇಸಿಕಲಿ ನನಗೊಂದು ಹಾಲಿಡೇ ಹೋಮ್ ಥರ ಬೇಕಾಗಿತ್ತು. ಎಲ್ಲ ಬರೀ ಲೈಟು ಅದು ಇದು ಕಷ್ಟಪಟ್ಟಿರ್ತೀವಿ. ಒಂದು ವೀಕೆಂಡಿಗೆ ನಮ್ಮದೇ ಒಂದು ಬೆಟ್ಟದ ತುದೀಲಿ, ನಾನು ಚಿಕ್ಕ ವಯಸ್ಸಿಂದ ವಚನ ಕೇಳ್ಕೊಂಡೇ ಬಂದಿದ್ದೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ. ಸೊ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಹುಲಿ ಕರಡಿಗಳಿಗೆ ಹೆದರಿದೆ ಅಂತ ಹೆದರೋದು ಬೇಡ ಕಣೆ, ಇರೋಣ ಕಣೆ, ಲೆಟ್ಸ್ ಲಿವ್ ದಿಸ್ ಲೈಫ್ ಅಂತ. ನನಗೆ ಒಂಥರ ನಮ್ಮ ರವಿ ಸರ್ ಥರ ಕನಸು ಕಾಣೋದೇ ನಮ್ಮ ಜೀವನ. ಡ್ರೀಮ್ ಬಿಗ್ ಆ್ಯಂಡ್ ಡ್ರೀಮ್ ವೆರಿ ವಿಯರ್ಡ್. ಮಾಡೋಣ ಅಂತ ಮಾಡಿಬಿಟ್ವಿ. ಮಾಡಾದಮೇಲೆ ಅದಾದಮೇಲೆ ನಾನೊಬ್ಬ ಸ್ನೇಹಿತ ಸಿಗ್ದ, ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡೇ. ಅವನು ನನ್ನ ಐಡಿಯಾ ಹೇಳಿಲ್ಲ, ನೋಡ್ಲಾ ಹಿಂಗೆಲ್ಲ ಇದೆ ನನ್ನ ಐಡಿಯಾ, ಯಾಕೆ ಸುಮ್ಮನೆ ನಿಮಗೆ ನಾನು ಬರ್ತೀನಿ ಬಾ, ಒಟ್ಟಿಗೆ ಮಾಡ್ಬೋಣ ಬಾ ಅಂದ. ಎಲ್ಲ ನಾನೇ ಹುಚ್ಚ ಅಂದ್ಕೊಂಡು ನನಗಿಂತ ಹುಚ್ಚ ಸಿಕ್ಕಿದ ನನಗೆ ಅಂತ ನಾವಿಬ್ಬರು ಸೇರ್ಕೊಂಡು ಮಾಡೇ ಬಿಟ್ವಿ. ಅದನ್ನು ಮಾಡಿ ಒಂದಷ್ಟು ಕಳ್ಕೊಂಡ್ವಿ, ಮಾಡಿದ್ವಿ ಎಲ್ಲ. ಯಾಕೆಂದರೆ ವಿ ಡೋಂಟ್ ನೋ ಎನಿಥಿಂಗ್. ರೆಸಾರ್ಟ್ ಬಿಸ್ನೆಸ್ ಅಂದ್ರೇನು, ಹೌ ಇಟ್ ರನ್ಸ್, ಹೆಂಗೆ ಜನನ ಕರೆಯೋದು, R&D ಮಾಡದೆ ಸುಮ್ಮನೆ ನುಗ್ಗಿದ್ಯಾ? ನೋ R&D ಎಟ್ ಆಲ್. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈಗ ಇಳಿದಾದ್ಮೇಲೆ ಸರ್ವೈವ್ ಆಗೋದು ಬೇರೆ,
ಅದು ವಿಧಿ ಇಲ್ಲ. ನೀರಿಗಿಳಿದ್ಮೇಲೆ ನೀರಿಗಿಳಿದ ಮೇಲೆ ಈಜಲೇಬೇಕು, ಅದು ಬೇರೆ. ಬಟ್ ನಾನು ಹೇಳೋದು ಈ ಕಳ್ಕೊಳ್ಳೋ ಪ್ರೋಸೆಸ್ ಇದೆಯಲ್ಲ ಅದು ಲೆಸ್ ಆಗುತ್ತೆ ಅಷ್ಟೆ. ತಿಳ್ಕೊಂಡು ಮಾಡಿದಾಗ ಇದ್ರೆ ಕಳ್ಕೊಂಡ್ರೆ ಪರವಾಗಿಲ್ಲ. ಸೋಲ ಮಾಡಿ ಇನ್ನೊಂದೇನೋ ಮಾಡಿ ಲೈಫ್ ಸೇವಿಂಗ್ನೆಲ್ಲ ಅದಕ್ಕೆ ಹಾಕಿ ಕಳ್ಕೊಳ್ಳೋದಿದೆಯಲ್ಲ ಅದಂಥ ದುರಂತ ಇನ್ನೊಂದಿಲ್ಲ. ನೋವು ಕೂಡ. ಕೆಲವರಂತೂ ಕೊಲಾಪ್ಸೇ ಆಗ್ಬಿಡ್ತಾರೆ. ನಮಗೆ ಒಂದು ಪ್ಯಾಸಿವ್ ಇನ್ಕಮ್ ಇರೋದ್ರಿಂದ ನಮಗೇನು ಸಮಸ್ಯೆ ಆಗಲಿಲ್ಲ. ಬಟ್ ಈಗ ಓಕೆ, ಈಗ ಗೊತ್ತಾಯಿತು ದಿಸ್ ಇಸ್ ಹೌ ಇಟ್ ಈಸ್. ಇದಕ್ಕೆ ಬರೀ ನಾನು ಯಾವುದೋ ಒಂದು ವೀಡಿಯೋ ಹಾಕ್ಬಿಟ್ಟೆ ಇನ್ನೊಂದಿನ ಪ್ರಮೋಷನ್ ಹೋಗ್ಬಿಟ್ಟೆ ಅಂದ್ರೆ ಆಗಲ್ಲ. ಇದಕ್ಕೆ ಬೇರೆನೇ ಸ್ಪೆಂಡ್ ಮಾಡಬೇಕು. ಆಮೇಲೆ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಕೊಡಬೇಕು. ಆಮೇಲೆ ಅಲ್ಲಿ ನಮಗೆ ಹಾಸ್ಪಿಟಾಲಿಟಿ ಇಸ್ ನಥಿಂಗ್ ಬಟ್ ಪೀಪಲ್ಸ್ ಮ್ಯಾನೇಜ್ಮೆಂಟ್, ಆಯಿತಾ. ಇಲ್ಲಿ ಹೆಂಗೆ ಅಂದರೆ ಇದು ನಾಣ್ಯದ ಎರಡೂ ಮುಖಾನ ಚೆನ್ನಾಗಿ ನೋಡ್ಕೋಬೇಕು. ಈ ಕಡೆ ಗೆಸ್ಟನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ಕಡೆ ಎಂಪ್ಲಾಯಿನೂ ವೈಸ್ಲಿಯಾಗಿ ಚೂಸ್ ಮಾಡಬೇಕು. ಸೊ ಸಮ್ಟೈಮ್ಸ್ ಗೆಸ್ಟ್ಗಳು ಹೆಂಗೆ ಎಷ್ಟು ಥ್ರೆಟ್ಟೋ ಎಂಪ್ಲಾಯೀಸು ಅಷ್ಟೇ ಥ್ರೆಟ್. ಅಲ್ಲಿ ಅವರೇ ದೋಣಿನ ತೂತ್ ಮಾಡೋದಲ್ಲ. ಅಯ್ಯೋ, ಬಟ್ ಏನಂದ್ರೆ ಸಮ್ಟೈಮ್ಸ್ ಆ ಎಂಪ್ಲಾಯೀಸ್ನ ಕರೆಕ್ಟಾಗಿ ಚೂಸ್ ಮಾಡಿಬಿಟ್ರೆ ಅವರೇ ಲೈಫ್ ಸೇವಿಯರ್ಸ್. ಅವರಂಥ ಒಳ್ಳೆಯವರು ಇಲ್ಲ, ಅವರಂಥ ಶಾಕಿಂಗ್ ಕೊಡೋರು ಇಲ್ಲ. ರಾತ್ರಿ ಅಡುಗೆ ಮಾಡೋನು ಬಿಟ್ಟೋಗ್ಬಿಡ್ತಾನೆ. ಅಲ್ಲಿ 80-90 ಜನ ಎಷ್ಟಿರ್ತಾರೆ, ಅಡುಗೆ ಅವನು ಇಲ್ಲ, ಏನು ಮಾಡೋದು? ಒಬ್ಬ ಮ್ಯಾನೇಜರ್ ಫೋನ್ ಮಾಡ್ತಾನೆ, ಸರ್ ಬಿಟ್ಟೋದ್ರು ಸರ್. ಏನು ರಜಾ? ಬಿಟ್ಟೋದ್ರು ಸರ್. ಯಾರು ಮತ್ತು ನಾಳೆ ಯಾರು ಗೊತ್ತಿಲ್ಲ ಸರ್. ಇಲ್ಲಿ ಫೋನ್ ಬರ್ತಾ ಇರುತ್ತೆ, ಸರ್ ನಾಳೆ ನಮ್ಗೆ ಎಷ್ಟೆಲ್ಲ ಬರ್ತಾ ಇದ್ದಾರೆ, ಎಲ್ಲ ಓಕೆ ಅಲ್ವಾ, ನಮಗೆ ವೆಲ್ಕಮ್ ಡ್ರಿಂಕ್ ಇದು ಬೇಕು, ಅದು ಬೇಕು, ನಮ್ಗೆ ಒಂದು 2 ಚಪಾತಿ ಎಕ್ಸ್ಟ್ರಾ ಬೇಕು, ಮೊಟ್ಟೆ ಬೇಕು, ನಮ್ಗೆ ಇದು ಬೇಕು. ಸ್ಪೆಸಿಫಿಕೇಷನ್ಸ್ ಬೇರೆ ಹೇಳ್ತಾ ಇರ್ತಾರೆ ಆ ಕಡೆಯಿಂದ ಗೆಸ್ಟು. ಇಲ್ಲಿ ಕುಕ್ಕೇ ಇಲ್ಲ, ಸ್ಪೆಸಿಫಿಕೇಷನ್ ಎಲ್ಲಿ? ಹೋಗಿ ಅಲ್ಲೇ ಕಾಡಲ್ಲಿ ಹಣ್ಗಿಣ್ಣು ತಿಳ್ಕೊಳ್ಳಿ ಅಂತ ಹೇಳ್ಬೇಕಷ್ಟೇ. ಈ ಥರ ಸನ್ನಿವೇಶಗಳನ್ನ ಎದುರಿಸೋದು ಇವೆಲ್ಲ ಏನಾಗುತ್ತೆ, ನಾವೇ ಉಚ್ಚಧೈರ್ಯ ಮಾಡಿದಾಗ ಇದೆಲ್ಲಾಗುತ್ತೆ. ಬಟ್ ಇನ್ನೊಂದೇನು, ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಇದಕ್ಕೊಂದು ಮ್ಯಾನೇಜ್ಮೆಂಟ್ ಅಂತ ಕೊಟ್ಟುಬಿಟ್ಟಾಗ ಒಬ್ಬ ಲೀವ್ ಆಗ್ದ ಒಬ್ಬ ಬಿಟ್ಟೋದ ಅಂದರೆ ಇನ್ನೊಂದು 2 ಸೆಕೆಂಡಲ್ಲಿ ಕಳ್ಸೋಕ್ಕೆ ಇನ್ನೊಬ್ಬ ರೆಡಿ ಇರ್ತಾನೆ. ಸೊ ಏನಕ್ಕೆ ಅಂದರೆ ಬಿಕಾಸ್ ಅದಕ್ಕೆ ಅಂತ ಒಂದು ಕಂಪನಿ ಇದೆ, ಅದಕ್ಕೆ ಅಂತ ಒಂದು ಆರ್ಗನೈಸೇಷನ್ಸ್ ಅಂತ ಇರ್ತವೆ, ಅವು ದೇ ವಿಲ್ ಬಿ ಮ್ಯಾನೇಜಿಂಗ್ ದೆಮ್. ನಾವೇನು ಅನ್ಕೋತೀವಿ, ಇವ್ರಿಗೆ ಯಾಕೆ ದುಡ್ಡು ಖರ್ಚು ಮಾಡಬೇಕು, ನನಗಿಲ್ದಿರ ಕಾಂಟ್ಯಾಕ್ಟಾ, ಲೋಕಲಲ್ಲಿ ಇಲ್ದಿರ ಕಾಂಟ್ಯಾಕ್ಟಾ, ಬದನೇಕಾಯು ಹೆಲ್ಪಿಗೆ ಬರೋಲ್ಲ ಇವೆಲ್ಲ. ಅಲ್ಲ, ಇದು ಒಬ್ಬೊಬ್ರಿಗೆ ಒಂದೊಂಥರ. ಕೆಲವರು ಅದಕ್ಕೆ ನಿಂಗೆ ಗೊತ್ತಿಲ್ಲ ಗುರು ನಮಗೆ ಅಂತ ಅನ್ಬೋದು. ಇದು ನನ್ನ ಎಕ್ಸ್ಪೀರಿಯೆನ್ಸ್. ಅಂದರೆ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಮಾಡೋರು ಸ್ವಲ್ಪ R&D ಮಾಡಿಬಿಟ್ಟು ಮಾಡಿ, ಬಟ್ ಖಂಡಿತವಾಗ್ಲೂ ಮಾಡಿ. ಅದ್ಭುತ, ಇದು ಒಂಥರ ಈ ಫೀಲ್ಡೇ ಅದ್ಭುತ. ಒಂದು 40-50 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ನಿರಂಜನ್? ಆಗಲ್ಲ, ಜಾಸ್ತಿ ಆಗುತ್ತೆ. ಇವತ್ತೆಲ್ಲ ಜಾಗ ಕ್ಯಾಶ್ ಬೇಕೇನೋ. ಇವತ್ತಿಗೆ ಒಂದು ಚಿಕ್ಕ ಬಿಲ್ಡಿಂಗ್, ಒಂದು Airbnb ಮಾಡಬೇಕು ಅಂತ ಅಂದ್ಕೊಂಡ್ರೆ ಲ್ಯಾಂಡ್ ಕಾಸ್ಟ್ ಓನ್ಲಿ ವಿಲ್ ಕಾಸ್ಟ್ ಯು ನಾಟ್ ಲೆಸ್ ದ್ಯಾನ್ 50 to 60 lakhs ಓನ್ಲಿ ಲ್ಯಾಂಡ್. ಅಡಿಷ್ನಲ್ ಇನ್ನೊಂದು ಮಾಡಬೇಕು ಅಂದರೆ ಒಂದು ಚಿಕ್ಕದಾಗಿ ಒಂದು 3 BHK ಥರ ಏನೋ ಮಾಡ್ತೀನಿ ಅಂದರೆ ಒಂದು 30 ಲಕ್ಷ ಏನಾದರೂ ಬೇಕು. ಪ್ಲಸ್ ಗಾರ್ಡನಿಂಗ್ ಮಾಡಬೇಕು ಅಂದರೆ ಇವತ್ತಿಗೆ ಲ್ಯಾಂಡ್ಸ್ಕೇಪು ಒಂದು ಚೂರನ್ನ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಇವತ್ತಿಗೆ Airbnb ಆಗಲಿ ಪ್ರತಿಯೊಂದೇ ಆಗಲಿ ಅವ್ರು ಹಾಕೋ ಫೋಟೋಗೆ ಬೀಳೋದು ಜನ. ಅಷ್ಟು ಮಾಡಬೇಕು ಅಂದಾಗ ಅದು ಯಾವುದು ಕಮ್ಮಿ ದುಡ್ಡಲ್ಲಿಲ್ಲ, ಎಲ್ಲ ಎಕ್ಸ್ಪೆನ್ಸಿವ್ ಗಿಡಗಳೇ. ಅದು ಎಲ್ಲ ಒಂಥರ ಎಕ್ಸಾಟಿಕ್ ಪ್ಲ್ಯಾಂಟ್ಸೇ, ಅದೆಲ್ಲ ಒಂಥರ ವಿಚಿತ್ರ ಪ್ಲ್ಯಾಂಟ್ಸ್ಗಳೇ. ಯು ಡೋಂಟ್ ಬಿಲೀವ್, ಒಂದು ಯಾವುದೋ ಒಂದು ಸೂಪರಾಗಿರೋ ಬೋನ್ಸಾಯ್ ತಂದು ಇಡ್ತೀನಿ ಅಂದರೆ ಬೋನ್ಸಾಯ್ ಎಕ್ಸ್ಪೆನ್ಸಿವ್ ಯಾವುದೂ ಇಲ್ಲ ಇವಾಗ. ಕೆಲವೆಲ್ಲ ಇಷ್ಟರಲ್ಲೇ ಮೌನ್ ಹಣ್ಣು ಬಿಡುತ್ತೆ, ಇಷ್ಟರಲ್ಲೇ ಕಿತ್ತಲೆ ಹಣ್ಣು ಬಿಡುತ್ತೆ ಅಂತಾರೆ, ಬಟ್ ಅದೇ ಎಕ್ಸ್ಪೆನ್ಸಿವ್. ಆ್ಯಂಡ್ ಇವಾಗ ಗಾರ್ಡನ್ ಅಂತ ಇಟ್ಟಾಗ ಅದಕ್ಕೊಬ್ಬ ಮೇಂಟೈನ್ ಮಾಡೋಕ್ಕೆ ಬೇಕೇ ಬೇಕು. ಅವ್ನು ಪ್ರತಿಯೊಂದು ಇಲ್ಲೆಲ್ಲ ಹಾಳು ಮಾಡೋಗಿರ್ತಾರೆ, ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತ ಅವ್ನಿಗೆ ಹಿಂದೆ ಒಂದು ಚಿಕ್ಕದಾದ್ರೂ ಮನೆ ಕಟ್ಕೊಡ್ಬೇಕು. ಅದಕ್ಕೊಂದು ಚಿಕ್ಕದಾಗಿ ಮಾಡಬೇಕು ಅಂದ್ರೆ 5 ಲಕ್ಷ ಆಗುತ್ತೆ. ಸೊ 1 CR ಏನೇ ಮಾಡೋಂಗಿದ್ರು ಅಷ್ಟು ಬೇಕು, ಎಗ್ರೆ ಹೋಗಿರುತ್ತೆ. ಬಟ್ ದುಡಿಬೋದು, ಯಾಕೆಂದರೆ ಇವತ್ತಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ನಾನು ಅದು ಹೇಳೋದು, ಈ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ AK-47 ಇದ್ದಂಗೆ. ಎಲ್ಲಿ ಮ್ಯಾಟ್ರ್ ಆಗುತ್ತೆ ಅಂದರೆ ಆ ಗನ್ನು ಟೆರರಿಸ್ಟ್ ಕೈಯಲ್ಲಿದೆಯಾ ಸೋಲ್ಜರ್ ಕೈಯಲ್ಲಿದೆಯಾ ಅಂತ ಅಷ್ಟೇ. ಏಕೆಂದರೆ ಸೋಲ್ಜರ್ ಕೈಯಲ್ಲಿದ್ದರೆ ಒಳ್ಳೆದಕ್ಕೆ ಯೂಸ್ ಮಾಡ್ತಾನೆ, ಟೆರರಿಸ್ಟ್ ಕೈಯಲ್ಲಿದ್ದರೆ ಕೆಟ್ಟದಕ್ಕೆ ಯೂಸ್ ಮಾಡ್ತಾನೆ. ಈಗ ಸೋಷಿಯಲ್ ಮೀಡಿಯಲ್ಲಿ ರೀಲ್ಸ್ ಎಲ್ಲ ಬರುತ್ತಲ್ವ, ಎಷ್ಟು ಜಾಗಗಳಿಗೆ ನಾನು ಹೋಗಿರೋದು ಆ ರೀಲ್ಸ್ ನೋಡ್ಕೊಂಡು, ಗೊತ್ತೇ ಇಲ್ಲಮ್ಮ ಅದು. ಅವರು ನಮಸ್ಕಾರ ಬೆಂಗಳೂರು ಇಂಥ ಜಾಗ ನೋಡಿದ್ದೀರಾ, ಕೆಲವು ಇಷ್ಟೆಲ್ಲ ಸಿಗುತ್ತೆ, ಇದೆಲ್ಲ ಅದು ಏನು ಕ್ರಿಯೇಟಿವಿಟಿನ ಹೇಳೋದು. 1 ನಿಮಿಷದಲ್ಲಿ ಎಲ್ಲ ಕವರ್ ಮಾಡಿರ್ತಾರೆ. ಸೊ ಮುಂಚೆ ನಾವು ಗೂಗಲ್ ರಿವ್ಯೂಸ್ ಎಲ್ಲ ನೋಡ್ಬೇಕಾಯ್ತು, ಇವಾಗ 1 ನಿಮಿಷದ ರೀಲ್ಸಲ್ಲಿ ಎಲ್ಲ ಹೇಳ್ಬಿಟ್ಟಿರ್ತಾರೆ ಅವರು. ಸೊ ನಾನು ಎಷ್ಟೊಂದು ಜಾಗಕ್ಕೆ ಹೋಗಿದ್ದೀನಿ ಆ ಥರದ್ದು. ಸೊ ಇವಾಗ ನಿಮ್ಮ ಜಾಗ ಪಬ್ಲಿಸೈಸ್ ಆಗಬೇಕಾ ಅಥವಾ ಚೆನ್ನಾಗಿ ಫೇಮಸ್ ಆಗಬೇಕಾ, ಒಂದಷ್ಟು ಜನ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ನ ಕರೆಸಿ ಅಲ್ಲಿ ರೀಲ್ ಮಾಡಿಸಿ ರಾತ್ರಿ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವತ್ತಿಗೆ 1 CR ಮೈಟ್ ಲುಕ್ ವೆರಿ ಬಿಗ್, ಬಟ್ ಆ 1 CRನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತೆಗೆಯೋದು ಅಷ್ಟೇ ಈಸಿ. ನಿಂದು ಆಯ್ತಲ್ಲ 4 ವರ್ಷ ಆಯಿತಾ, 5 years? ಅದರಲ್ಲಿ ಎಲ್ಲಿ 2-3 ವರ್ಷ ಬರೀ ಕೋವಿಡಲ್ಲೇ ಹೋಯಿತು, ಆಯಿತು, ಅಷ್ಟಾಯಿತು.
ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಧೈರ್ಯವಾಗಿ ದುಡ್ಡು ಹಾಕ್ಬೋದು. ಇವಾಗ ಯಾರು ಬೇಕಾದ್ರೆ ದುಡ್ಡು ಹಾಕ್ಬೋದು, ಈಸಿ ಇದೆ. ಅಂದರೆ ಪಬ್ಲಿಸಿಟಿ ಮಾಡೋಕ್ಕೆ ತುಂಬಾ ವುಡನ್ ಕಾಟೇಜ್ ನಾನು ಸ್ಟೇ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ. ಸೊ ಆ ವುಡನ್ ಕಾಟೇಜ್ ಕಾನ್ಸೆಪ್ಟ್ ಎಲ್ಲ ನಿಂದೇನಾ? ಹೌದು, ಎಲ್ಲ ನಮ್ಮದೇ. ಅದನ್ನೆಲ್ಲ ಸೋರ್ಸ್ ಮಾಡಿದ್ದು ಹುಡುಕಿದ್ವಿ, ಬೇಜಾನು ಹುಡುಕಿದ್ವಿ. ಇಟ್ಸ್ ಕಾಲ್ಡ್ ಪೈನ್ವುಡ್. ಕೆನಡಿಯನ್ ಅಮೇರಿಕನ್ ಪೈನ್ವುಡ್, ಕೆನಡಿಯನ್ ಪೈನ್ವುಡ್ ಏನೋ ಅಂತಾರೆ ಅದಕ್ಕೆ. ಅದೊಂಥರ ಸಮಸ್ಯೆ. ಅದು ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಎಕ್ಸಾಟಿಕ್ ಆಗಿರುತ್ತೆ, ತಪ ಸೌಂಡ್ ಬರುತ್ತಾ? ಸೌಂಡ್ ಬಂದೇ ಬರುತ್ತೆ, ಅದೇನು ಮಾಡೋಕ್ಕಲ್ಲ. ಇವಾಗ ಹಾಲಿವುಡ್ ಮೂವಿಲಿ ಸೌಂಡ್ ಬರಲ್ವಾ? ಈ ದೇವ್ದ ಮೂವಿಲಂತೂ ಸ್ಪೆಷಲಾಗಿ ಬಂದೇ ಬರುತ್ತೆ. ನಡ್ಕೊಂಡೋದ್ರೆ ಆ ಥರ ಸೌಂಡ್ ಬರುತ್ತಲ್ಲ, ಬಾಗಿಲು ತೆಗೆದು ಇದೆಲ್ಲ ಸೇಮ್ ಸೌಂಡ್ ಬರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ಟರ್ಮೈಟ್ಸ್ ತುಂಬ ಪ್ರಾಬ್ಲಮ್ ಇದೆ ಅದಕ್ಕೆ. ಅದು ಆ ರೀಜನ್ಗೆ ಆ ವುಡ್ ಕರೆಕ್ಟಾಗಿರುತ್ತೆ. ನಾವು ಇಲ್ಲಿ ತಂದಾಗ ನಮ್ಮಲ್ಲಿ ಏನು ಗೊತ್ತಾ, ಬಿಸಿಲು, ಮಳೆ, ಚಳಿ, ಗಾಳಿ ಎಲ್ಲ ಒಟ್ಟಿಗೆ ಹೊಡಿಯುತ್ತೆ, ಅದನ್ನು ತಡೆಯಲ್ಲ ಆ ಮರ. ಸೊ ಪ್ರತಿ ವರ್ಷ ಅದಕ್ಕೊಂದಷ್ಟು ಅದಕ್ಕೆ ಏನೇನೋ ಪ್ರೋಸೆಸ್ ಇದೆ. ಅದಕ್ಕೊಂದು ಟ್ರೀಟ್ಮೆಂಟ್ ಮಾಡಬೇಕು, ವಾರ್ನಿಷಿಂಗ್ ಆಗಬೇಕು, ಅದಕ್ಕೊಂದು ಇದು ಹೊಡಿಬೇಕು, ಎಲ್ಲ ಮಾಡಬೇಕು. ಅದಕ್ಕೆ ಯು ಡೋಂಟ್ ಸಜೆಸ್ಟೆಡ್ ಫಾರ್ ಇಂಡಿಯನ್ ಇದು? ಖಂಡಿತವಾಗ್ಲೂ ಯಾರೊಬ್ರು ಐಡಿಯಾ ಕೊಡ್ತಾರೆ ಅಂತ ವುಡನ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ದಯವಿಟ್ಟು ಮಾಡಬೇಡಿ. 4 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಅದೇ ಓಲ್ಡ್ ಮೆಥಡು, ಇಟ್ಟಿಗೆ ಕಟ್ಬಿಟ್ಟು ಮನೆ ಕಟ್ಟಿ. ಬೇಕಾದ್ರೆ ಅದಕ್ಕೆ ನೀವು ವಾಲ್ಪೇಪರ್ ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿರೋದು. ನಾನು ತಪ್ಪು ಮಾಡಿದ್ದೀನಿ, ನೀವು ಅದು ತಪ್ಪು ಮಾಡಬೇಡಿ. ಸುಮ್ಮನೆ ಹೇಳ್ತಾರೆ ಅವೆಲ್ಲ ಆ್ಯಡ್ಗಳು ಬರುತ್ತೆ, ನಾವು ಹಂಗೆ ಮಾಡ್ಬಿಡ್ತೀವಿ, ಕ್ಯಾಬಿನ್ ಹೌಸ್ ಮಾಡ್ಬಿಡ್ತೀವಿ, ಬದನೇಕಾಯಿ ಮಾಡ್ತೀವಿ, ಮಣ್ಣು ಮಾಡ್ಬಿಡ್ತೀವಿ, ಎಲ್ಲ ಸುಳ್ಳದು. ಅದಕ್ಕೆ ಆ ಮೇಂಟೆನೆನ್ಸ್ ನೋಡಿದ್ರೆ ಗಾಬರಿ ಆಗ್ಬಿಡ್ತೀರ ನೀವು. ಸೊ ಈ ಆಂಟ್ರಪ್ರಿನರ್ಶಿಪ್ಪಲ್ಲಿ ನೆಕ್ಸ್ಟ್ ಏನು ಕಣೋ ನಿನ್ನ ಜರ್ನಿ? ನೆಕ್ಸ್ಟು ನನಗೆ ನಿಜವಾಗಿ ಹೇಳಬೇಕು ಅಂದರೆ ನಂಗೆ ಇನ್ನೊಂದು 3-4 ರೆಸಾರ್ಟ್ ಮಾಡಬೇಕು ಅಂತಿದೆ, ಆಸೆ ಇದೆ. ಅಂದರೆ ಒಂದು ಬೆಂಗಳೂರು ಸುತ್ತಮುತ್ತ, ಇನ್ನೊಂದು ನಾರ್ತ್ ಈಸ್ಟಲ್ಲಿ ಮಾಡಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಯಾಕೋ ಅಷ್ಟು ದೂರ? ನಮ್ಮವ್ರು ಅಲ್ಲಿ ಹೋದಾಗ ಒಂದು ಇರಲಿ ಅಂತ. ಮೇಂಟೆನೆನ್ಸ್ ಕಷ್ಟ ಆಗಲ್ವಾ? ಅಂದರೆ ಅಷ್ಟು ದೂರ ಅಂದರೆ ಈಗ ಗೊತ್ತಲ್ಲ, ಹತ್ತಿರ ಇದ್ದಷ್ಟು ಪ್ರಾಕ್ಸಿಮಿಟಿ ಆಗ್ಬೋದು. ಕಷ್ಟ ಇಲ್ಲದೆ ಏನೂ ಆಗಲ್ವೇ ಸುಲಭವಾಗಿ. ಅಟ್ಲೀಸ್ಟ್ ನೌ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ನೋ ಹೂಮ್ ಟು ಕ್ಯಾಚ್ ಹೋಲ್ಡ್ ಆಫ್. ಸೊ ನಾನೇನು ಇವಾಗ ನನಗೆ ಯಾವುದೋ ಒಂದು ಆರ್ಗನೈಸೇಷನ್ಗೆ ಬಿಟ್ಬಿಡ್ತೀನಿ. ನಾನು ಅಂದರೆ ನಾನೇ ಹೋಗ್ಬೇಡಿ, ಈಗ ನಾನೇ ಮಾಡ್ಬೇಕಾದ್ರೆ ಈಗಲೂ ಅಷ್ಟೇ, ನಮ್ಮದು ಅಷ್ಟೇ, ಒಬ್ರು ವಹಿಸ್ಬಿಟ್ಟಿದ್ದೀನಿ, ಮಾಡ್ಕೊಳ್ಳಪ್ಪ, ನಂಗೆ ಒಂದು ಶೇರ್ ಒಂದು ಕೊಡಪ್ಪ ಅಂತ ಬಿಟ್ಬಿಡ್ತೀನಿ. ಇವಾಗ ಆ ಸ್ಟೇಜಿಗೆ ಬಂದುಬಿಡ್ತೀನಿ ನೆಮ್ಮದಿಯಾಗಿ. ಈಗ ಇಲ್ಲ ಅಂದರೆ ಮುಂಚೆ ಸರ್ ಬೇಳೆ ಆಗೋಗಿದೆ, ಸರ್ ಅಕ್ಕಿ ಆಗೋಗಿದೆ ಸರ್, ಆಮೇಲೆ ಅದು ಕಾಡಲ್ಲಿದೆ ನಮ್ಮದು, ಸರ್ವ್ ಅಂತ ಪಾಪ ಮಾಡ್ತಾ ಇರ್ತಾರೆ, ಇಟ್ಟಿರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಎಣ್ಣೆ ಹೊಡೆದ್ಬಿಟ್ಟು ಲಾಸ್ಟಲ್ಲಿ ಬಂದು ಊಟ ಮಾಡ್ತಾರೆ. ಅಷ್ಟೊತ್ತಿಗೆ ಏನೋ ತೆಗೆದಿರ್ತಾರೆ, ಯಾರೋ ತಟ್ಟೆ ತೆಗೆದಿರ್ತಾರೆ. ನಮ್ಮ ಎಂಪ್ಲಾಯೀಸ್ ಪಾಪ ಅಲ್ಲೇ ಇರೋಕ್ಕೂ ಆಗಲ್ಲ. ಅವನು ಗೂಗಲ್ ರಿವ್ಯೂನಲ್ಲಿ ಹಾಕಿರ್ತಾನೆ, ಸಾರಲ್ಲಿ ಜಿರಳೆ ಇತ್ತು. ನಾನು ಅವಾಗ ಯೋಚನೆ ಮಾಡೋದು, ಹೆಂಗೆ ಹುಡ್ಕಣಪ್ಪ ಕಾರಲ್ಲಿ ಅಷ್ಟು ಸಾರಲ್ಲಿ ಒಂದೇ ಒಂದು ಜಿರಳೆ ನಿಂಗೆ ಎತ್ಬಿಟ್ಟು ಹೆಂಗೆ ಹಾಕ್ಲಿ ನಾನು? ಅದು ಹೋಗಲಿ, ಫೋಟೋ ನೋಡ್ತೀನಿ ಜಿರಳೆ ಅಂದ್ಬಿಟ್ಟು ನನಗೆ ಎಂಪ್ಲಾಯೀಸ್ಗೆಲ್ಲ ಫೋನ್ ಮಾಡ್ತೀನಿ, ಏನ್ರೋ ಅದು ಸರ್ ಫೋಟೋ ನೋಡಿ ಸರ್ ಕರೆಕ್ಟಾಗಿ ಅಂತಾರೆ. ಅದು ಹೆಂಗಿರುತ್ತೆ ಗೊತ್ತಾ, ಈ ಸೊಳ್ಳೆ ಇದ್ದಷ್ಟು ಚಿಕ್ಕದಿರುತ್ತೆ ಗೊತ್ತಾ, ಆ ಲೈಟಿಗೆ ಬರುತ್ತೆ, ಲೈಟಿಗೆ ಬರುತ್ತೋ. ಆಮೇಲೆ ಈ ಬರಲ್ಲ ಯೂಶಲಿ. ಏನಾಗುತ್ತೆ, ಈ ಬಡಿಸ್ಬೇಕಾದ್ರೆ ಅಲ್ಲಿಂದ ಬಿದ್ದಿರುತ್ತೆ ಒಂದ್ಸಲ. ಅದು ಜಿರಳೆ ಅಲ್ಲ, ಅದು ಆ್ಯಕ್ಚುಲಿ ಅಲ್ಲೆಲ್ಲ ಜಿರಳೆ ಇಲ್ಲವೂ ಇಲ್ಲ. ಅದೇನಂತಾರೆ ಅದಕ್ಕೆ, ಈ ದೀಪದುಳ ಅಂತಾರಲ್ಲ, ಅದು ಸಣ್ಣ ಸಣ್ಣದು ಬಂದಿರುತ್ತೆ. ಇವ್ರು ಏನು ಮಾಡ್ತಾರೆ ಗೊತ್ತಾ, ತಟ್ಟೆ ಇಟ್ಕೊಂಬಿಟ್ಟಿರ್ತಾರೆ, ಎಣ್ಣೆ ಹೊಡಿಬೇಕಾದ್ರೆ ಸೈಡಲ್ಲಿ ಇಟ್ಟಿರ್ತಾರೆ. ಆ ಕಾಡಲ್ಲಿ ಒಂದು ಹುಳ ಬಂದು ಬೀಳಬಾರ್ದು ಅಂದರೆ ಹೆಂಗಾಗುತ್ತೆ? ನಾನು ಒಂದೊಂದ್ಸಲಿ ತಲೆ ಕೆಟ್ಟರೆ ಹುಚ್ಚಂತರ ಹೇಳಬಿಟ್ಟಿರ್ತೀನಿ, ಸರ್ ಹುಳ ಬಿದ್ದಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್ ಅಂತಿದ್ದೆ. ಬೀಯಿಂಗ್ ವೆರಿ ಆಪ್ಟಿಮಿಸ್ಟಿಕ್. ಇನ್ನೇನು ಹೇಳಿ, ಪ್ರೋಟೀನ್ ಸರ್, ಅದು ಚೈನಾಗೆ ಹೋಗಿ ಅದನ್ನೇ ಸುಟ್ಕೊಂಡು ತಿಂತೀರಾ, ಇಲ್ಲಿ ನಾವು ಹಂಗೆ ಹಾಕಿದ್ದೀವಿ ತಿನ್ನಿ. ಸೊ ಅದಕ್ಕೆ ಹೇಳಿದ್ದು. ಈಗ ಅದಕ್ಕೆಲ್ಲ ನನಗೆ ಫೋನ್ ಬರೋದು, ಸರ್ ಇವರು ಹುಳ ಬಿದ್ದಿದೆ ಅಂತಾರೆ ಸರ್, ಚೆಕ್ಔಟ್ ಆಗ್ತಾರಂತೆ ಸರ್. ಹುಳ ಬಿದ್ದಿದ್ದಕ್ಕೆ ಚೆಕ್ಔಟ್ ಆಗ್ತದ? ಹುಳ ತೆಗೆದುಬಿಟ್ಟು ಕೊಡೋ, ಇದಕ್ಕೆಲ್ಲ ಫೋನ್ ಬರೋದು. ನಾನು ಅದಕ್ಕೆ ಅಯ್ಯಪ್ಪ ನಂಗೆ ಇವಾಗ ಅಲ್ಲ ಬೇಡ ಅಂತ. ಇವಾಗ ನಾನೇನಂದು ಐಡಿಯಾ ನಂದು, ಕಾನ್ಸೆಪ್ಟ್ ನಂದು, ಬಿಲ್ಡಿಂಗ್ ನಂದು, ಇನ್ವೆಸ್ಟ್ಮೆಂಟ್ ನಂದು, ನೋಡ್ಕೊಳ್ಳೋಕ್ಕೆ ಅದರದೇ ಆದ ಟೀಮ್ ಬರಲಿ, ಅವರೇ ನೋಡ್ಕೊಳ್ಳಿ ಅಂತ. ಸೊ ವಾಟ್ ಇಸ್ ಅ ಪ್ರಾಫಿಟ್ ಮಾರ್ಜಿನ್ ಒನ್ ಶುಡ್ ಎಕ್ಸ್ಪೆಕ್ಟ್? 30, 40, 50, 60, 100%? 100 ಯಾರಿಗೂ ಸಿಗಲ್ಲ, ಸಾಧ್ಯನೇ ಇಲ್ಲ. ಅದು ಇವತ್ತು ಸಾಧ್ಯನೇ ಇಲ್ಲ. ಬಟ್ ಏನು ಅಂದರೆ ಕರೆಕ್ಟಾಗಿ ಪಬ್ಲಿಸಿಟಿ ಮಾಡಿ, ಕರೆಕ್ಟಾಗಿ ಹಾಸ್ಪಿಟಾಲಿಟಿ ಇತ್ತು ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ 60 ಪ್ರಾಫಿಟ್ ಮಾರ್ಜಿನ್ ಈಸಿಲಿ. ಬಟ್ ಏನಂದ್ರೆ ಅದೇ ಕಾನ್ಸ್ಟೆಂಟಾಗಿ ನೀವು ಪಬ್ಲಿಸಿಟಿ ಮಾಡ್ತಾನೇ ಇರಬೇಕು. ಯೂಟ್ಯೂಬ್ ಥರ 100% ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು. ಕಾನ್ಸ್ಟೆಂಟ್. ಆಮೇಲೆ ನೀವು ಅಪ್ರೋಚ್ ಮಾಡಬೇಕು, ಒಂದಷ್ಟು ಕಂಪ್ನಿಗಳಿಗೆ ಹೋಗಬೇಕು, ಕಾರ್ಪೊರೇಟ್ ಆಫರ್ಸ್ ಅಂತ ಕೊಡಬೇಕು. ಆಮೇಲೆ ಏನೋ ಸಪ್ರೇಟಾಗಿ ಹಬ್ಬದ ಆಫರ್ ಅಂತ ಮಾಡಬೇಕು. ಆಮೇಲೆ ಈ ಬೈಕಿಂಗ್ ಗ್ರೂಪ್ಗಳು, ಜೀಪ್ ಗ್ರೂಪ್ಗಳು, ಅಥವಾ ಈ ಟ್ರಾವೆಲಿಂಗ್ ಪೇಜ್ಗಳಿದೆ ಒಂದಷ್ಟು, ಅವ್ರ ಜೊತೆ ಎಲ್ಲ ಟೈಅಪ್ ಆಗಬೇಕು. ಕೆಲವ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬರುತ್ತೆ, ಕೆಲವ್ರದ್ದು ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತೀವಿ. ನಾವು ಯಾರಿಗೆ ಎಷ್ಟು ಕೊಟ್ಟು ಏನಕ್ಕಿಂತ ಪರ್ ಆ್ಯನಮ್ ಎಷ್ಟು ಬಂತು ಅಂತ ನೋಡಬೇಕು. ಆಮೇಲೆ ಈ ಬಿಸ್ನೆಸ್ ಇದನ್ನು ಹೇಳ್ಬಿಡ್ತೀನಿ, ನೀವು ತಿಂಗಳ ಲೆಕ್ಕ ಹಾಕೋಕೆ ಹೋದರೆ ದೇವರಣೆಗೂ ನಿಮ್ಗೆ ಅದು ಲೆಕ್ಕನೇ ಸಿಗೋಲ್ಲ. ಆಮೇಲೆ ನಿಮಗೆ ಡಿಮೋಟಿವೇಟ್ ಆಗಿ ಹೋಗ್ತಾರೆ. ಬಟ್ ಇಫ್ ಯು ಥಿಂಕ್ ಪರ್ ಆ್ಯನಮ್,
ಅದು ಹಿಂಗೆ ಹೋಗಿರುತ್ತೆ, ಒಂದ್ಸಲಿ ಗ್ರಾಫ್ ಹಿಂಗೆಲ್ಲ ಹೊಟ್ಟೋಗಿರುತ್ತೆ, ಮೇಲೆಲ್ಲ ಹೋಗಿರುತ್ತೆ, ಕೆಲವು ಸಲ ಕೆಳಗೆ ಬಂದಿರುತ್ತೆ. ಸೊ ನೀವು ಒಂದು ವರ್ಷಕ್ಕೆ ಅಂತ ತೊಗೊಳ್ಳಿ, ಆವಾಗ ಕರೆಕ್ಟ್ ಲೆಕ್ಕ ಸಿಗುತ್ತೆ, ನಿಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಪಾಂಡೆ. ಬಿಕಾಸ್ ಎಷ್ಟೊಂದು ಜನಕ್ಕೆ ಇವತ್ತು ದುಡ್ಡುಗಳು ಓಡಾಡ್ತಾ ಇರುತ್ತೆ, ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಅದನ್ನ ಏನೇನೆಲ್ಲ ಐಡಿಯಾಸ್ಗಳು ಮಾಡ್ಬೇಕು. ನಿನ್ನ ಎಕ್ಸ್ಪೀರಿಯನ್ಸ್ ಇವತ್ತು ಮಾತಾಡ್ತಾ ಇದೆ. ಹೌದು, ಇವತ್ತು ಯಾರಿಗೋ ಅದೇ ಒಂದು ತಿರುಳಾಗಿ ಇಷ್ಟನ್ನ ಇಟ್ಕೊಂಡು ಶುರು ಮಾಡೋಕ್ಕೂ ಬೇರೆನೇ ಅದೊಂದು. ಅಲ್ಲ ಖಂಡಿತವಾಗ್ಲೂ ಅದಕ್ಕೂ ಆಪ್ಷನ್ ಕೊಡ್ತೀನಿ. ಇವಾಗ ಯಾರನ್ನ ಚೆನ್ನಾಗಿ ದುಡ್ಡಿದ್ದವರು ನನಗೆ ಈ ಥರ ಮಾಡೋ ಆಸೆ ಇದೆ ಅಂತ ಹೇಳಿದ್ರೆ ಕೈದಿಟ್ಟು ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಡೆಸ್ಕೊಡ್ತೀವಿ, ನೀವು ದುಡ್ಡು ಹಾಕಿ. ದಟ್ ಈಸ್ ಅ ವೆರಿ ಗುಡ್ ಆಪ್ಷನ್. ಸೊ ದಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆ. 100%. ಮೋರ್ ದೆನ್ ಎಕ್ಸ್ಪೀರಿಯನ್ಸ್, ವಿ ಹ್ಯಾವ್ ಬಿಲ್ಡ್ ಅ ಟೀಮ್. ನಮ್ಮದು ಅಂತ ಒಂದು ಕರೆಕ್ಟಾಗಿರೋ ಟೀಮ್ ಇದೆ. ಮತ್ತು ನಮ್ಗೆ ಇವಾಗ ನಾನು ರೆಸಾರ್ಟಲ್ಲಿ ಮಾಡಬೇಕು ಅಂದಾಗ ಅದ್ರ ರಿಲೇಟೆಡ್ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹಾಗೆ ಆಗೋಗಿದೆ. ಇವಾಗ ನಮಗೆ ಗೊತ್ತಿಲ್ಲದೆ ನಾವು ಯಾವ ಪ್ರೊಫೆಷನ್ ಹೇಳ್ತೀವಿ ಗೊತ್ತಿಲ್ಲ, ಅದೇ ಸರ್ಕಲ್ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಎಷ್ಟು ಆಶ್ಚರ್ಯ ಅಂದರೆ ನನಗೆ. ಎನಿ ಇಂಡಸ್ಟ್ರಿ ಫ್ರೆಂಡ್ಸ್? ಈಗ ಲಿಖಿತ್ ಇಸ್ ದೇರ್, ಲಿಖಿತ್ ಹ್ಯಾಸ್ ಮೆನಿ ಪಬ್ಸ್. ಹಾಂ ಹೌದು, ಬಟ್ ಈಗ ರೆಸಾರ್ಟ್ ಅಂತ ತೊಗೊಂಡಾಗ ನಾನು ನಾಟ್ ಜಸ್ಟ್ ಸೆಲೆಬ್ರಿಟೀಸ್. ನಾನು ಹೇಳ್ತಾ ಇರೋದು ಇವಾಗ ಯೂಟ್ಯೂಬ್ ಅಂತ ಮಾಡಿದಾಗಿಂದ ನನಗೆ ಗೊತ್ತಿಲ್ಲ, ಯೂಟ್ಯೂಬರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗ್ತಾಯಿದ್ದಾರೆ. ಹೊಸಬ್ರು ಯಾರು ಹಳಬ್ರಲ್ಲ ಅಥವಾ ಯಾರು ನೋನ್ ಫೇಸ್ ಅಲ್ಲ, ಬಟ್ ಯೂಟ್ಯೂಬಿಗೆ ನೋನ್ ಫೇಸ್ ಕೊಡೋರು ಅವರೆಲ್ಲ ನನ್ನ ಫ್ರೆಂಡ್ಸ್ ಆಗ್ತಾಯಿದ್ದಾರೆ. ರೆಸಾರ್ಟ್ ಅಂತ ಓಪನ್ ಮಾಡಿದಾಗ ನನಗೆ ಗೊತ್ತಿಲ್ಲ, ರೆಸಾರ್ಟ್ ಫೀಲ್ಡಲ್ಲಿರೋರೆಲ್ಲ ನನ್ನ ಫ್ರೆಂಡ್ಸ್ ಆಗ್ತಾಯಿದ್ದಾರೆ. ಬಟ್ ಏನಂದರೆ ಅದ್ರ ಬಗ್ಗೆ ನಾನು ಬೆಳಗ್ದಾಗ ಎದ್ದಾಗ ಕೂತಾಗ ನಿಂತಾಗ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ನನಗೆ ಅದೇ ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಕಾಣುತ್ತೆ. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ ದ ನೈಸ್ ಆ್ಯಂಡ್ ಪ್ಯಾಷನೇಟ್ ಇನ್ವೆಸ್ಟರ್ಸ್. ಓ, ಸೊ ನಾವು ಅಲ್ಲೇನಾದ್ರು ಇದೆಯಾ, ಕ್ಯಾಪ್ ಇದೆಯಾ, ಲೈಕ್ 5 lakhs ಮಿನಿಮಮ್ 10 ಆ ಥರ ಏನಿಲ್ಲ? ಆ ಥರ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಜೆಕ್ಟ್. ಅಂದರೆ ಇನ್ವೆಸ್ಟರ್ಸ್ ಯಾರು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತಿರೋರಿಗೆ ದೇ ಕ್ಯಾನ್ DM me in my Insta, ರೆಸ್ಟ್ ವಿ ವಿಲ್ ಡಿಸ್ಕಸ್. ಯಾಕೆಂದರೆ ಅದು ಗೊತ್ತಿಲ್ಲ, ಅವ್ರಿಗೇನು ಆಸೆ ಇದೆ ಗೊತ್ತಿಲ್ಲ, ಅವ್ರದ್ದು ಕೆಪಾಸಿಟಿ ಗೊತ್ತಿಲ್ಲ. ಏನು ಗೊತ್ತಾ, ದೆರ್ ಇಸ್ ನೋ ಎಂಡ್. ಇದಕ್ಕೆ ದುಡ್ಡು ಲಿಮಿಟೇ ಇಲ್ಲ ರೆಸಾರ್ಟ್ ಬಿಸ್ನೆಸ್ಗೆ. ಇಷ್ಟರಲ್ಲೇ ಮಾಡಬೇಕು ಅಂತೀರ ಅಷ್ಟೆಲ್ಲ ಒಂದು ಬ್ಯೂಟಿಫುಲ್ಲಾಗೂ ಮಾಡ್ಬೋದು. Airbnb ಕಾನ್ಸೆಪ್ಟಲ್ಲೂ ಮಾಡ್ಬೋದು. ಇಲ್ಲ ಇಷ್ಟಿದೆ ಅಂದಾಗ ಒಂದು 40 ರೂಮ್ ಹಾಕು ಮಾಡ್ಬೋದು. ಏನು ಬೇಕಲ್ಲ ಮಾಡ್ಬೋದು. ಎನಿಥಿಂಗ್ ಈಸ್ ಪಾಸಿಬಲ್. ಸೊ ಫೈನ್, ನೌ ದ್ಯಾಟ್ ಆಂಟ್ರಪ್ರಿನರ್ ಜರ್ನಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ಆಕ್ಸೆಸ್ ದಟ್ ಯು ಹ್ಯಾವ್, ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ಮೀಟ್ ಮಾಡಿದೆಯಲ್ಲ, ಎಲ್ಲರಿಂದಲೂ ಏನೊಂದು ಕಲ್ತಿರ್ತೀಯ ನೀನು. ಬಿಕಾಸ್ ಲೈಕ್ ಐ ನೋ ಯು ಆರ್ ವೆರಿ ಕ್ಲೆವರ್ ಸ್ಪಾಂಜ್. ಸತ್ಯ ಅದು, ಹೌದು. ಏನನ್ನ ನೋಡ್ತಾ ಇದ್ದೆ? ಈಗ ಉದಾಹರಣೆಗೆ ನಾನು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಶುರು ಮಾಡ್ತೀನಿ. ಈಗ ಉದಾಹರಣೆಗೆ ವರ್ಷ ಇರಲಿ, ರಾಘವೇಂದ್ರ ಹುಣಸೂರ್ ಅವರಾಗಿರಲಿ, ಪರಮ್ ಅವರಾಗಿರಲಿ, ಇವರೆಲ್ಲ ನಮ್ಮ ಕರ್ನಾಟಕದ ಚಾನಲ್ ಇದ್ರದ್ದು ಫೌಂಡೇಶನ್ನ ಮೇನ್ ಪಿಲ್ಲರ್ಸ್ಗಳು, ಪೈನೀರ್ಸ್ ಅಂದಿನಿ ನಾನು. ನೀನು ರೇಡಿಯೋಯಿಂದ ಅಲ್ಲಿಗೆ ಹೋದಾಗ ಇನಿಷಿಯಲ್ ಹಸಿವು, ಅಬ್ಸರ್ವೇಷನ್ಸ್ ಎಲ್ಲ ಹೇಗಿತ್ತು? ಅದು ಅವತ್ತಿಂದ ಅಂತಲ್ಲ, ಇವತ್ತಿಗೂ ಇದೆ ಅದು. ಇವತ್ತಿಗೂ ನಾನು ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತೀನಿ, ಏನಾದರೂ ಕಲಿಬೋದಾ ಅನ್ನೋದು ಯೋಚನೆಯಲ್ಲೇ ಇರ್ತೀನಿ. ಮತ್ತು ಕಲಿಬೋದು ಅನ್ನೋಕ್ಕಿಂತ ಅಳವಡಿಸ್ಕೊಳ್ಳೋಣ ಅಂತ ಆಸೆ ಪಡ್ತೀನಿ. ಫಾರ್ ಎಕ್ಸಾಂಪಲ್, ಯು ಜಸ್ಟ್ ಟುಕ್ ಫ್ಯೂ ನೇಮ್ಸ್. ಈಗ ಅಂದರೆ ಫ್ಯೂ ನೇಮ್ಸ್ ದಟ್ ಐ ಕ್ಯಾನ್ ರಿಕಲೆಕ್ಟ್ ರೈಟ್ ನೌ. ಎಸ್. ಈಗ ಪರಮೇಶ್ವರ್ ಗುಂಡ್ಕಲ್ ಅಂತ ಹೇಳಿದ್ರು, ಪರಮ್ ಅಂತ ಪ್ರೀತಿಯಿಂದ ಎಲ್ಲರೂ ಕರೀತಾರೆ. ಅವ್ರಿಗೂ ಇವಾಗ ಬಂದಿರೋಂಥ ಡೈರೆಕ್ಷನ್ ಟೀಮ್ಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಅಂದರೆ ದಿ ವೇ ಹಿ ಯೂಸ್ ಟು ಹ್ಯಾಂಡಲ್ ಆರ್ ಹಿ ಯೂಸ್ ಟು ನರೇಟ್, ಹಿ ಯೂಸ್ ಟು, ಅವ್ರ ಕ್ರಿಯೇಟಿವ್ ಥಾಟ್ಸೇ ಬೇರೆ. ಅಂದರೆ ಏನು ಗೊತ್ತಾಗ್ಬಿಡೋದು ಇವಾಗ ಅವ್ರದ್ದೇ ಶೈಲಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಒಂಥರ ಅವ್ರದ್ದೇ ಒಂದು ಟಿಪಿಕಲ್ ಶೈಲಿ ಅದು. ಫಾರ್ ಎಕ್ಸಾಂಪಲ್, ಬಿಗ್ ಬಾಸ್ ಅಂತಲೇ ತೊಗೊಳ್ಳೋಣ. ಅವ್ರು ಹ್ಯಾಂಡ್ಲ್ ಮಾಡ್ತಾಯಿದ್ದ ರೀತಿಯೇ ಬೇರೆ, ಅದೊಂಥರ ಇನ್ನೂ ಸ್ವಲ್ಪ ಪೊಲೈಟ್ ಆಗಿರ್ತಾಯಿತ್ತು, ಅದು ಬೇರೆನೇ ಇರ್ತಾಯಿತ್ತು. ಬಟ್ ಹಂಗನ್ಬಿಟ್ಟು ಇವಾಗ ಬರ್ತಾರೆ ತಪ್ಪು, ನೋ, ನಾನು ಹೇಳೋದೇ ಇಲ್ಲ. ಬಿಕಾಸ್ ನಂಬರ್ಸ್ ಈಸ್ ಎವ್ರಿಥಿಂಗ್ ಟುಡೇ. ಅವತ್ತಿಗೆ 3-4 ಬರ್ತಾಯಿತ್ತು, ಇವತ್ತು 10-13 ಬರ್ತಾಯಿದೆ. ಸೊ ಯಾವ ಸರಿ ತಪ್ಪು ಅಂತ ಹೇಳಲ್ಲ, ಬಟ್ ಅವ್ರ ಮೆಥೆಡ್ಡು ಆಗಿನ ಕಾಲಕ್ಕೆ ಅದು ತುಂಬ ಚೆಂದ ಅನ್ನಿಸ್ತಾಯಿತ್ತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕಲರ್ಸೋಕ್ಕೆ ಬರೋದಕ್ಕೆ ಕಾರಣ ಅವರೇ. ಹೌದಾ? ಹೌದು. ಅಂದರೆ ನೀನು ರೀಚ್ ಔಟ್ ಮಾಡ್ತಾ ಇದೆಯಾ, ಅಥವಾ ಒಂದು ಫೇಸ್ ಇದೆ ಇಲ್ಲಿ ರಿಸರ್ಚ್ ನಲ್ಲಿ ನೋಡಿದೆ, ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರೇ ಸುವರ್ಣ ನ್ಯೂಸ್ಗೆ ಅಲ್ಲ, ಎನಿ ಮೀಡಿಯಾ ಟೆಲಿವಿಷನ್ ಅಂತ ಬರೋದಕ್ಕೆ ರಂಗನಾಥ್ ಸರೇ ಕಾರಣ. ಅವರು ಅವತ್ತಿಗೆ ನನಗೆ ಸುವರ್ಣ ನ್ಯೂಸಲ್ಲಿ ಕರೆದು ಒಂದು ಸಿನಿಮಾ ಹಂಗ ಮಾತು ನನಗೋಸ್ಕರ ಒಂದು ಶೋ ಡಿಸೈನ್ ಮಾಡಿ ಕಂಪ್ಲೀಟಾಗಿ ಸಿನಿಮಾದ ಏನೇನು ರಿಲೇಟೆಡ್ ಇದೆ ಎಲ್ಲ ನೀನೇ ಮಾಡು ಅನ್ನೋ ಒಂದು ಧೈರ್ಯ, ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ನಾನು ಟೆಲಿವಿಷನ್ ಅಂತ ಎಂಟ್ರಿ ಆಗ್ತಾ ಇರಲಿಲ್ಲ. ಅವಾಗೆಲ್ಲ ನೀನು ಏನು ಪ್ರಿಪ್ರೇಷನ್ ಇಲ್ಲದೆ ಹೋಗಿದೆಯಂತೆ? ಹೌದು, ನಾನು ಎಲ್ಲೂ ಹಂಗೆ ಹೋಗಿರೋದು, ಎಲ್ಲ ಕಡೆ ಹಂಗೆ ಇರೋದು. ಪ್ರಿಪ್ರೇಷನ್ ಅಂದರೆ ಏನು ಗೊತ್ತಾ, ನಾನು ಹೇಳೋದು ಯಾವಾಗಲೂ ಅದೇ ಹೇಳೋದು, ಈ ಎಕ್ಸಾಮಿಗೆ ಹಿಂದಿನ ದಿನ ಓದೋಕ್ಕೂ ವರ್ಷಪೂರ್ತಿ ಒಂದು ಚೂಚೂರು ಓದೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಿಂದಿನ ದಿನ ಓದಿದ್ರೆ ಏನಾಗುತ್ತೆ ಗೊತ್ತಾ, ಒಂದಿಷ್ಟು ಪೋರ್ಷನ್ ಮುಗ್ಸೋಕ್ಕೆ ಸಾಧ್ಯ. ನಾನು ಅದಕ್ಕೆ ಹೇಳೋದು, ನಾನು ಯಾವಾಗ ಇವಾಗ ಇಲ್ಲೇನೋ ಮಾತಾಡ್ತಿದ್ದೀನಿ, ಇವಾಗ ನೀನೋ ಒಂದಷ್ಟು ಮಾತಾಡೋದನ್ನ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ನಂದು ಪ್ರತಿದಿನವೂ ಏನೋ ಒಂದು ಕಲಿತಾನೇ ಇರ್ತೀನಲ್ವಾ.
ಸೊ ನನಗೆ ಪ್ರಿಪರೇಷನ್ ಈಸ್ 364 ಡೇಸ್ ಫಾರ್ ಮೀ. ಸೊ ನಂಗೆ ಪ್ರತಿದಿನ ಇನ್ನೊಂದು ಕಲಿತಾನೇ ಇರ್ತೀನಿ, ಇನ್ನೊಂದು ನೋಡ್ತಾನೆ ಕಾಲೇ ಇರ್ತೀನಿ. ಶಸ್ತ್ರಾಭ್ಯಾಸ ಪಾರ್ಟಿ ಅಲ್ಲ. ಆಗಲ್ಲ. ಸೊ ಅವಾಗ ಏನಾಗುತ್ತೆ, ನನಗೆ ಯಾವ ಮೂಮೆಂಟಲ್ಲಿ ಕಳಿಸ್ದಾಗ್ಲೂ ಆ ಧೈರ್ಯ ಮನಸ್ಸಲ್ಲಿರುತ್ತೆ, ಒಂದು ಮೈಂಡಲ್ಲಿ ಇರುತ್ತದಲ್ಲ, ಸ್ಟೋರ್ ಆಗಿರುತ್ತೆ. ಒಂದು ಹೇಳ್ತಾ ಇರ್ತೀನಿ, ಬಿಡ್ತಾ ಇರ್ತೀನಿ. ನನಗೆ ಅವರು ಆ ಅವಕಾಶ ಕೊಟ್ಟರು. ಪರಮೇಶ್ವರ್ ಗುಂಡ್ಕಲ್ ಅವರು ಕಲರ್ಸ್ ಕನ್ನಡದಲ್ಲಿ ಅವಕಾಶ ಕೊಟ್ಟರು. ಅದೇ ಕಲರ್ಸ್ ಕನ್ನಡಕ್ಕೆ ಇವಾಗ ಡೈರೆಕ್ಟ್ ಮಾಡ್ತಾರಂತ ಪ್ರಕಾಶ್ ಅಂತ. ಹಿ ವಾಸ್ ಇನ್ ಝೀ ಬಿಫೋರ್ ಆ್ಯಂಡ್ ಹಿ ಕೇಮ್ ಟು ಕಲರ್ಸ್ ನಾವು. ನನ್ನನ್ನು ವಾಪಸ್ ಕರ್ಸ್ಕೊಂಡ ಪ್ರಕಾಶ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ಒಂದು ಟೈಮಲ್ಲಿ. ಬಟ್ ನೌ ಟುಡೇ ಹೀ ಈಸ್ ಬಿಸ್ನೆಸ್ ಹೆಡ್, ಪ್ರೋಗ್ರಾಮಿಂಗ್ ಹೆಡ್. ವಾಪಸ್ ಬಂದಾದ್ಮೇಲೆ ಅದ್ಭುತವಾದ ಶೋಗಳು ಮಾಡಿದೆ. ಗಿಚ್ಚಿ ಗಿಲಿಗಿಲಿ ಆಗಿರ್ಬೋದು, ಇನ್ನೊಂದು ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಆಗಿರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಚ್ಚಿ ಗಿಲಿಗಿಲಿ ನನ್ನ ವೈಫೇ ಒನ್ ಆಫ್ ದ ಕಂಟೆಸ್ಟೆಂಟ್. ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಒನ್ಸ್ ಅಪಾನ್ ಎ ಟೈಮ್ ನಾನು ಝೀನಿಂದ ಶುರು ಮಾಡಿದ್ದೆ ಪರದೇಶದಲ್ಲಿ ಪರದಾಟ ಅಂತ. ಇವತ್ತಿಗೆ ನಾನು ವಾಪಸ್ ಹೋಗಿದ್ದೀನಿ. ಅದಕ್ಕೆ ಕಾರಣ ರಾಘವೇಂದ್ರ ಹುಣಸೂರು. ಸೊ ಹೀ ಕಾಲ್ಡ್ ಮೀ ಬ್ಯಾಕ್. 3 ಸಲ ಅವಕಾಶ ಬಂದಿತ್ತು ನನಗೆ. ಕಡೆಯಲ್ಲಿ ಅವಕಾಶ ಅಂತೂ ಮಜಾ ಇತ್ತು. ಬರ್ತೀಯೋ ಇಲ್ವೋ ಮುಚ್ಕೊಂಡು ಹೇಳು, ನಿನ್ನಷ್ಟು ಗಾಂಚಲಿ ಯಾರಿಗೂ ಇಲ್ಲ ಅಂತ. ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ, ವರುಣ್ ಅಂತ. ನಿಮ್ಗೆ ಗೊತ್ತಿರ್ಬೋದು ವರುಣ್. ಇವರು ವರುಣ್ನ ಮೆಹಂದಿ ಅನ್ಕೋತೀನಿ, ಸಂಗೀತ ಏನೋ ಇತ್ತು ಅವತ್ತು. ವಿ ಆಲ್ ಮೆಟ್. ನಾನು, ಅರುಣ್ ಸಾಗರ್ ಅವರು, ರಾಘವೇಂದ್ರ ಹುಣಸೂರು ಇವರೆಲ್ಲ ಸಿಕ್ಕಿದ್ವಿ ಒಟ್ಟಿಗೆ. ಅವತ್ತು ನಿನ್ನಷ್ಟು ಗಾಂಚಲಿ ಯಾರಿಗೂ ಇಲ್ಲ ಕಣ. ಈ ಕಾಲ್ಸ್ ಮೀ ನಿರಿ. ನಿನ್ನಷ್ಟು ಗಾಂಚಲಿ ಯಾರಿಗೂ ಇಲ್ಲ. ಎಷ್ಟು ಸರಿ ನಾ ಕರೆಯೋದು, ಯಾವತ್ತೋ ಬರ್ಬೇಕಾಯ್ತು ನಿಂಗೆ. ಹಂಗೆ ಏನು ಮಾಡಲಮ್ಮ ನಾನು ಹಿಂಗೆ ಅಂತ ಏನೋ ಹೇಳಿದ್ದು. ಬಟ್ ಇವತ್ತು ನನ್ನ ಮೆಸೇಜ್ ಆಗ್ತದೆ. ಫಸ್ಟು ಝೀಯಿಂದ ಆಫರ್ ಬಂದಾಗಲೇ ನಂಗೆ ಫಸ್ಟ್ ಹಾಕಿದ ಮೆಸೇಜ್ ರಾಘವೇಂದ್ರ ಹುಣಸೂರಿಗೆ, ಫೈನಲಿ ಐ ಜಾಯಿಂಡ್ ಅಂತ. ಹಿ ಗೇವ್ ಮಿ ಅ ಥಮ್ಸ್ ಅಪ್. ರಾಘವೇಂದ್ರ ಹುಣಸೂರು ನನಗೆ ತುಂಬ ವಿಚಾರದಲ್ಲಿ ಇನ್ಸ್ಪಿರೇಷನ್. ಯಾಕೆ? ಒಂದು ಯೂಟ್ಯೂಬ್ನಲ್ಲಿ ಒಬ್ಬ ಆ್ಯಂಕರ್ಗೆ ಹಿಂದೆ ಇದು ಮಾಡಬೇಕು ಅಂತ ಹೇಳೋಕ್ಕೆ ನಿಂತಂಥ ಒಂದು EP ಅನ್ಬೋದು, ಇಲ್ಲ ಏನೋ ಒಂದು ಸ್ಮಾಲ್ ಟೈಮ್ ಪ್ರೊಡ್ಯೂಸರ್. ಟುಡೇ ಹೀ ಈಸ್ ಅ ನ್ಯಾಷನಲ್ ಹೆಡ್ ಫಾರ್ ಝೀ ಕನ್ನಡ, ಎಂಟೈರ್ ಝೀಗೆ, ಈವನ್ ಫಾರ್ ZEE5. ಆ್ಯಂಡ್ ಹೀ ಈಸ್ ದ ಫಸ್ಟ್ ಸೌತ್ ಇಂಡಿಯನ್ ಟು ಬಿ ಇನ್ ದಟ್ ಪೊಸಿಷನ್. ಎಂಟೈರ್ ನೇಷನ್ಗೆ ಒಬ್ಬ ಹೆಡ್ ಆಗ್ತಾನೆ ಅಂದರೆ ನನಗೆ ಅವ್ರ ಬಗ್ಗೆ ಪರ್ಸ್ನಲ್ಲು, ಮಣ್ಣು ಮಸಿ ಅದೆಲ್ಲ ಜನ 1000 ಹೇಳ್ಬೋದು. ನನಗೇನಕ್ಕೆ ಬೇಕದು? ನನಗೆ ವಾಟ್ ಈಸ್ ಗುಡ್ ಇನ್ ಹಿಮ್, ಐ ವಾಂಟ್ ಟು ಅಡಾಪ್ಟ್ ಸಚ್ ಕ್ವಾಲಿಟೀಸ್ ಇನ್ ಮೀ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಫೋಕಸ್ ಆನ್ ವಾಟ್ ಮ್ಯಾಟರ್ಸ್ ಅಂತ. ಅಷ್ಟೇ. ಇದು ಲೈಫಲ್ಲಿ ಎಲ್ಲರೂ ಅವ್ರವ್ರ ಜಾಗದಲ್ಲಿ ಮಾಡಿದ್ರೆ ನಮಗೆ ಒಳ್ಳೇದು. ಸತ್ಯ ಅದು. ಬಟ್ ನಿಜವಾಗ್ಲೂ ನನಗೆ ಎಂಥ ದೊಡ್ಡ ಇನ್ಸ್ಪಿರೇಷನ್ ಅಂದರೆ ರಾಘವೇಂದ್ರ ಹುಣಸೂರು. ರಾಕ್ಷಸ, ನಾಟ್ ಜಸ್ಟ್ ರಾಘವೇಂದ್ರ ಹುಣಸೂರು. ಈಗ ಆ ಪೊಸಿಷನಲ್ಲಿ ಯಾರ್ಯಾರು ಇವತ್ತಿದ್ದಾರೋ, ಪ್ರಕಾಶ್ ಆಗಿರ್ಬೋದು, ಪರಮ್ಸರ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಸುಮ್ಮನೆ ಬಂದಿಲ್ಲ. ಎಗೈನ್ ಪರ್ಸ್ನಲ್ 1000 ಇರಲಿ, ಒಬ್ಬೊಬ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಕೆಲಸ ಅಂತ ಬಂದಾಗ ಹಗಲು ರಾತ್ರಿ ಊಟ ನಿದ್ದೆ ಇಲ್ಲದೆ ಮಾಡಿರ್ತಾರೆ. ಮತ್ತು ಅವರು ಆ ಪೊಸಿಷನ್ಗೆ ಬಂದಾದಮೇಲೆ ಅವ್ರ ಕೈ ಕೆಳಗಿರ್ತಾರಲ್ಲ, ಅವರು ಅಷ್ಟೇ ಕೆಲಸ ಮಾಡಿರ್ತಾರೆ. ವಾಟ್ ಡಿಫೈನ್ಸ್ ದೆಮ್ ಆಸ್ ಅ ಲೀಡರ್ ಕಂಪೇರ್ ಟು ದ ರೆಸ್ಟ್? ನೀನು ನೋಡ್ದಂಗೆ ಒಬ್ಬೊಬ್ಬರು, ಉದಾಹರಣೆಗೆ ರಾಕ್ಷಸ ಅಂದೆ, ಹೌದು. ಬಿಕಾಸ್ ಆ ಪೊಸಿಷನಲ್ಲಿ ಇದ್ದಾಗ ಪವರ್ ಒಂದು, ಮತ್ತೆ ನಿಭಾಯಿಸಿ ರೇಟಿಂಗ್ ತರಬೇಕಲ್ಲ. ಹೌದೌದು. ಮತ್ತೆ ರೈಟ್ ಸೆಲೆಕ್ಷನ್. ಹೌ ಡು ದೇ ಗೇಜ್ ದ ಪಲ್ಸ್ ಆಫ್ ಅ ಶೋ, ಪಲ್ಸ್ ಆಫ್ ದಿ ಆಡಿಯನ್ಸ್? ಕರ್ನಾಟಕಕ್ಕೆ ಈ ಟೈಮ್ಗೆ ಇದು ವರ್ಕ್ ಆಗತ್ತೆ. ಅದು ಹೆಂಗೆ ಅಂದರೆ ಅವ್ರವ್ರದ್ದೇ ರೆಸಿಪಿಗಳಿರ್ತಾವಲ್ಲ ಅಡುಗೆ ಮಾಡೋರಿಗೆ, ಆ ಥರ. ಅದು ತುಂಬ ಒಬ್ಬ ಒಳ್ಳೆ ಶೆಫ್ಗೆ ನೀನು ಹೆಂಗೆ ಅಡುಗೆ ಮಾಡ್ತೀಯ ಅನ್ನೋ ಹೇಳೋಕ್ಕಾಗಲ್ಲ. ಕೈಗುಣ ಅಂತಾರೆ ಅದನ್ನು. ಸೊ ಇಂಟ್ಯೂಷನ್ ಇರ್ಬೋದು. ಬಟ್ ಎಗೇನ್ ಕೆಲವ್ರು ಏನಂತಾರೆ ಗೊತ್ತಾ, ಅವ್ನು ಲಕ್ಕು ಬಿಡುಗರು ಅಂತಾರೆ. ಈಗ ಯಶ್ ಅವ್ರನ್ನೇ ಉದಾಹರಣೆ ತೊಗೋಣ. ಅವರು ಒಂದು ಇದೇ ಝೀ ಕನ್ನಡಲ್ಲಿ ಬರ್ತಾರೆ, ಹಿಂಗೆ ಅಂತಾರೆ, ನಾನು ನೆಕ್ಸ್ಟು ಇಡೀ ಇಂಡಿಯಾ ನೋಡಬೇಕು ಅಂತಾರೆ, ನೆಕ್ಸ್ಟ್ ಇಡೀ ವರ್ಲ್ಡ್ ನೋಡಬೇಕು ಅಂತಾರೆ. ಅದು ಹಂಗೆ ಆಗ್ಬಿಡುತ್ತೆ. ಅವ್ನು ಲಕ್ಕು ಗುರು ಮಾತಾಡಿದೆಲ್ಲ ಆಗ್ಬಿಡುತ್ತೆ ಅಂತ ಕೆಲವ್ರು ಅಂತಾರೆ. ನಾನು ಕೇಳ್ತೀನಿ, ವಾಟ್ ಈಸ್ ಲಕ್, ಆರ್ ಹೌ ಡು ಯು ಡಿಫೈನ್ ಲಕ್? ನನ್ನ ಪ್ರಕಾರ ಅದೃಷ್ಟ ಅನ್ನೋ ಸಂಸ್ಕೃತ ಪದದ ಅರ್ಥನೇ ಅದೃಷ್ಟ. ಯಾವುದು ನಿನ್ನ ಕಣ್ಣಿಗೆ ಕಾಣಲ್ವೋ ಅದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು. ಈಗ ಎರಡನೇದು ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ, ನೋಡಪ್ಪ ನಾನು ಒಂದಷ್ಟು ಕೆಲಸಗಳನ್ನು ಲೆಕ್ಕಾಚಾರ ಇಟ್ಕೊಂಡು ಇಲ್ದೇನೋ ಏನೋ ಶುರು ಮಾಡ್ತೀನಿ. ಆ ಟೈಮಲ್ಲಿ ನನ್ನೆಲ್ಲ ಎಫರ್ಟ್ ನನ್ನ ಲೆನ್ಸಲ್ಲಿ ನಾನು ಹೇಳ್ತಾ ಇರೋದು. ಇವಾಗ ನಾನು ರಶ್ಮಿ, RJ ಫುಲ್ ಫಾರ್ಮ್ ಗೊತ್ತಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಹಾಕಿದೆ. ನಾನು ಫೇಮಸ್ ಆಗಬೇಕಂತ ಹಾಕಲಿಲ್ಲ, ಏನೋ ಮಾಡಿಲ್ಲ. ಬಟ್ ನನ್ನಲ್ಲಿ ಏನೋ ಒಂದು ಫಿಯರ್ ಇತ್ತು, ಈ ಜಾಗ ಉಳಿಸ್ಕೋಬೇಕು, ನಾನು ಏನಾದ್ರು ಮಾಡ್ಬಿಟ್ಟು ನಾನು ಉಳ್ಕೋಬೇಕು, ಸರ್ವೈವಲ್ ಇನ್ಸ್ಟಿಂಕ್ಟು. ನಾನು ಹಾಕಿದ ಪ್ರಯತ್ನ ಜನಗಳು ನನ್ನನ್ನು ಆ ಟೈಮಿಗೆ ಅಪ್ರಿಷಿಯೇಟ್ ಮಾಡಿದ್ರು. ಜನಗಳ ಪ್ರಯತ್ನ, ನನ್ನ ಪ್ರಯತ್ನ, ಇದು ಎರಡೂ ಮ್ಯಾಚ್ ಆದಾಗ ಚಾನಲ್ಲು ನನ್ನನ್ನು ಹೆಂಗೆ ನೋಡತ್ತೆ? ಕರೆಕ್ಟ್ ಉತ್ತರ. ಇಷ್ಟು ದಿನಕ್ಕೆ ನಾನು ಯಾರನ್ನ ಕೇಳಿದಾಗ ಸರಿಯಾಗಿ ಹರಣ ಹೇಳಿ ಅಂದ್ರೆ ದಟ್ಸ್ ಯು.
ನಾನು ಎಲ್ಲರಿಗೂ ಅದು ಹೇಳ್ತೀನಿ, ಲಕ್ ಅಂದರೆ ಅದು ಓವರ್ ನೈಟ್ ಆಗೋದಲ್ಲ. ಆಗಿದ್ರೂ ಅದು ಎಲ್ಲರ ಲೈಫಲ್ಲೂ ಆಗಲ್ಲ. ನನ್ನ ಪ್ರಕಾರ ಲಕ್ ಅಂದರೆ ವೆನ್ ದ ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್. ಅಟ್ ಟೈಮ್ಸ್ ಪ್ರಿಪರೇಷನ್ ಸ್ಟಾರ್ಟಿಂಗಲ್ಲೂ ಇರಬೇಕಾಗಿಲ್ಲ, ಯು ಜಸ್ಟ್ ಬಿ ಇನ್ ದ ಜರ್ನಿ. ಅದು ಅಂದ್ರೆ ನೀನು ಜರ್ನಿನ ರಿಫೈನ್ ಪ್ರಿಪ್ರೇಷನ್. ಆಗ್ತಾ ಇರ್ತೀಯ. ಪ್ರಿಪ್ರೇಷನ್ ಈಸ್ ನಥಿಂಗ್ ಬಟ್ ದ್ಯಾಟ್. ಪ್ರಿಪ್ರೇಷನ್ ಅಂದರೆ ಆ ಮೊಮೆಂಟ್ಗೆ ಆಗಬೇಕು ಅಂತಲ್ಲ, ಆ ಪ್ರೋಸೆಸ್ಸಲ್ಲಿ ಯು ಆರ್ ದೇರ್. ಆಪರ್ಚುನಿಟಿ ಪ್ರಿಪ್ರೇಷನನ್ನು ಮೀಟ್ ಆದಾಗ ಅದನ್ನು ಲಕ್ ಅಂತ. ಇವಾಗ ಯಶ್ ಅವರು ಪ್ಯಾನ್ ಇಂಡಿಯನ್ ಸ್ಟಾರ್ ಆದರು. ರಾತ್ರಿ ಆದರ ಇಲ್ಲ, ಹಿ ವಾಸ್ ಕಾನ್ಸ್ಟೆಂಟ್ಲಿ ವರ್ಕಿಂಗ್. ಎಷ್ಟು ಮೂವಿಗಳಾಯಿತು, ರಾಕಿ, ರಾಕಿ, ಮೊಗ್ಗಿನ ಮನಸ್ಸು, ಕಿರಾತಕದಿಂದ ಹಿಡಿದು ಎಲ್ಲ ಆಗಿತ್ತು. ಲಕ್ಕಿ ಅಂತ ಒಂದು ರಮ್ಯ ಅವ್ರ ಜೊತೆ ಬಂದಿದ್ದು ಎಲ್ಲ ಆಗಿತ್ತು. ಅದಾದಮೇಲೆ KGF ಬಂತು. KGF ಹೆಂಗಿತ್ತು ಅಂದರೆ, ಅದೇ ಹೇಳೋದು, ಆಪರ್ಚುನಿಟಿ ಮೀಟ್ಸ್ ಯುವರ್ ಪ್ರಿಪ್ರೇಷನ್. ಆಪರ್ಚುನಿಟಿ ಕರೆಕ್ಟಾಗಿ ಬಂತು ಪ್ಯಾನ್ ಇಂಡಿಯಾ ಆಗೋ ಟೈಮಲ್ಲಿ, ಪ್ರಿಪ್ರೇಷನ್ ಕರೆಕ್ಟಾಗಿ ಇತ್ತು, ಎರಡೂ ಮೀಟ್ ಆಯಿತು. ಹಿ ಬಿಕೇಮ್ ಅ ಪ್ಯಾನ್ ಇಂಡಿಯನ್ ಸ್ಟಾರ್. ನಾನು ಅದೇ ಹೇಳೋದು, ಇವರೆಲ್ಲರಿಗೂ ಯು ಜಸ್ಟ್ ಆಸ್ನು ಏನಿರ್ಬೋದು ಅವ್ರದ್ದು ಇದೆಲ್ಲ ಇನ್ಸ್ಟಿಟ್ಯೂಷನ್, ಇದು ಏನೋ ಇಂಟ್ಯೂಷನ್ ಏನಿರ್ಬೋದು ಅಥವಾ ಏನು ಮ್ಯಾಟ್ರ್ ಆಗ್ಬೋದು ಅಂತ. ಇವರೆಲ್ಲರದು ಕಾನ್ಸ್ಟೆಂಟ್ ಪ್ರಿಪ್ರೇಷನ್ಗಳಿದೆ. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಕಲ್ಲು ಹೊಡೆದಿದ್ದಾರೆ ಅವ್ರು. ಹಿಂಗೆ ಒಂದು ಆ ಪೊಸಿಷನ್ ಸಿಕ್ಕಿದಾಗ ಅವರ ಪ್ರಿಪ್ರೇಷನ್ ಹೆಲ್ಪ್ ಮಾಡಿ ಒಂದು ಕಲ್ಲು ಹೊಡೆದಿದ್ದಾರೆ. ಹೊಡೆದಿರೋ ಕಲ್ಲು ಜಾಗಕ್ಕೆ ತಲುಪಿದೆ, ಕಚ್ಕೊಂಡಿದೆ. ಹಾಗಾಗಿ ಬಟ್ ಅವರಲ್ಲೂ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ಗಳಿದ್ದಾವೆ, ಇಲ್ಲ ಅಂತಿಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಅಲ್ಟಿಮೇಟ್ಲಿ ಜನಕ್ಕೆ ಕಾಣಿಸೋದು ಸಕ್ಸಸ್ಸೇ ಜಾಸ್ತಿ ಕಾಣುತ್ತೆ. ಹೌ ಡು ದೇ ಹ್ಯಾಂಡಲ್ ರಿಜೆಕ್ಷನ್? ಬಿಕಾಸ್ ಅದು ಇಂಪಾರ್ಟೆಂಟ್ ಲೆಸನ್ಸ್ ಫಾರ್ ಡೆಫಿನೆಟಾಗಿ. ಅವ್ರು ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಯಾವುದೋ ಲೋ ಫೇಸ್ಗಳಿರುತ್ತೆ, ಇಲ್ಲ ಅಂತಿಲ್ಲ. ಅದರಿಂದ ಸಾಕಷ್ಟು ಸಮಸ್ಯೆಗಳು ಎದುರಿಸಿರ್ತಾರೆ. ಡಸ್ ಇಟ್ ಅಫೆಕ್ಟ್ ಯು ಆಲ್ಸೋ? ಅಂದರೆ ಈಗ ನೀವು ಚಾನಲ್ ಆ್ಯಂಕರ್ಸ್ ಅಲ್ವಾ? ಆಗ್ತಿತ್ತು, ತುಂಬಾ ಆಗ್ತಿತ್ತು. ಈಗ ನನಗೆ ಬಿಕಾಸ್ ಐ ಫೌಂಡ್ ಸೋ ಮೆನಿ ಅದರ್ ಪ್ಲೇಸಸ್ ವೇರ್ ಐ ಕ್ಯಾನ್ ನನಗಂತರ ನನ್ನ ಖುಷಿಯಾಗಿರೋದು, ನನ್ನೊಂದು ನೆಮ್ಮದಿನ ಕಂಡುಕೊಂಡಿದ್ದೀನಿ. ಸೊ ನನಗೆ ಇದರಿಂದನೇ ಎಫೆಕ್ಟ್ ಆಗಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ನಂಬರ್ಸು. ಯಾವುದೋ ಒಂದು ಚಾನಲ್ ಶೋ ಕ್ಲಿಕ್ ಆಗಿಲ್ಲ ಅಂದರೆ ಸಡನ್ನಾಗಿ ಅದು ಬರೋ ಪ್ರೆಷರು, ಅದು ನಿಮಗೆ ಪಾಸ್ ಆಗೋದು ಎಲ್ಲದು 100%. ಅದೇ ಹೇಳ್ತಾರಲ್ಲ, ಏನೋ ಸಕ್ಸಸ್ ಆಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಆಲ್ವೇಸ್ ಆರ್ಫನ್ ಅಂತ. ಸಕ್ಸಸ್ ಆದಾಗ ಶೋ ಡೈರೆಕ್ಟರ್ ಕಾರಣ, ಚಾನಲ್ ಕಾರಣ, ಇನ್ನೊಂದು ಕಾರಣ, ಎಲ್ಲ ಕಾರಣ. ಫೇಲ್ಯೂರ್ ಆದಾಗ ಡೈರೆಕ್ಟ್ರು ಸೆಕೆಂಡ್ರಿ, ಆ್ಯಂಕರ್ ಯಾರನ್ನ ತೊಗೊಂಡಿದ್ದೀರಾ, ಹಂಗೆ ಬಂದ್ಬಿಡುತ್ತೆ ಅದು. ಈ ಸತ್ಯ ಗೊತ್ತಿದ್ದೂ ಪ್ರತಿದಿನ ಯಾವ ಧೈರ್ಯದ ಮೇಲೆ ಅಲ್ಲಿ ಹೋಗ್ತೀಯಾ? ನಾನು ಮುಂಚೆ ತುಂಬ ಶೋ ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಈಗ ನಾನು ನನ್ನೊಬ್ಬನ ಬಗ್ಗೆ ಯೋಚನೆ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗ್ತೀನಿ. ಶೋ ಹಿಟ್ಟಾಗುತ್ತೋ ಬಿಡುತ್ತೋ, ನಾನು ನನಗೆ ಕೊಟ್ಟಿರೋ ಕೆಲಸ 100% ಮಾಡಬೇಕು. ಜನ ನನ್ನ ಬಗ್ಗೆ ಮಾತಾಡಬೇಕು. ನಾನು 100% ಜನನ ಎಂಟರ್ಟೈನ್ ಮಾಡಿ ಚಾನಲ್ಗೆ ನನ್ನ ಕಾಂಟ್ರಿಬ್ಯೂಷನ್ ಕೊಟ್ಬಿಡ್ಬೇಕು. ಇಷ್ಟು ಯೋಚನೆ ಮಾಡ್ತೀನಿ. ನಾನು ನಂದು ಚೆನ್ನಾಗಿ ಮಾಡಿದಾಗ ಬೈ ಡಿಫಾಲ್ಟು ಒಂದು ಶೋ ಸಕ್ಸಸ್ ಆಗೋದಕ್ಕೆ ಅದು ಅಟ್ಲೀಸ್ಟ್ ಒಂದು 30% ಅದು ಕಾರಣ ಆಗುತ್ತೆ. ಸೊ ಪ್ರತಿಯೊಬ್ಬರು ಹಂಗೆ ಯೋಚನೆ ಮಾಡಿರ್ತಾರೆ. ಚಾನೆಲ್ ಅವರು ಇವತ್ತಿಗೆ ನಂಬರ್ಸ್ ಗೇಮ್ ಇರೋದ್ರಿಂದ ಪ್ರತಿಯೊಂದು ಶೋನು ಹಿಟ್ ಆಗಬೇಕು ಅಂತಲೇ ಮಾಡಿರ್ತಾರೆ. ನನ್ನ ಎಫರ್ಟ್ ಇಷ್ಟಿದ್ದಾಗ ಅವ್ರಿಗದು ಏನನ್ಸುತ್ತೆ, ಇವನೇ ಇಷ್ಟು ಎಫರ್ಟ್ ಆಗ್ತದೆ, ನೀವೇನು ಮಾಡ್ತಾಯಿದ್ದೀರ ಅಂತ ಅವ್ರಿಗೂ ಪ್ರೆಷರ್ ಬೀಳುತ್ತೆ. ಅದು ಆಗಿದೆ, ಇದು ಎಷ್ಟೊಂದು ಸಲ ಆಗಿದೆ. ಡಾಮಿನೋಸ್ ಎಫೆಕ್ಟ್. ಎಷ್ಟೊಂದು ಸಲ ಆಗಿದೆ ಅದು. ನಾನು ಸ್ಟೇಜ್ ಮೇಲೆ ಇದನ್ನು ಹಿಂಗೆ ಮಾಡ್ಬೋದಲ್ಲ, ಹಂಗೆ ಮಾಡ್ಬೋದಲ್ಲ ಅಂದಾಗ ಶೋ ಡೈರೆಕ್ಟರ್ಸ್ ಎಲ್ಲ ಬಂದ್ಬಿಟ್ಟು, ಒಬ್ಬ ಆ್ಯಂಕರ್ ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಹೇಳ್ತಾನೆ, ನೀವೇನು ಮಾಡ್ತಾಯಿದ್ದೀರಾ, ಮಾಡ್ರಿ ಎತ್ಲಾಗೆ ಅಂತ ಬೇರೆಯೇ ರೂಪ ಕೊಟ್ಬಿಟ್ಟು ಆ ಶೋ ಎಲ್ಲ ಸೂಪರಾಗಿರೋದೆಲ್ಲ ಇದ್ದಾವೆ. ಸೊ ನನಗೇನು ಅಂದರೆ, ಪ್ರತಿಯೊಬ್ಬರು ಎಲ್ಲರೂ ಸ್ವಾರ್ಥಿಗಳಾಗಿರಬೇಕು. ನಾನು ನನ್ನ ಕೆಲಸ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಟೀಮ್ ಚೆನ್ನಾಗಿರುತ್ತೆ. ನೀನು ಹಿಂಗೆ ಮಾಡು, ಮುಚ್ಕೊಂಡು ಫಸ್ಟ್ ನೀನು ತೊಳ್ಕೊ ಅನ್ನೋ ಪಾಲಿಸಿ ನಂದು. ನಾನು ಚೆನ್ನಾಗಿ ಮಾಡ್ತೀನಿ ಗುರು, ಅಷ್ಟೇ. ದಟ್ ಇಟ್ ಸೆಲ್ಫ್ ಇಸ್ ಅ ನೈಸ್ ಲೈನ್ ಅಲ್ಲ? ಎಲ್ಲರೂ ಹಂಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ದೇಶ ಪ್ರಪಂಚ ಎಲ್ಲ ಉದ್ಧಾರ ಆಗುತ್ತೆ. ನಾನು ನಮ್ಮನೆ ಕ್ಲೀನಾಗಿ ಇಟ್ಕೋತೀನಿ, ಕಸನ ನಮ್ಮನೆ ಮುಂದೆ ಗುಡಿಸ್ಕೋತೀನಿ. ನನಗೆ ನಂದು ಪ್ರಪಂಚ ಚೆನ್ನಾಗಿರ್ಬೇಕಷ್ಟೆ ಅಂತ ನೋಡಿ ಇನ್ಸ್ಪೈರ್ ಆಗಿ ಇನ್ನೊಬ್ರು ಮಾಡಿದ್ರೆ ಅದು ಅವ್ರಿಗೆ ಒಳ್ಳೆಯದು. ಕಾಮೆಂಟ್ ಮಾಡ್ದಾಗ ಕೂತಿದ್ರೆ ಅದು ಅವ್ರ ಮನೆ ಮುಂದೆ ಕಸ ಅವ್ರ ಮನೆ ಮುಂದೆ ಬಿದ್ದಿರುತ್ತೆ, ಅಷ್ಟು ಸಿಂಪಲ್. ಸಾಕಾಗಿ ಹೇಳಿ. ಇಷ್ಟು ಮಧ್ಯ ಆ್ಯಂಕರಾಗಿ ಇವತ್ತು ಬರೋರಿಗೆ ಒಳ್ಳೆ ದುಡ್ಡು ಅಂತ ಬಂದಾಗ ನಿನಗೂ ಕೇಳಿರ್ತಾರೆ ಎಪಿಸೋಡ್ಗಳಿಗೆಲ್ಲ, ಎಲ್ಲಿಂದ ಎಲ್ಲಿಗೆ ನೋಡಿರ್ತೀಯ ಅಂತ. ಹೌದು, ಅದನ್ನೇ ಎಲ್ಲ ಕಡೆ ನೋಡಿದ್ದೀನಿ ನಾನು. 1000ದಿಂದ ಲಕ್ಷಗಳ ಗಟ್ಟಲೆನೂ ನೋಡಿದ್ದೀನಿ. ಪರ್ ಎಪಿಸೋಡ್ ಅಥವಾ ಮಂತ್? ಪರ್ ಎಪಿಸೋಡ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇವಾಗ. ಹೌದಾ? ಹೌದಿಲ್ಲ, ಅದು ಹೋಯ್ತು. ಮುಂಚೆ ಇತ್ತು, ಈಗಿಲ್ಲ ಅದು. ಸೊ ಈಗ ಪರ್ ಡೇ. ಓ, ಯಾಕೆ ಅಂದರೆ ಇವಾಗ ಒಂದು ಪರ್ ಡೇ ಇಷ್ಟು ಎಪಿಸೋಡ್ ಅಂತ ಮಾಡ್ತಾರೆ. ಯಾಕೆಂದರೆ ಒಂದೇ ಕಾಸ್ಟ್ಯೂಮಲ್ಲಿ ಇರ್ತೀವಿ. ಸ್ಯಾಟರ್ಡೆ ಆ್ಯಂಡ್ ಸಂಡೇ ಆಗೋಗುತ್ತೆ ಅದು. ವೀಕೆಂಡ್ ಎಪಿಸೋಡ್ಸ್ ಒಟ್ಟಿಗೆ ಶೂಟ್ ಆಗುತ್ತೆ. ಸೊ ಅದನ್ನು 2 ದಿನ ಅಂತೆಲ್ಲ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಒಂದು ದಿನ ಹೋದಾಗ ಎಷ್ಟು ಶೂಟ್ ಆಯಿತು ಅಷ್ಟೇ. ಪರ್ ಎಪಿಸೋಡ್ ಲೆಕ್ಕನೂ ತೊಗೊಂಡಿರೋದು ಇದೆ, ಇಲ್ಲ ಅಂತಿಲ್ಲ, ಇವತ್ತಿಗೂ ತೊಗೊತಾ ಇರೋದು ಇದೆ. ಬಟ್ ಮೆಜಾರಿಟಿ ಇಟ್ ಈಸ್ ಪರ್ ಡೇ. ಜಸ್ಟ್ ಬಿಕಾಸ್ ಆಡಿಯನ್ಸ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಸೊ ಇಟ್ ಈಸ್ ಇನ್ ಲ್ಯಾಕ್ಸ್ ಓನ್ಲಿ ಇನ್ ಪರ್ ಡೇ. ಆಫ್ಕೋರ್ಸ್ ಇಂಟ್ರೆಸ್ಟ್ ಅಲ್ಲ, ಇಲ್ಲ ಅಂದರೆ ನಾನು ಇಷ್ಟು ವರ್ಷ ಮಣ್ಣೊತ್ತಿ ಏನು ಪ್ರಯೋಜನ?
ಇಫ್ ಇಟ್ ಈಸ್ ನಾಟ್ ರಿಫ್ಲೆಕ್ಟಿಂಗ್ ಇನ್ ನಂಬರ್ಸ್ ದೆನ್ ವಾಟ್ ಈಸ್ ದ ಯೂಸ್? ದೇರ್ ಇಸ್ ನೋ, ನನ್ನಲ್ಲಿ ಒಂದು ಬೆಳವಣಿಗೆನೇ ಇಲ್ಲ ಅಂತ ಅರ್ಥ. ಹಾಗನ್ಬಿಟ್ಟು ಇವಾಗ ಆ ಪ್ರೈಸಲ್ಲಿ ಇದ್ದೀನಿ ಅಂದ್ಬಿಟ್ಟು ಅದೇ ಪ್ರೈಸಲ್ಲಿ ಇದ್ದೀನಿ ಅಂತಲೂ ಅಲ್ಲ. ಈಗ ಕೆಲವೊಂದು ಚಾನಲ್ಗಳ ಲಿಮಿಟೇಷನ್ಸ್ ಇರುತ್ತೆ. ಈಗ ಇನ್ನೊಂದು ಯಾವುದೋ ಫಾರ್ ಎಕ್ಸಾಂಪಲ್ ಒಂದು ಸಿರಿ ಕನ್ನಡ ಅನ್ನೋ ಅಥವಾ ಕಸ್ತೂರಿ ಕನ್ನಡ ಅನ್ನೋ ಅಥವಾ ಇನ್ನೊಂದು ಯಾವುದೋ ಚಾನಲ್ ಇರುತ್ತೆ. ಆ ಚಾನಲ್ಗೆ ಒಂದು ಆ ಬಜೆಟ್ ಇರಲ್ಲ. ಆವಾಗ ನಾನು ಆ ಚಾನಲ್ಗೆ ಎಷ್ಟು ತೊಗೊಬೇಕು ಅಷ್ಟೇ ತೊಗೊಂಡಿರ್ತೀನಿ. ಸೇಮ್ ಈವೆಂಟ್ಸಲ್ಲೂ ಅಷ್ಟೇ. ಒಂದು ಈವೆಂಟ್ಗೆ ಒಂದು ದಿನಕ್ಕೆ 4 ಲಕ್ಷನೂ ತೊಗೊಂಡಿದ್ದೀನಿ, 30,000ನೂ ತೊಗೊಂಡಿದ್ದೀನಿ. ಆ ಒಂದು ಲಿಮಿಟೇಷನ್ಸ್ ಏನಿದೆ ಅದಕ್ಕೆ ನಾನು ಮಾಡ್ತೀನಿ. ಕೆಲವೊಂದು ಈವೆಂಟ್ ನನಗೆ ತುಂಬ ಇಷ್ಟ ಆಗಿ ಅಥವಾ ಅದೇ ಒಂದು ಬ್ಯೂಟಿಫುಲ್ ಕಾಸ್ ಇತ್ತು ಅಂದರೆ ಫ್ರೀಯಾಗೂ ಮಾಡಿದ್ದೀನಿ. ಅದು ಇದೆ, ಇದು ಇದೆ. ಬಟ್ ಅಗೇನ್ ಇಟ್ಸ್ ಲೈಕ್ ಮಿರರ್. ಅವ್ರು ಏನು ಕೇಳ್ತಾರೆ ನಾನು ಅದನ್ನು ಕೊಡ್ತೀನಿ. ಅವ್ರು ಏನೋ ಗಾಂಚಲ್ಲಿ ಕೇಳಿದಾಗ ನಾನು ಜಾಸ್ತಿನೇ ಹೇಳ್ತೀನಿ. ಸಿಂಪಲ್. ಅಂದರೆ ನಾಟ್ ಟೆಲಿವಿಷನ್, ಈ ಕಾರ್ಪೊರೇಟ್ ಶೋಸು, ಸ್ಟೇಜ್ ಶೋಸ್ ಎಲ್ಲ ಇರ್ತಾವಲ್ಲ, ಕೆಲವ್ರು ಏನು ದಿಮಾಕಲ್ಲಿ ಮಾತಾಡ್ತಾರೆ. ಕೆಲವರು ಏನು ರೀ ಅವರೆಲ್ಲ ಇಷ್ಟು ತೊಗೊಳ್ಳೋದು ನೀವೇನು ರೀ ಅಂತ. ನಾನು ಹಂಗಾರೆ ಅವ್ರನ್ನೇ ಕರೀರಿ, ನನ್ನನ್ನು ಯಾಕೆ ಕರಿತೀರಿ? ಇವರೇ ಬರ್ತಾರೆ ಕರೆದು ನೋಡಿ ಅಂತೀನಿ ನಾನು. ಕೆಲವ್ರಿಗೆ ಏನು ಗೊತ್ತಾ, ಸುಮ್ಮನೆ ಅವರವರೇ ಒಂದು ಇಷ್ಟ ಬಂದಿದ್ದು ಫಿಗರ್ಸ್ ಹೇಳ್ಬಿಡೋದು. ಇಷ್ಟಕ್ಕೆಲ್ಲ ಕರ್ಸಿದ್ದೀನಲ್ರಿ ಅಂತ. ಹೌದು ಕರೆಸಿರ್ತಾರೆ. ಎಷ್ಟು ವರ್ಷದ ಹಿಂದೆ? ಇವತ್ತು ರಶ್ಮಿಗೆ ಶುರು ಮಾಡಿದಾಗ ಇದೇ FM-ಅಲ್ಲಿ ಒಂದು 30,000 ಸಂಬಳ ಇತ್ತು ಅಂತ ಅನ್ಕೋಣ. ಇವತ್ತಿಗೆ ಅದು 3 ಲಕ್ಷ ಆಗಿರ್ಬೋದು. 30,000 ಕೊಟ್ಟು ನಾನೇ ಕರ್ಸಿದ್ದೀನಿ ರೀ, ಕರ್ಸ್ರಿ ಅಂದರೆ ಎಷ್ಟು ವರ್ಷದ ಹಿಂದೆ? ಇವತ್ತು 30,000ಕ್ಕೆ ಆಗುತ್ತಾ? ಆಮೇಲೆ ನನ್ನ ವಾದನೂ ಏನು ಗೊತ್ತಾ, ನಾನು ಕೇಳ್ತೀನಿ ನೋಡಿ ಸರ್, ಹಣ್ಣುಗಳಲ್ಲಿ ಹಣ್ಣು ಬೇಕಂದ್ರೆ 10 ರೂಪಾಯಿಗೆ ಒಂದು ಬಾಳೆಹಣ್ಣು ಬರುತ್ತೆ, 100 ರೂಪಾಯಿಗೆ ಒಂದು ಆ್ಯಪಲ್ ಬರುತ್ತೆ. ನಿಮ್ಮ ಬಜೆಟ್ ಏನಿದೆ ಅದನ್ನು ತಕ್ಕಂದು ಕರ್ರಿ. ನೀವು ಸುಮ್ಮನೆ ನಾನು ಹಣ್ಣು ಅದು 10 ರೂಪಾಯಿಗೆ ಸಿಗುತ್ತೆ, ಯಾಕೆ ಬೇಕಾ ವಾದಗಳು? ಇವತ್ತಿಗೆ ಏನು ಅಂದರೆ ಅದೇ ನನ್ನ ಪುಣ್ಯ. ಇವತ್ತಿಗೆ ನಾನು ಮುಂಚೆ ದಿನೆಲ್ಲ ಹರ್ಕೊಂಡು ಗಂಟ್ಲು ಹರ್ಕೊಂಡೆಲ್ಲ ಮಾತಾಡಿ 1 ಲಕ್ಷದಲ್ಲ ಇಸ್ಕೊತಾ ಇದ್ದೆ. ಇವತ್ತಿಗೆ ಅದೇ ಒಂದು ರೀಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಅದೇ ಒಂದು ಯಾವುದೋ ಒಂದು ಗೆಸ್ಟಾಗಿ ಸುಮ್ಮನೆ ಹಿಂಗೆ ಹೋಗಿ ಬಂದರೆ ಅಷ್ಟು ದುಡ್ಡು ಕೊಡ್ತಾರೆ. ಬಟ್ ಅಗೇನ್ ಯಾಕೆ ಕೊಡ್ತಾರೆ ಅಂದರೆ ಇಲ್ಲಿ ತಿರ್ಗಾ ಹರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ದಿನಾ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಏನೋ ಕಷ್ಟಪಡ್ತಾಯಿದ್ದೀವಿ. ಇಲ್ಲಿ ಏನಿದೆ ಅದಕ್ಕೆ ಆ ಬೆಲೆ, ಮುಖ ಬೆಲೆ ಅಷ್ಟೇ. ಅದು ಬರ್ತಾಯಿದೆ. ಕೀಪಿಂಗ್ ಮೀ ವೆಲ್, ಕೀಪ್ ಗೋಯಿಂಗ್. ಸೊ ಈ ಮಧ್ಯದಲ್ಲಿ ನಿನ್ನ ಮೂವಿದೊಂದು ಫೇಸ್ ಇತ್ತಲ್ಲ, ಒಮ್ಮೆ ಮಿಠಾಯಿ. ಹೌದು. ಮತ್ತು ಡೈರೆಕ್ಷನ್ನು ಏನು ಮಾಡಬೇಕುಗಿಂತ ಏನು ಮಾಡಬಾರ್ದು ಬಹುಶಃ ಜರ್ನಿ ಹೇಳ್ಕೊಟ್ಟಿದ್ಯಾ? ಅಥವಾ ನಂಗೆ ಗೊತ್ತಿಲ್ಲ ಆ ಚಾಪ್ಟರ್ ಪರ್ಮನೆಂಟಾಗಿ ಕ್ಲೋಸ್ಡಾ ಇಲ್ವಾ? ಇಲ್ಲ, ಖಂಡಿತವಾಗ್ಲೂ ಕ್ಲೋಸ್ ಆಗೇ ಇಲ್ಲ ಚಾಪ್ಟರ್ ಇದು. ಮಜಾ ಏನು ಗೊತ್ತಾ, ನಾನೊಬ್ಬ ನಿರೂಪಕ ಆಗಬೇಕು ಅಂತ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನನಗೆ ಆಸೆ ಇದ್ದಿದ್ದೇ ಒಂದು, ಇಲ್ಲ ಸಾಫ್ಟ್ವೇರ್ಗೆ ಹೋಗಬೇಕು, ಇಲ್ಲ ನಾನು ಒಬ್ಬ ಒಳ್ಳೆ ನಟನಾಗಬೇಕು ಅಂತ. ಯಾಕೆಂದರೆ ನಾನು ಸಣ್ಣ ವಯಸ್ಸಿಂದ ಸ್ಟೇಜ್ ಮೇಲೆ ಮಾಡ್ತಾ ಇದ್ದಿದ್ದೆ ನಾಟಕಗಳು. ದೊಡ್ಡ ದೊಡ್ಡ ನಾಟಕದ ತಂಡದ ಜೊತೆಲ್ಲ ನಾನು ಗುರುತಿಸ್ಕೊಂಡಿದ್ದೀನಿ. ಅಲ್ಲೆಲ್ಲ ನಾಟಕಗಳನ್ನ ಮಾಡಿದ್ದೀನಿ. ಹಳೆಗನ್ನಡದ ನಾಟಕ ಎಲ್ಲ ಮಾಡಿದ್ದೀನಿ ನಾನು. ಚಂದ್ರಹಾಸ ಅಂತ ಒಂದು ಕೃಷ್ಣಮೂರ್ತಿ ಕವತಾರ ಅಂತ ಒಬ್ಬರು ಅದ್ಭುತವಾದ ನಿರ್ದೇಶಕರಿದ್ದರು. ಅವ್ರ ಹತ್ರ ನಾನು ಹಳೆಗನ್ನಡದಲ್ಲಿ ನಾನೇ ಮೇನ್ ರೋಲ್ ಚಂದ್ರಹಾಸ ಅಂತ ಹಳೆಗನ್ನಡದಲ್ಲೆಲ್ಲ ಮಾತಾಡಿ, ಅದಾದಮೇಲೆ ಸ್ಕೂಲು ಕಾಲೇಜಲ್ಲೇ ನಾನು ನಾಟಕಗಳನ್ನೆಲ್ಲ ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ನನಗೆ ಆಸೆ ಅಂತಿರೋದು ಸಿನಿಮಾನೇ. ಬಟ್ ಏನು ಅಂದರೆ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅಂದರೆ ಇಂಡಸ್ಟ್ರಿನಲ್ಲಿ ಸಂಚಾರಿ ವಿಜಯ್. ನಾನು ಇವತ್ತು ತುಂಬ ಮಿಸ್ ಮಾಡ್ಕೋತೀನಿ, ತುಂಬಾ ಮಿಸ್ ಮಾಡ್ಕೋತೀನಿ. ನಾನು ಅವ್ರ ಮಾವ ಅಂತ ಇದ್ದೆ, ಹಿ ಯೂಸ್ ಟು ಕಾಲ್ ಮಿ ಬಾವ. ಅದು ಯಾವುದೋ ಒಂದು ಸಿನಿಮಾ ಮಾಡಿದ್ವಿ ಇಬ್ಬರು ಒಟ್ಟಿಗೆ, ಏನಾದರೂ ಹೆಸರು ಏನೋ ಮರ್ತೋಯ್ತು. ಮಾವ ಬಾವ ಅನ್ಕೊಂಡು ಮಾತಾಡ್ತಾಯಿದ್ವಿ ಇಬ್ಬರು. ಸೊ ಡೈಲಿ ಫೋನಲ್ಲಿ ಬೇಜಾನ್ ಗಂಟೆಗಟ್ಟಲೆ ಮಾತಾಡ್ತಾಯಿದ್ವಿ. ಸೊ ನಾನು ಯಾವಾಗಲೂ ಐ ಯೂಸ್ ಟು ಟೆಲ್ ಹಿಮ್, ರೇಗಿಸ್ತಾ ಇದ್ದೆ, ರಾಷ್ಟ್ರ ಪ್ರಶಸ್ತಿ ವಿಜೇತ, ರಾಷ್ಟ್ರ ಪ್ರಶಸ್ತಿ ವಂಚಿತ ಅಂತ. ಸೊ ಗುರು ನನಗೆ ಅವಕಾಶಗಳು ಸಿಕ್ಕಲಿಲ್ಲ, ನಿಮ್ಗೆ ಅವಕಾಶ ಸಿಕ್ತು. ಸೊ ಇವಾಗ ಪ್ರತಿಯೊಬ್ಬರಿಗೂ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗಬೇಕು. ಬಟ್ ಅಥವಾ ಸಿಕ್ಕಿರೋ ಅವಕಾಶನೂ ಇನ್ನೊಂದಕ್ಕೆ ಲೀಡ್ ಆಗಬೇಕು. ಬಟ್ ಏನಂದರೆ ನನಗೆ ಬೇಜಾರೇನಿಲ್ಲ. ಈಗ ಅವ್ರಿಗೆ ಸಿನಿಮಾ ರಂಗದಲ್ಲಿ ಸಿಕ್ತು, ನನಗೆ ಟೆಲಿವಿಷನಲ್ಲಿ ಸಿಕ್ತು. ಅಲ್ಟಿಮೇಟ್ಲಿ ಎಲ್ಲರಿಗೂ ಫೇಮು, ನೇಮು, ಮನಿಗೆ ದುಡಿಯೋದು ಅದಷ್ಟು ಅಲ್ಲೂ ಸಿಗ್ತಾಯಿದೆ, ಇಲ್ಲೂ ಸಿಗ್ತಾಯಿದೆ ಅಂದಾಗ ನನಗೆ ಇಲ್ಲಿ ಸಿಕ್ತು, ಸಂತೋಷ ಇದೆ. ಬಟ್ ನನ್ನ ಪಾದರಸ, ಆ ಸಿನಿಮಾದ ಹೆಸರು ಬಂದು ಪಾದರಸ. ಸೊ ನನ್ನ ಒಂದು ನಿಜವಾದ ಆಸೆ ಅಂದರೆ ಮುಂದಿನ ಯೋಜನೆಗಳು, ಮುಂದಿನ ಪ್ಲ್ಯಾನು, ಮೈ ಡ್ರೀಮ್ ಈಸ್ ಟು ಐಡೆಂಟಿಫೈ ಮೈ ಸೆಲ್ಫ್ ಆ್ಯಸ್ ಅನ್ ಆ್ಯಕ್ಟರ್. ನಾನು ಇನ್ನೊಂದ್ಸಲ ಹೇಳ್ತೀನಿ, ಆ್ಯಕ್ಟರ್ ಅಷ್ಟೇ. ಹೀರೋ, ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರು, ಮಾಸ್ ಹೀರೋ, ಕ್ಲಾಸ್ ಹೀರೋ, ಈ ಹೀರೋ ನೋ. ಹೀರೋ ಬಂದರೆ ಸಂತೋಷ. ಯಾಕೆ ನಾನು ಇಂಟ್ರೊಡ್ಯೂಸ್ ಆಗಿದ್ದೇ ಹೀರೋ ಅಂತ, ಬಾಂಬೆ ಮಿಠಾಯಿ ಅಂತ. ಬಟ್ ನಂಗೆ ಇವತ್ತಿಗೆ ಅದ್ರ ಮೇಲೆ ನಂಬಿಕೆನೂ ಇಲ್ಲ, ಅದ್ರ ಮೇಲೆ ಆಸೆನೂ ಇಲ್ಲ.
ಏಕೆಂದರೆ ಅದಂಥ ಜವಾಬ್ದಾರಿನೂ ಇನ್ನೊಂದಿಲ್ಲ. ಆದರೆ ಸಂತೋಷ. ಬಟ್ ನನಗೆ ನನ್ನ ಒಂದು ರೋಲ್ ಮಾಡೆಲ್ಸ್ ಇನ್ ಆ್ಯಕ್ಟಿಂಗ್ ಅಂದರೆ ಈ ಇರ್ಫಾನ್ ಖಾನ್ ಆಗಿರ್ಬೋದು, ನವಾಜುದ್ದೀನ್ ಸಿದ್ದಿಕಿ ಆಗಿರ್ಬೋದು, ನಮ್ಮ ರಂಗಾಯಣ ರಘುವರ್ ಆಗಿರ್ಬೋದು ಕನ್ನಡದಲ್ಲಿ ಬಂದರೆ. ಸೊ ಇವರೆಲ್ಲ ನನಗೆ ಒಂಥರ ರೋಲ್ ಮಾಡೆಲ್ಸ್ ಇರಲ್ಲ. ಆ ಥರ ರೋಲ್ಗಳು ಬೇಕು ನನಗೆ. ನಸೀರುದ್ದೀನ್ ಶಾ ಅವ್ರು ಇಷ್ಟ ಆಗ್ತಾರೆ ನನಗೆ, ಪ್ರಕಾಶ್ ರೈ ಅವ್ರು ಇಷ್ಟ ಆಗ್ತಾರೆ. ಏನು ರೋಲ್ ಮಾಡಿಲ್ಲ ಆ ಮನುಷ್ಯ. ಮತ್ತು ನೀವು ಇನ್ನೊಂದು ಒಂದಷ್ಟು ಪ್ರಾಜೆಕ್ಟ್ಸ್ ಅಂತ ತೊಗೊಂಡ್ರೆ, ನಂಬರ್ ಆಫ್ ಮೂವೀಸ್ ಅಂತ ತೊಗೊಂಡ್ರೆ ಅವ್ರದ್ದೇ ಜಾಸ್ತಿ ಇರೋದು. ಬಿಕಾಸ್ ಒಂದು ನಟ ಅಷ್ಟೇ, ಅದು ಪೋಷಕ ನಟನೋ ಅಥವಾ ಉತ್ತಮ ನಟನೋ ಅಥವಾ ಖಳನಟನೋ ಇನ್ನೊಂದು ಗೆಸ್ಟ್ ಅಪಿಯರೆನ್ಸು ನಟ ಅಷ್ಟೇ. ಅಲ್ಲಿ ಲಾಂಜಿಟಿವಿಟಿನೂ ಜಾಸ್ತಿ, ಹಾಂ, ರಿಸ್ಕು ಕಂಪೇರ್ಡ್ ಆ ಕ್ಯಾರೆಕ್ಟರ್ ಮೇಲೆ ಸಿನಿಮಾ ಹೌದು. ಓಡಬೇಕು, ಅದು ಕಮ್ಮಿ. ಮತ್ತು ನನಗೇನು ಗೊತ್ತಾ, ನನಗೆ ಜನ ನಾನು ನಗಿಸ್ತಾ ಇರೋದು ಜನ ನೋಡಿದ್ದಾರೆ. ಬಟ್ ನನಗೆ ಭಾಳ ಇಷ್ಟ ಇರೋದು ವಿಲನ್ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅಂದರೆ ಅದು ವಿಲನ್ ಆಗಿರ್ಬೋದು, ಅದೊಂಥರ ಏನೋ ವಿಚಿತ್ರವಾಗಿ ಸೈಕೋ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಹೆಂಗೇನೋ ಒಬ್ಬ ಭಿಕ್ಷುಕಂತರ ಆಗಿರ್ಬೋದು, ಅಥವಾ ಹುಚ್ಚ ಆಗಿರ್ಬೋದು. ಎಕ್ಸೆಂಟ್ರಿಕ್ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ನಂಗೆ ಇಷ್ಟ. ಯಾಕೆಂದ್ರೆ ನಾನು ಬೈ ನೇಚರ್ ಐ ಆಮ್ ವೆರಿ ಎಕ್ಸೆಂಟ್ರಿಕ್. ನಾನು ಏನು ಅಂತ ಜನಕ್ಕೆ ನನ್ನ ನೆಂತಿಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಮಜಾ ಅಂದರೆ ನನಗೇ ಮಾಡೋಕ್ಕಾಗಲ್ಲ. ಏನೋ ನಿನ್ನ ಸಂಚ ಏನು ಲಿಬ್ರಾ ತಕಡಿ ಕಣೋ. ತಕಡಿ ಹೌದು. ಬಟ್ ಏನು ಅಂದರೆ ನಂದೊಂಥರ ವಿಚಿತ್ರ ಮನಸ್ಸು ನಂದು. ಐ ಆಮ್ ವೆರಿ ಬ್ಯಾಲೆನ್ಸ್ಡ್, ಐ ಅಗ್ರಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಆಲ್ವೇಸ್ ಅಪ್ ಫಾರ್ ಎಕ್ಸ್ಪೆರಿಮೆಂಟ್ಸ್. At the core there is At one the Joker core, card. exactly. ಅಯ್ಯೋ, ಆ ಜೋಕರ್ ಮೂವಿ ಅಂತೂ ನನಗೆ ರಾತ್ರೋರಾತ್ರಿ ಹುಚ್ಚಿಡ್ದುಬಿಟ್ಟಿತ್ತು ಆ ಥರ ಮಾಡಬೇಕು ಅಂತ. ಸೊ ಈ ಥರ ಎಲ್ಲ ಇದ್ದಾಗ ನನಗೆ ನಿಮ್ಮ ಕಾರ್ಯಕ್ರಮ ನೋಡುವಂಥ ನಿರ್ದೇಶಕರಲ್ಲಿ ಒಂದು ಮನವಿ, ಖಂಡಿತವಾಗ್ಲೂ ಆ ಥರದ್ದು ಯಾವ್ದಾರ ಕ್ಯಾರೆಕ್ಟರ್ ಇದೆ ದಯವಿಟ್ಟು ನನ್ನನ್ನು ಬಳಸ್ಕೊಳ್ಳಿ. ಇವನು ಮಾಡ್ತಾನ ಬಿಡ್ತಾನ ಅಂತ ಅವರು ಮೊದಲೇ ಗೇಜ್ ಮಾಡೋದಕ್ಕಿಂತ ಮುಂಚೆ ಅವಕಾಶ ಕೊಟ್ಟು ಆದಮೇಲೆ ಅವರ ಮಾತು ಹೇಳಿ ಅನ್ನೋ ನನ್ನ ಅಭಿಪ್ರಾಯ. ರೀಸೆಂಟಾಗಿ ಒಂದು ಸಿನಿಮಾನೂ ಬಂತು, ನನ್ನ ಪ್ರಕಾರ ಅಂತ ಒಂದು ಸಿನಿಮಾ ಬಂತು. ಪ್ರಿಯಾಮಣಿಯವ್ರು ಹೀರೋಯಿನ್. ಅದರಲ್ಲಿ ಕಿಶೋರ್ ಅವರಿದ್ದರು, ಪ್ರಿಯಾಮಣಿ ಇದ್ದರು, ನಾನು ಮಯೂರಿ ನಾನು ಪೇರ್ ಆಗಿದ್ದೆ ಅದರಲ್ಲಿ ನನಗೆ ಚಿತ್ರಸಂತೆಯಲ್ಲ ಸಾರಿ ಯಾವುದಪ್ಪ ಚಿತ್ತಾರ ಅವಾರ್ಡ್ಸು, ಚಿತ್ರಸಂತೆ ಅಂತಲೇ ಇನ್ನೊಂದಿದೆಯೇನೋ, ಅದರಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು ನನಗೆ ನನಗೆ ಆ ಒಂದು ಸಿನಿಮಾದಲ್ಲಿ ಮಾಡಿರೋ ನಟನೆಗೆ. ಸೊ ಹಾಗಾಗಿ ಐ ಆಮ್ ಆಲ್ವೇಸ್ ಅಪ್ ಫಾರ್ ದೀಸ್ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್. ಬಟ್ ಟೆಲ್ ಮಿ ಒನ್ ಥಿಂಗ್, ನಿಂಗೆ ಅಷ್ಟು ಆಕ್ಸೆಸ್ ಇರುತ್ತಲ್ಲ, ಸೂಪರ್ ಸ್ಟಾರ್ಸು ಸ್ಟೇಜ್ ಮೇಲೆ ಬಂದಿರ್ತಾರೆ, ಇವರ ಹೋಸ್ಟು, ಅಷ್ಟು ಸರಾಗವಾಗಿ ಕಾಲು ಎಳೀತ್ಯಾ, ಲಿಬರ್ಟೀಸ್ ತಗೋತ್ಯಾ, ಅಲ್ಲಿ ಯು ಡೋಂಟ್ ಆಸ್ಕ್ ಇಸ್ ಇಟ್? ಕೇಳಿರ್ತೀನಿ, ಬಾಯಿ ಬಿಟ್ಟು ನಾಚಿಕೆ ಬಿಟ್ಟು ಕೇಳಿರ್ತೀನಿ. ಏನಂತ ಅಂದರೆ ನನಗೆ ಇಷ್ಟ ಇದೆ, ಅವಕಾಶ ಕೊಡಿ ಅಂತಲೇ ಕೇಳಿರ್ತೀನಿ. ಏನಾಗುತ್ತೆ, ಇದುವರೆಗೂ ಒಂದೇ ಒಂದು ಅದರಲ್ಲಿ ನಿಜವಾದ ಆನ್ಸರ್ ಬಂದಿಲ್ಲ. ಏನಾಗುತ್ತೆ ಅಂದರೆ, ಇವಾಗ ನಿಮಗೆಲ್ಲ ರೋಲ್ಸ್ ಕೊಡೋ ಅಷ್ಟು ನಮ್ಮಲ್ಲಿ ಇಲ್ಲ ರೀ ಅಂತಾರೆ ಕೆಲವರು. ಇನ್ನು ಕೆಲವರು ನೀವು ಮಾಡೋ ಥರದಿಲ್ಲ ಬಿಡಿ ಅಂತಾರೆ. ಇನ್ನು ಕೆಲವರು ನಿಮಗೆ ಆ ಥರ ಕಾಮಿಡಿ ಜಾನರ್ ನಾನು ಇನ್ನೂ ಸ್ಕ್ರಿಪ್ಟೇ ಬರೋದಿಲ್ಲ ಅಂತಾರೆ. ಇನ್ನು ಕೆಲವರು ಎಲ್ಲ ಇದೆ ಸರ್, ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಕರ್ಕೊಂಬನ್ನಿ ಅಂತಾರೆ. ಅಂದರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಬನ್ನಿ, ನಾನು ಅವಕಾಶ ಕೊಡ್ತೀನಿ, ಆ್ಯಕ್ಟ್ ಮಾಡಿ. ಇಷ್ಟು ಮಾತು ಯಾರೂ ಹೇಳಿಲ್ಲ ಇದುವರೆಗೂ. ನನಗೆ ಅವ್ರು ಸಿಕ್ಕಿಲ್ವೋ ಇಲ್ಲ ಅವ್ರಿಗೆ ನಾನು ಸಿಕ್ಕಿಲ್ವೋ ಗೊತ್ತಿಲ್ಲ. ಬಹುಶಃ ನಾನು ನಂಬೋದು ಒಂದೇ, ಕಾಲ ಕೂಡಿ ಬರಬೇಕು ಅಂತಾರಲ್ಲ, ನಾನು ಅದನ್ನು ತುಂಬ ಸ್ಟ್ರಾಂಗಾಗಿ ನಂಬ್ತೀನಿ. ಈಗ ನನಗೆ ಅವಕಾಶಗಳೇ ಇಲ್ಲ ಜೀವನದಲ್ಲಿ ಅಂದರೆ ಬೇಜಾರಾಗಿ ಹೋಗ್ತಾಯಿದ್ದೆ, ನಾನು ಖಿನ್ನತೆಗೊಳಗಾಗ್ತಾಯಿದ್ದೆ ಅವಾಗ. ಬಟ್ ಇವಾಗ ನನಗೆ ಟೆಲಿವಿಷನ್ ಅಂತ ಬಂದಾಗ ಬಹುಶಃ ಎಷ್ಟೊಂದು ಜನ ಸಿನಿಮಾ ನಟರನ್ನ ಗುರುತಿಸಲ್ಲ ಜನ, ಯಾಕೆಂದರೆ ಅವ್ರು ಯಾವಾಗ ಬಂದಿದೆ ಯಾವ ಸಿನಿಮಾ ನೋಡೇ ಇರಲ್ಲ ಅವರು. ಬಟ್ ನಮ್ಮನ್ನು ದಿನ ಬೆಳಗಾರೆ ಟಿ ವಿನಲ್ಲಿ ನೋಡ್ತಾ ಇರ್ತಾರೆ, ಬಂದು ಮುತ್ಕೊತಾರೆ, ಪ್ರೀತಿ ಕೊಡ್ತಾರೆ. ಕಷ್ಟ ಇದೆ ನಿರಂಜನ್, ನನ್ನ ಹೆಸರು ತಗೊಳ್ಳಲ್ಲ. ರೀಸೆಂಟಾಗಿ ಪ್ರೊಡ್ಯೂಸರ್ ಮಗ ಒಬ್ಬರು ಹೀರೋ ಆಗಿ ಒಂದು ಸಿನಿಮಾ ಹಿಟ್ ಕೊಟ್ಟಿದ್ದಾರೆ. ಅವ್ರ ಕಷ್ಟಗಳೇ ಬೇರೆ. ಅಂದರೆ ಕನ್ಸಿಸ್ಟೆಂಟಾಗಿ ಸಿನಿಮಾಗಳಿಲ್ಲದೆ, ಮಾರ್ಕೆಟ್ ಇಲ್ಲದೆ ಆ ಜಾಗ ಉಳಿಸ್ಕೊಳ್ಳೋದಿದೆಯಲ್ಲ, ಇನ್ಸೆಕ್ಯೂರಿಟೀಸು ತುಂಬ ಕಷ್ಟ ಇದೆ. ವೆರಿ ಡಿಫಿಕಲ್ಟ್. ನಮ್ಮಲ್ಲಿರೋ ಜಾಗ ಎಷ್ಟೊಂದು ಜನರ ಆಸೆ ಆಗಿರುತ್ತೆ ನಮ್ಮ ಹತ್ರ ಇರೋದು. ಸತ್ಯ ಅದು. ನಾನು ಇವತ್ತಿಗೂ ನಾನು ಜೀವಂತವಾಗಿದ್ದೀನಿ ಅಂದರೆ ಅದೇ ಕಾರಣ. ತಲೆನೇ ಕೆಡ್ಸ್ಕೊಬೇಡ. ಅಲ್ಲ, ಅದಕ್ಕೆ ನಾನು ಹೇಳೋದು, ಬಟ್ ಆ ದಿನಕ್ಕೋಸ್ಕರ ಕಾಯ್ತೀನಿ, ನನಗೇನು ಬೇಜಾರಿಲ್ಲ. ಯಾಕೆಂದರೆ ನಾನು ಇಷ್ಟಪಡ್ತಾ ಇರೋವಂಥ ರೋಲ್ಗಳಿಗೆ ಏಜ್ ಡಸಂಟ್ ಮ್ಯಾಟರ್. ನಾನು ಎಷ್ಟು ವರ್ಷ ಆದರೂ ನನಗೆ ಆ ಥರ ಒಂದು ರೋಲ್ ಬಂದರೆ ಅದು ಆರಾಮಾಗಿ ಮಾಡ್ಬೋದು. ಯಾಕೆಂದರೆ ಆ ಒಂದು ಟಿಪಿಕಲ್ ಕ್ಯಾರೆಕ್ಟರ್ಗೆ ಏಜಿಂದ ಅದನ್ನು ಅಳಿಯೋಂಥ ಕ್ಯಾರೆಕ್ಟರ್ಗಳೇ ಅಲ್ಲ. ನನಗೆ ಏನು ಬೇಜಾರಿಲ್ಲ, ಪೋಷಕ ಅಂದರೂ ಓಕೆ, ದಂಡ ಅಂದರೂ ಓಕೆ, ಏನಾದರೂ ಓಕೆ. ಬಟ್ ಆ ಕ್ಯಾರೆಕ್ಟ್ರಿಗೆ ಸ್ಕೋಪ್ ಇರಬೇಕು ನನಗೆ. ಆ ಥರ ಅವಕಾಶಗಳಿಗೆ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರನ್ನ ಅವಕಾಶ ಇದ್ದರೆ ಕೊಟ್ಟು ನೋಡಿ. ಲಾಸ್ಟ್ಲಿ ನಿಂದ ವಾಲ್ಪೇಪರ್ ನೋಡಿದೆ. ಅಂದರೆ ನಮ್ಮ ಶೋನಲ್ಲಿ ಬರೋರು ಅವ್ರು ಎಲ್ಲರದು ಲೈಫ್ನ ಒಂದು ಸ್ಲೈಸ್ ನೋಡ್ತೀವಿ.
ಸೊ ದೇವರು ಅಂತೆಲ್ಲ ಬಂದಾಗ ಅಫ್ಕೋರ್ಸ್ ಒಂದು ಬ್ರಾಹ್ಮಣ ಕುಟುಂಬದಿಂದ ಬಂದಿರೋ ನೀನು ನಂಬಿಕೆಗಳನ್ನು ಕೆಲವು ಸತಿ ಪ್ರಶ್ನೆ ಮಾಡಿದ್ಯಾ, ಕಳ್ಕೊಂಡಿದ್ಯಾ, ಓ ಎಸ್, ಗಳಿಸ್ಕೊಂಡಿದ್ಯಾ. ಸೊ ಇವಾಗ ಹನುಮಂತನ ಫೇವ್ರೆಟ್ ಗಾಡ್? ಈಗಿಂದ ಅಂತಲ್ಲ, ಮುಂಚಿಂದನೂ ಹನುಮಂತನೇ. ಯಾಕೆ ಅಂದರೆ ನಾನು ಭಾಳ ಬೇಗ ಮನೆಯಿಂದ ಆಚೆ ಬಂದ್ಬಿಟ್ಟೆ. 18 ವರ್ಷಕ್ಕೋ 19 ವರ್ಷಕ್ಕೋ ಮನೆ ಬಿಟ್ಟು ಆಚೆ ಬಂದ್ಬಿಟ್ಟೆ. ಆವಾಗಿಂದನೂ ನನಗೆ ದೇವರೊಂದೇ ನಂಬಿಕೆ. ಅಗೇನ್ ಇದಕ್ಕೆಲ್ಲ ನಾನು ನಮ್ಮಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನಮಗೆ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದು ಭಯ ಅಂದರೆ ದೇವರು. ಗಾಡ್ ಫಿಯರಿಂಗ್ ಫ್ಯಾಮಿಲಿ ನಮ್ಮದು ಅಂತಲ್ಲ, ಸಾಕಷ್ಟು ಇಂಡಿಯನ್ಸ್ ಎಲ್ಲರದು ಶುರು ಆಗದೆ ದೇವ್ರಂದ್ರೆ ಭಯ ಫಸ್ಟ್ ಬರೋದು, ಆಮೇಲೆ ಭಕ್ತಿನೇ. ಆ್ಯಕ್ಚುಲಿ ಅದು ಹೇಳ್ತೀನಿ, ನನಗೆ ನಾಸ್ತಿಕರ ಬಗ್ಗೆ ನನಗೇನು ಭಿನ್ನಾಭಿಪ್ರಾಯ ಇಲ್ಲ, ಅಥವಾ ಅವ್ರ ಬಗ್ಗೆ ನಂಗೆ ಸಪ್ರೇಟಾಗಿ ಏನೋ ಹೇಳಬೇಕು ಅನ್ನೋದೇನಿಲ್ಲ. ಅದು ಅವರ ನಂಬಿಕೆ. ಬಟ್ ಆಸ್ತಿಕರಲ್ಲಿ ಅವ್ರ ಜೀವನದಲ್ಲಿ ಯಾವುದಕ್ಕನ್ನ ಭಯ ಪಡ್ತಾರೆ ಅಂದರೆ ಅದು ಒಂದೇ ವಿಚಾರಕ್ಕೆ, ದೇವರಿಗೆ. ಆ ಗಾಡ್ ಫಿಯರಿಂಗ್ ಅನ್ನೋದು ಇರಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಗೊತ್ತಾ, ಯಾರೂ ನೋಡ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ನನಗೆ ಹೇಳೋರೇ ಇಲ್ಲ, ಕೇಳೋರೇ ಇಲ್ಲ ಅಂದಾಗ ನೀವು ಟೆರರಿಸ್ಟೇ ಆಗೋದು. ಟೆರರಿಸ್ಟ್ ಅಂದರೆ ನಾನು ಹೇಳ್ತಾ ಇದ್ದು ಏನು ಗನ್ನಿಡ್ಕೊಂಡು ಇನ್ನೊಬ್ಬರನ್ನ ಸಾಯಿಸಬೇಕು ಅಂತಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಮನಸ್ಸಿನ ಬುದ್ಧಿನ ಟೆರರಿಸ್ಟ್ಗೆ ಹೋಲಿಸ್ತಾ ಇದ್ದೀನಿ. ಮನಸ್ಸಿಗೊಂದು ಬೇಲಿ ಇರಬೇಕು, ಆ ಬೇಲಿನೇ ಕೆಲವೊಮ್ಮೆನೋ ಯಾವಾಗಲೂ ಭಗವಂತ ತಪ್ಪು ಮಾಡಬಾರ್ದು, ನೋಡ್ತಾ ಇದ್ದಾನೆ ಅನ್ನೋದು. ನೋಡ್ತಾ ಇದ್ದೇನೆ ಅನ್ನೋದು CC ಕ್ಯಾಮ್ರಾನು ಬೇಕಾದ್ರೆ ಕರೆಂಟ್ ಇಲ್ಲ ಅಂದರೆ ಆಫ್ ಆಗೋಗುತ್ತೆ. ಬಟ್ ಭಗವಂತ ಅನ್ನೋನು ಅವನಂತರ 24/7 CC ಕ್ಯಾಮ್ರಾ ನೋಡ್ತಾ ಇರ್ತಾನೆ. ಕರ್ಮಗಳು, ನೀನು ಒಳ್ಳೇದು ಮಾಡದೆ ಇದು ಮಾಡ್ತಾನೆ, ಕೆಟ್ಟದ್ದು ಮಾಡದೆ ಡಬಲ್ ಕಷ್ಟ ಇವೆಲ್ಲ ಚಿಕ್ಕ ವಯಸ್ಸಿಂದ ಹೇಳಿ 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 ತಲೆಯಲ್ಲಿ ಉಳ್ಕೊಂಬಿಟ್ಟು. ಸೊ ಮುಂಚೆ ಚಿಕ್ಕ ವಯಸ್ಸಲ್ಲಿ ಗಾಡ್ ಫಿಯರಿಂಗ್ ಇದ್ದೆ, ಈಗ ಗಾಡ್ ಬಿಲೀವಿಂಗ್ ಆಗಿದ್ದೀನಿ ನಾನು. ಅಂದರೆ ಮುಂಚೆ ಭಯದಿಂದ ಇತ್ತು, ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಅಂತ. ಅಂದರೆ ದೇವ್ರ ನಾನು ಯಾವಾಗಲೂ ಹೆಂಗೆ ಯೋಚನೆ ಮಾಡ್ತಾಯಿದ್ದೆ ಅಂದರೆ, ಈ ಗುಮ್ಮ ಬಂತು ಗುಮ್ಮ ಥರ, ಊಟ ಮಾಡಲಿಲ್ಲ ಅಂದರೆ ಗುಮ್ಮ ಬರ್ತಾನೆ ಕರ್ಕೊಂಡು ಹೋಗ್ತಾನೆ, ಆ ಥರ ಭಯದಲ್ಲಿ ಬೆಳೆದಿದ್ದೆ. ಸೊ ನಾನು ಏನಾದರೂ ಅಪ್ಪಿ ಅಲ್ಲಿ ಹೋಗೋದು, ಯಾವುದೋ ಒಂದು ಚಾಕ್ಲೇಟ್ ತೊಗೊಂಬಿಟ್ರೆ ದೇವ್ರು ನೋಡ್ತಾನೆ, ನಾಳೆ ಗ್ಯಾರಂಟಿ ನನ್ನ ಕಾಲೋ ಕೈ ಹೋಗ್ಬಿಡುತ್ತೆ, ಶಿಕ್ಷೆ ಕೊಟ್ಬಿಡ್ತಾನೆ, ಈ ಥರ ನನಗೆ. ಈಗ ಹಂಗಲ್ಲ, ದೇವ್ರ ಮೇಲೆ ನಂಬಿಕೆ, ಗಾಡ್ ಬಿಲೀವಿಂಗ್. ದೇವ್ರು ನೋಡ್ಕೋತಾನೆ ಗುರು. ಬಿಕಾಸ್ ನಾನು ಯಾರಿಗೂ ಏನು ಅನ್ಯಾಯ ಮಾಡ್ತಾಯಿಲ್ಲ, ಯಾರು ತಲೆ ಹೊಡೆ ಬದುಕ್ತಾ ಇಲ್ಲ, ಅಥವಾ ಯಾರೋ ಒಬ್ಬರಿಗೆ ದ್ರೋಹ ಮಾಡಿಲ್ಲ. ನಾನು ಬೆಳಗ್ಗೆ ಇದ್ದರೆ ನನ್ನ ಕಾಯಕವೇ ಕೈಲಾಸ. ನನಗೆ ಕೆಲಸನ ನೀಟಾಗಿ ನಂಬಿದ್ದೀನಿ, 4 ಜನಕ್ಕೆ ನನ್ನ ಕೈಲಾಗಿ ಸಹಾಯ ಮಾಡ್ತಾಯಿದ್ದೀನಿ, ಎಲ್ಲನೂ ಪ್ರೀತಿಯಿಂದ ನೋಡ್ಕೋತಾಯಿದ್ದೀನಿ, ದೇವರನ್ನು ಶ್ರದ್ಧೆಯಿಂದ ನಂಬಿದ್ದೀನಿ, ಪೂಜಾ ಪುನಸ್ಕಾರಗಳು ಯಾವಾಗ ಬೇಕೋ ಮಾಡ್ತಾಯಿದ್ದೀನಿ. ಹಂಗಂದ್ಬಿಟ್ಟು ನಾನೇನು ತುಂಬ ಮಡಿ ಅದು ಇದೆಲ್ಲ ನನ್ನ ಕೈಲಿ ಆಗೋದು ಇಲ್ಲ, ನಾನು ಮಾಡೋದು ಇಲ್ಲ. ಯಾಕೆಂದರೆ ಅದರಲ್ಲಿ ನಂಬಿಕೆ ಇಲ್ಲ ಅಂತಲ್ಲ, ನನ್ನ ಕೈಲಿ ನಾನಿರೋ ಫೀಲ್ಡಲ್ಲಿ ಹಂಗಲ್ಲ ಆಗಲ್ಲ. ಅದು ಅಷ್ಟೊಂದೆಲ್ಲ ಮಡಿವಂತಿಕೆಯಿಂದ ಇರೋಕ್ಕೆ ನನ್ನ ಲಿಮಿಟೇಷನ್ಸ್ ಏನಿದೆ, ನಾನು ಅದರಲ್ಲಿ ಆರಾಮಾಗಿ ಮಾಡ್ತಾಯಿದ್ದೀನಿ ಕೆಲಸ. ನಂಬಿಕೆ ಬಂದಿದೆ. ಸೊ ಆಂಜನೇಯ ಯಾಕೆ ಅಂದರೆ, ಬೇರೆ ಎಲ್ಲ ದೇವ್ರಿಗೂ ಸೆಕೆಂಡ್ ಒಪಿನಿಯನ್ ಕೇಳಬೇಕು. ಅಂದರೆ ವೈಫ್ನ, ಇನ್ನೊಂದು ವೈಫ್ನ, ಇವ್ರನ್ನೆಲ್ಲ ಕೇಳಬೇಕು. ಆಂಜನೇಯ ಆದರೆ ಸಿಂಗಲ್, ಸೆಕೆಂಡ್ ಒಪಿನಿಯನ್ ಕೇಳಂಗಿರಲ್ಲ. ಸೊ ದಟ್ಸ್ ವೈ ಐ ಆಲ್ವೇಸ್ ಸೇ ಆಂಜನೇಯ ಈಸ್ ಮೋರ್ ದೆನ್ ಅ ಗಾಡ್, ಹಿ ಈಸ್ ಮೈ ಫ್ರೆಂಡ್. ಬಿಕಾಸ್ ಹಿ ಈಸ್ ಸಿಂಗಲ್, ಈಸ್ ನಾಟ್ ಮ್ಯಾರಿಡ್, ನೋ ಗರ್ಲ್ ಫ್ರೆಂಡ್ಸ್, ನಥಿಂಗ್. ಅಗೇನ್ ಆಂಜನೇಯ ಯಾರನ್ನ ವರ್ಷಿಪ್ ಮಾಡೋದು? ರಾಮ. ಸೊ ಅದು ಗಂಡು ದೇವರೇ. ಸೊ ಅವರಿಬ್ಬರು ಮಾತಾಡ್ಕೊಂಡಾಗಲೂ ಏನಿರುತ್ತೆ. ಸೊ ನಾನು ಏನಾದ್ರು ಆಂಜನೇಯನ ಕೇಳ್ಕೊಂಡಾಗ ಡೈರೆಕ್ಟು ಏನಮ್ಮ ಇದಾ, ಓಕೆ ಸ್ಯಾಂಕ್ಷನ್, ಅಷ್ಟೇ ನನಗೆ ಬೇಕಾಗಿರೋದು. ಇಲ್ಲಮ್ಮ ಇದು ವರ್ಕೌಟ್ ಆಗಲ್ಲ, ಕೀಪ್ ಟ್ರೈಯಿಂಗ್, ವಾಟ್ ಎವರ್ ಇಟ್ ಈಸ್, ಡೈರೆಕ್ಟ್ ಆನ್ಸರ್ಸ್ ಇರುತ್ತೆ. ಈಗ ಬೇರೆಯವ್ರನ್ನಂದರೆ ಇವಾಗ ಶಿವನ್ ಕೇಳ್ಕೊಂಡ್ರೆ ಪಾರ್ವತಿ ಏನು ಹೇಳಲಿ, ಗಂಗೆ ಏನು ಹೇಳಲಿ ಅಂತೆಲ್ಲ ಕೇಳಬೇಕಾಗ್ತೇನೋ ಅಂತ ನನ್ನ ಮೈಂಡಲ್ಲಿ. ಇಬ್ಬರನ್ನ ಕೇಳಿ ಕೊಡ್ಬೇಕೇನೋ ಅಂತ ಅಸೋಸಿಯೇಷನ್ ವಿತ್ ಗಾಡ್ ಇಸ್ ನನಗೆ ಆ ಥರ ಫ್ರೆಂಡ್ಲಿ. ಇದು ಹೌದು. ನಾನು ರೇಡಿಯೋ ಶೋನಲ್ಲಿದ್ದಾಗ ತಮಾಷೆ ಮಾಡ್ತಿದ್ದೆ, ಇವತ್ತು ದೇವರೇ ನನ್ನ ಶೋ ಕೇಳಿಸ್ಕೊತಾ ಇದ್ದೆ, ಯಾವ ಹಾಡು ಪ್ಲೇ ಮಾಡಲಿ ನಿನಗೆ? ನನಗೆ ದೇವರು ಫ್ರೆಂಡೇ. ನಾನು ಮಾತಾಡ್ತೀನಿ, ಡೈಲಿ ಮಾತಾಡ್ತೀನಿ. ನನ್ನ ವೈಫ್ ಮುಂಚೆ ಎಲ್ಲ ಒಂಥರ ಗಾಬರಿ ಪಟ್ಕೊಳ್ಳೋದು, ಏನು ಒಂದ್ಲವಳು. ಈಗ ನಾನು ಹೇಳಿದ್ನಲ್ಲ, ನಾವು ಇಬ್ಬರು ಒಂಥರ ಒಂದೇ ಥರ ಆಗ್ಬಿಟ್ಟಿದ್ದೀವಿ. ನನಗೀಗ ನಡುವೆ ಗಾಬರಿ ಆಗುತ್ತೆ, ಏನೇ ಮಾಡ್ತಾ ಇದೆಯಾ, ದೇವ್ರ ಹತ್ರ ಮಾತಾಡ್ತಾ ಇದೀನಿ ಅಂತಾಳೆ. ಸರಿ ಕಣ, ಗುಡ್. ಬಟ್ ಏನಂದರೆ ನನಗೆ ಮೋರ್ ದೆನ್ ಇದು, ಕೆಲವರು ಸಲ ಮನುಷ್ಯರಲ್ಲೇ ದೇವ್ರನ್ನ ಕಂಡುಬಿಡ್ತೀನಿ ನಮ್ಮ. ನಾನು ಅಂದರೆ ಕಷ್ಟಕ್ಕಾದವನೇ ನೆಂಟ, ಇಲ್ಲದೆ ಇದ್ದವನು ನನ್ನ ಟಾಟಾ. ಅಂದರೆ ನೋವಿಂದ ಹೇಳಿರೋದಿದು. ಯಾಕೆಂದರೆ ಯಾರೋ ಆಗ್ಬರ್ತಾರೆ, ಏನೋ ಆಗ್ಬರ್ತಾರೆ, ಅದನ್ನು ನಾನು ನಂಬೋದೇ ಇಲ್ಲ. ನನಗೆ ನಾಳೆ ನನಗೆ ದುಡ್ಡಿಲ್ಲ ಅಂದರೆ ನಾನು ಸತ್ತೇ ಅಂಥದ್ದು ಏನೋ ಒಂದು ಕಷ್ಟ ಬಂದಾಗ ಸುಮ್ಮನೆ ಹಿಂಗೆ ನನಗೆ ಹೆಂಗೆ ಗೊತ್ತಾ, ಯಾರನ್ನೂ ಸಾಲ ಕೇಳಿ ರೂಢಿ ಇಲ್ಲ. ಅದೊಂದು ಕೆಟ್ಟ ಒಂಥರ ಸ್ವಾಭಿಮಾನ ನನಗೆ. ವಿಧಿನೇ ಇಲ್ಲದಿದ್ದಾಗ ಆ ಥರ ಸನ್ನಿವೇಶಗಳು ಬಂದಿದ್ದುಂಟು. ಬಂದಾಗ ಫೋನ್ ಮಾಡಿ ಯಾರನ್ನ ಕೇಳಿ ಓಲಿ ನನ್ನ ಫ್ರೆಂಡನ್ನ ಕೇಳೋಣ ಅಂದ್ಬಿಟ್ಟು ಹಿಂಗೆ ಮಗ ಅಂತ ಅಂದಿದ ತಕ್ಷಣ ಏನೋ ಲೋ ಈ ಥರ ಆಗ್ಬಿಟ್ಟಿದೆ,
ಅಕೌಂಟ್ ನಂಬರ್ ಕಳಿಸು, ಎಷ್ಟು ಏನು ಅಕೌಂಟ್ ನಂಬರ್ ಕಳಿಸು, ನನ್ನ ಕೈಲಾದಷ್ಟು ಹಾಕ್ತೀನಿ, ಪಟ್ ಅಂತ ಹಾಕ್ಬಿಟ್ಯಾರೆ. ಆ ಥರ ಎಲ್ಲ ಹಾಕೋದವ್ರು ಅಂಥ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಾಗ ಅವ್ರಿಗೆ ಬೇಕಾದಾಗ ನನ್ನ ಹತ್ರ ಇಲ್ಲದಿದ್ದಾಗ ನಾನು ಕೇಳ್ತಾ ಇದ್ದೆ, ಈಗ ನನ್ನ ಹತ್ರ ಇದ್ದಾಗ ನಾನು ಕಳಿಸಿದ್ದೀನಿ, ಮ್ಯೂಚುವಲ್ ನಡೀತಾ ಇರುತ್ತೆ. ಸೊ ನಾನು ಹೇಳೋದು ಕಷ್ಟಕ್ಕೆ ಆಗ್ಬರೋರು ಅವರೇ. ಸೊ ಹಾಗಾಗಿ ನನಗೆ ಮನುಷ್ಯರಲ್ಲೇ ದೇವರನ್ನು ಕಂಡುಬಿಡ್ತೀನಿ. ಸೊ ಅದು ನೋಡಿದ್ಯಾ ವೇದಿಕ್ ಗಾಡ್ಸ್ ಅಂತ ಬಂದಾಗ ಹನುಮಂತ. ಬಟ್ ಅಗೇನ್ ಅದು ನೀವು ಸ್ವಲ್ಪ ಆಧ್ಯಾತ್ಮಕ್ಕೆ ಹೋಗ್ಬೇಕು ಅಂದರೆ ಹನುಮಂತ ಅವ್ರ ಥ್ರೂ ನನಗೆ ಸಹಾಯ ಮಾಡ್ದ ಅನ್ನೋ ಥರ ನಾನು ಅನ್ಕೋತೀನಿ ಅಷ್ಟೆ. ಒಟ್ಟಿನಲ್ಲಿ ದೇವ್ರನ್ನ ನಂಬಿದವ್ರಿಗೆ ದೇವ್ರ ಕೈ ಬಿಡಲ್ಲ ಅನ್ನೋದಂತೂ ಗ್ಯಾರಂಟಿ. ನಾನು ಇತ್ತೀಚೆಗೆ ತುಂಬ ನಂಬೋದು ಹನುಮಂತ ಬಿಟ್ಟರೆ ನಮ್ಮ ಮನೆ ದೇವ್ರು ಬನಶಂಕರಿ. ಎಲ್ಲ ಇಲ್ಲ ಅಂದರೂ ನಾನು ಪ್ರತಿ ಸಲ ಏನೇ ತಲೆನೋವು ಬಂದರೂ, ಏನೇ ಹೊಸ ಪ್ರಾಜೆಕ್ಟ್ ಇದ್ದರೂ ಅಥವಾ ಏನೇ ಒಂದು ನನ್ನ ಮನಸ್ಸಲ್ಲಿ ಏನೋ ಗೊಂದಲಗಳಿದ್ದರೆ ಫಸ್ಟು ಹೋಗೋ ದೇವಸ್ಥಾನ ಅಂದರೆ ಶ್ರೀರಂಗಪಟ್ಟಣ ಹತ್ರ ಇರೋ ನಿಮಿಷಾಂಬ ದೇವಸ್ಥಾನ. ಏಕೆಂದರೆ ಶ್ರೀಚಕ್ರನ ನೋಡ್ತಾ ಇರೋವಂಥ ದೇವಿ ಅದು. ಸೌತ್ ಇಂಡಿಯಾಲಿ ಎಲ್ಲೂ ಇಲ್ಲ. ವೆರಿ 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 ಪವರ್ಫುಲ್ ಅದು ನಿಮಿಷಾಂಬ. ಇಫ್ ಪಾಸಿಬಲ್ ಪ್ಲೀಸ್ ಗೋ. ಆ್ಯಕ್ಚುಲಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಯಾರ್ಯಾರು ಹೋಗಿ ಬರ್ತಾರೋ ಪಟ್ಟಂತ ಈ ಕಡೆಯಿಂದ ಬಂದು ಹೋಗ್ತಾರೆ. ತುಂಬ ಪವರ್ಫುಲ್ ದೇವಿ. ನಾನು ಅಲ್ಲಿ ಹೋಗಿ ಏನೇನು ಬೇಡ್ಕೊಂಡಿದ್ದೀನಿ, ಏನೇನು ಕೇಳ್ಕೊಂಡಿದ್ದೀನಿ ಎಲ್ಲ ಆಗಿದೆ. ನಾನೇನು ಪಬ್ಲಿಸಿಟಿ ಮಾಡ್ತಾಯಿಲ್ಲ ಅಥವಾ ನನಗೇನು ಇದೇನು ಪೀಡ್ ಕೊಲಾಬ್ರೇಷನ್ ಅಲ್ಲ. ದೇವ್ರ ನಿಂತ್ಕೊಂಡು ಯಾವ ಕೊಲಾಬ್ರೇಷನ್ ಮಾಡಿದೆ, ಒಂಥರ ದೇವ್ರ ಕೊಲಾಬ್ರೇಷನ್. ಯಾಕೆಂದರೆ ದೇವ್ರ ಪೇಮೆಂಟ್ ಥ್ರೂ ಕೊಡಿಸ್ಬೇಕು ನನಗೆ ಕಥಾಸ್ತು. ಸೊ ನನಗೆ ಹೆಲ್ಪ್ ಆಗಿದೆ, 4 ಜನಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ. ದೇವ್ರಿಗೆ ಅಂತ ದಿನ ನಾನು ಅದೆಲ್ಲ ನಂಬೋದೇ ಇಲ್ಲ. ಶುಕ್ರವಾರದ ಇದು ಹೋಗಿ ಮಂಗಳವಾರದ ನಾವೇನು ಸರ್ವಾಂತರ್ಯಾಮಿ ಅಂತಾರೆ, 24/7 ನಮ್ಮ ಜೊತೆ ಇರ್ತಾರೆ ಅಂತಾರೆ. ಶುಕ್ರವಾರ ಮಂಗಳವಾರ ದೇವಿ ದಿನ ಅಂತಾರೆ, ಹೋದ್ರೆ ಒಳ್ಳೇದು ಅಂತಾರೆ. ಬಟ್ ನಾನು ಹಂಗೆಲ್ಲ ದಿನ ನೋಡ್ಕೊಂಡು ಹೋಗಿಲ್ಲ. ಇನ್ಫ್ಯಾಕ್ಟ್ ನಾನು ದಿನ ನೋಡ್ಕೊಂಡು ಹೋಗಲ್ಲ. ಯಾಕೆ ಗೊತ್ತಾ, ಎಲ್ಲಿಲ್ದಾರೋ ರಶ್ ಇರುತ್ತೆ. ಈಗ ಅದೇ ದೇವರನ್ನ ಮಿಕ್ಕಿ ದಿನ ಬಂದು ನಾನು ನಿಮ್ಮದೇ ಕೂತ್ಕೊಂಡು ಬೇಡ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿ ಬಸ್ಗೆಲ್ಲ ಹೊಡೆದು ಪ್ರದಕ್ಷಿಣೆ ಎಲ್ಲ ಹಾಕಿ ಹೋಗಿರ್ತೀನಿ. ಅದೇ ಶುಕ್ರವಾರ ಮಂಗಳವಾರ ಅಥವಾ ಇದೊಂದು ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಈ ಇತ್ತೀಚೆಗೆ ಒಂದು ತೆಂಗಿನಕಾಯಿ ಕಟ್ಟೋದೊಂದು ಬಂದುಬಿಟ್ಟಿದೆ ರೂಲ್ಸು ಆಂಜನೇಯ ದೇವಸ್ಥಾನಗಳಲ್ಲಿ. ತೆಂಗಿನಕಾಯಿ ಕಟ್ಟಿ ಅಂದರೆ ಒಂದು ಕಡೆ ಸ್ಟಾರ್ಟ್ ಆಯಿತು, ಭಾಳ ಕಡೆ ಸ್ಟಾರ್ಟ್ ಆಗಿದೆ. ನಿಮ್ಮ ಇಷ್ಟಾರ್ಥಗಳನ್ನ ತೆಂಗಿನಕಾಯಿ ಕಟ್ಟಿ ಅದಾಗೋಗುತ್ತೆ ಅಂತ. ಆಗ್ಬೋದು, ಇದಿಲ್ಲ ಅಂತಿಲ್ಲ. ಬಟ್ ಶುರುನಲ್ಲಿ 1, 2, 3, 4 ತೆಂಗಿನಕಾಯಿ ಇರೋದು. ಇವತ್ತಿಗೆ ತೆಂಗಿನಕಾಯಿ ಕಟ್ಟೋಕ್ಕೋಸ್ಕರ ಇನ್ನೊಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಅಷ್ಟು ಜನ ಆಗ್ಬಿಟ್ಟಿದ್ದಾರೆ. ಸೊ ಮುಂಚೆ ನಾನೇ ಕಟ್ಟಿದ್ದೀನಿ, ಇಲ್ಲ ಅಂತಿಲ್ಲ. ನಾನು ಹೇಳೋದು, ಮುಂಚೆ ತೆಂಗಿನಕಾಯಿ ಇಟ್ಕೊಂಡು ಭಕ್ತಿಯಿಂದ ರೌಂಡ್ ಹೊಡಿತಾ ಇದ್ದೆ. ಅಯ್ಯೋ ಹಿಂಗಾಗ್ಲಪ್ಪ ಅಂತ. ಈಗ ತೆಂಗಿನಕಾಯಿ ಇಟ್ಕೊಂಡು ರೌಂಡ್ ಹೊಡಿಯೋಕ್ಕಾಗೋದೇ ಇಲ್ಲ, ಡಿಕ್ಕಿ ಹೊಡಿತಾಯಿರ್ತಾರಿಲ್ಲ, ಅಷ್ಟು ಜನ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಸ್ಪೆಷಲ್ ಡೇಸ್ ನಾನು ಹೋಗಲ್ಲ. ಏಕೆಂದರೆ ನನಗೆ ಭಕ್ತಿ ಪರವಶನಾಗಬೇಕು. ನಾನು ಅಲ್ಲಿ ಹೋಗಿ ನಾನು ಕಣ್ಣು ಮುಚ್ಕೊಂಡು ಅದೊಂಥರ ಸೋಲ್ ಕನೆಕ್ಟ್ ಆಗಬೇಕು. ನನಗೇನೋ ಒಂದು ಇದು ಮಾಡಿ, ನನ್ನ ಮುದ್ರೆಗಳೆಲ್ಲ ನಂಬ್ತೀನಿ ಬೇರೆ. ಸೊ ಐ ಕೀಪ್ ಆಜ್ಞಾ ಮುದ್ರಾ, ಚಿಹ್ನ ಮುದ್ರೆ ಏನೇನೋ ಇದೆ, ಅವೆಲ್ಲ ಏನೇನೋ ಮಾಡ್ತಾಯಿರ್ತೀನಿ. ಸೊ ಅದು ಇಟ್ಕೊಂಡು ನನ್ನ ಪಾಡಿಗೆ ನಾನು ಏನೋ ಕನೆಕ್ಟ್ ಆಗಿ ಆಜ್ಞಾ ಚಕ್ರ ಕೇಳ್ಕೊಂಡು ಏನೇನೋ ಮಾಡ್ತಾಯಿರ್ತೀನಿ. ಯಾರೋ ಬಂದು ಮಾತಾಡಿಸೋದು, ಇದು ಮಾಡೋದು, ಅಲ್ಲಿ ಏನೋ ಕಚಪಿಚಿ ಇವೆಲ್ಲ ಇಷ್ಟನೇ ಆಗಲ್ಲ. ಅದಕ್ಕೆ ನಾನು ಯಾವ್ಯಾವ ದಿನಗಳಲ್ವೋ ಅವತ್ತಿನ ದಿನವೇ ಹೋಗ್ತೀನಿ. ನನ್ನ ಪ್ರಕಾರ ದೇವ್ರಿಗೆ ಅದು ಲಿಮಿಟೇಷನ್ಸ್ ಇಲ್ಲ. ಈಗ ನೋಡಿ, ಬೇಡ್ರ ಕಣ್ಣಪ್ಪ ಚಿಕನ್ ಕೊಟ್ರಂತೆ ದೇವ್ರಿಗೆ, ಕಾಲನ್ನ ಲಿಂಗದ ಮೇಲೆ ಇಟ್ಟೆಲ್ಲ ಇದು ಹಾಕಿದ್ರಂತೆ. ಹಂಗೆಲ್ಲ ಮಾಡಿದಾಗ ಭಕ್ತಿ ಒಂದೇ ಕಾಣಿಸಿದ್ದು ದೇವ್ರಿಗೆ. ಅಯ್ಯೋ ನಂಗೆ ನಿಜವಾಗ್ಲೂ ನಂಗೆ ಅದು ನೆನೆಸ್ಕೊಂಡ್ರೆ ನನಗೆ ಖುಷಿ ಆಗುತ್ತಪ್ಪ. ರಾಜ್ಕುಮಾರ್ ಅವ್ರದ್ದು ಇವತ್ತು ಶಿವಪ್ಪ ಕಾಯೋದು, ಅದರಲ್ಲಿ ಹಿಂಗೆ ತರ್ತಾರೆ, ಮೊಲ ತಂದು ಇಟ್ಬಿಡ್ತಾರೆ ಲಿಂಗದ ಮೇಲೆ, ಅಲ್ಲಿರೋಲ್ಲ ಒಂದು ಬೈದಾಕ್ಬಿಡ್ತಾರೆ. ಇವ್ರು ನೋಡಿದ್ರೆ ಭಕ್ತಿ ಒಂದೇ ಬೇಕಾಗಿರೋದು ಅಂತ. ಹಾಗಾಗಿ ದಿನ ಇನ್ನೊಂದು ಜಾತಿ ಇವೆಲ್ಲ ಎಂಥದ್ದು ಇಲ್ಲ, ದೇವ್ರಿಗೆ ಒಂದೇ ಕನೆಕ್ಷನ್ನು ಭಕ್ತಿ. ಅದಿದ್ದರೆ ನನ್ನ ಪ್ರಕಾರ ಎಲ್ಲ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಲಾಸ್ಟ್ಲಿ ಇಷ್ಟು ಸೆಲೆಬ್ರಿಟೀಸನ್ನು ಮೀಟ್ ಮಾಡಿದೆಯಲ್ಲ, ಯಾರು ನಿನ್ನ ಮೇಲೆ ತುಂಬ ಪ್ರಭಾವ ಬೀರಿದಾರೆ ಕಣ? ವೈಯಕ್ತಿಕವಾಗಿ ಅಯ್ಯೋ ನಡ್ಕೊಂಡಿದ್ದ ರೀತಿ ಆಗಿರಲಿ, ಅವರ ಆಲೋಚನೆಗಳಾಗಿರಲಿ, ನಿನಗೊಂಥರ ಏನು ಗುರು ಅವ್ರು ಹಿಂಗೆ ಅಂತ ಅನ್ಸಿರೋದು? ತುಂಬ ಜನ ಇದ್ದಾರೆ ಆ ಥರ. ನಂಗೆ ಒಬ್ಬೊಬ್ಬರು ನೋಡಿದಾಗಲೂ ಒಂದೊಂದೇನೋ ವೈ ನಾಟ್. ಈಗ ರಮೇಶ್ ಅರವಿಂದ್ ಅವ್ರನ್ನೇ ನಾನು ತೊಗೊಂಡೆ ಆವಾಗಲೇ. ದ ವೇ ಹಿ ಸ್ಪೀಕ್ಸ್ ಮೋರ್ ದೆನ್ ಹಿಸ್ ಆ್ಯಕ್ಟಿಂಗಿಗೆ ಎಲ್ಲರೂ ಫ್ಯಾನ್ ಇದ್ದೇ ಇರ್ತಾರೆ. ಬಟ್ ಇತ್ತೀಚೆಗೆ ಅವರು ಮೋಟಿವೇಶ್ನಲ್ ಸ್ಪೀಕ್ಸ್ ಕೇಳ್ತಾರೆ, ನಂಗೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಂಡ್ ಅದು ಡೈರೆಕ್ಟಾಗಿ ಅವರು ಕೊಡೋ ಉದಾಹರಣೆಗಳು ಮತ್ತು ಸೂಕ್ಷ್ಮವಾಗಿ ಹೇಳೋ ರೀತಿ ಡೈರೆಕ್ಟಾಗಿ ಮೆದ್ಲಿಗೆ ಹೋಗುತ್ತೆ. ಆ ಥರ ಹೇಳ್ತಾರೆ, ನಂಗೆ ಅದು ಭಾಳ ಇಷ್ಟ ಆಗುತ್ತೆ. ಇನ್ನು ನಮ್ಮ ಸುದೀಪ್ ಅವ್ರದ್ದು ಆ್ಯಕ್ಟಿಂಗೂ ಚೆನ್ನಾಗಿದೆ. ಮತ್ತು ಒಬ್ಬ ಆ್ಯಂಕರಿಂಗ್ ಅಂತ ತೊಗೊಂಡ್ರೆ ನನ್ನ ಫೀಲ್ಡ್ಗೆ ಅವರೇ ಕಾಂಪಿಟೇಷನ್ ಆಗ್ಬಿಟ್ಟಿರು ಇವಾಗ. ಹೇಗೋದು, ಒಬ್ಬ ಆ್ಯಕ್ಟರ್ ಥರ ಆ್ಯಂಕರಿಂಗ್ ಮಾಡೋರು. ಬಟ್ ಸುದೀಪ್ ಅವ್ರು ಬಂದಮೇಲೆ ಅವ್ರದ್ದೇ ಒಂದು ಹೊಸ ಡೆಫಿನೇಷನ್ ಕೊಟ್ಬಿಟ್ರು ಆ್ಯಂಕರಿಂಗಿಗೆ. ಅಂದರೆ ಈಗ ವಾರದ ಕತೆ, ಕಿಚ್ಚನ ಜೊತೆ ಅಂತೆಲ್ಲ ಬಂದಾಗ ಇವಾಗ ಇಡೀ ಬಿಗ್ ಬಾಸ್ ಒಂದು ಕಡೆ ಆದರೆ ಬರೀ ವೀಕೆಂಡ್ ಎಪಿಸೋಡ್ಗೆ ಒಂದು ಜನ ಕಾಯ್ತಾ ಇರ್ತಾರೆ. ಅವ್ರದ್ದೇ ಒಂದು ಬೇರೆ ಶೈಲಿ, ಅವ್ರು ವಿಮರ್ಶೆ ಮಾಡೋ ರೀತಿ ಮಜಾ ಇದೆ. ಅದು ಭಾಳ ಚೆನ್ನಾಗಿದೆ. ಮತ್ತು ಆ ಸ್ಟೈಲೇ ಒಂಥರ ಖುಷಿಯ. ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಪ್ಯಾನ್ ಆಗೋದೇ ಒಂಥರ ಮಜಾ. ಕಿಚಾ ಇಷ್ಟುದ್ದ ತೋರಿಸ್ತಾ ಇರ್ತಾರೆ, ಅದನ್ನು ನೋಡೋದೇ ಮಜಾ. ಬಟ್ ನಂಗೆ ಅದೇನೋ ಇಷ್ಟ, ಅವ್ರ ಇಷ್ಟ.
ಇನ್ನು ದರ್ಶನ್ ಅವರು ಅಂತ ತಗೊಂಡ್ರೆ ಎಲ್ಲರ ಡಿ ಬಾಸ್ ಅದೇನೋ ಹಂಗೆ ಹೇಳ್ತಾ ಇದ್ದಂಗೆ ಒಂದಷ್ಟು ಜನ ಬೈತಾರೆ, ಒಂದಷ್ಟು ಜನ ಹೊಗಳ್ತಾರೆ, ಅದೆಲ್ಲ ಸೆಕೆಂಡ್ರಿ. ನನಗೆ ಅದೆಲ್ಲ ಬೇಡವೇ ಬೇಡ. ಬಟ್ ನನಗೆ ಆ ವ್ಯಕ್ತಿಯ ಲೈಫ್ ಸ್ಟೈಲು ತುಂಬ ಇಷ್ಟ. ಅಂದರೆ ಈ ಪ್ರಾಣಿ ಪ್ರಿಯರು ಮನಸ್ಸಿಂದ ತುಂಬ ಸ್ವಚ್ಛವಾಗಿರ್ತಾರೆ ಅಂತ ತುಂಬ ಜನ ಹೇಳ್ತಾರೆ. ಅದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ, ಬಟ್ ನಾನಂತೂ ಕಣ್ಣಾರ ನೋಡಿದ್ದೀನಿ. ಅವ್ರ ಮನೆಗೆ ಹೋದಾಗ ಅವ್ರು ಆ ಗಿಣಿಗಳ ಜೊತೆ ಮಾತಾಡೋದು, ಆ ನಾಯಿಗಳ ಜೊತೆ ಮಾತಾಡೋದು. ಮತ್ತು ನಾನು ಒಂದು 2-3 ಕಡೆ ಅವ್ರನ್ನ ಭೇಟಿಯಾಗಿದ್ದೀನಿ. ಆವಾಗಲೂ ಅವ್ರು ಆ ಪ್ರಾಣಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ನನಗೆ ಆ ಪ್ರಾಣಿಗಳ ಜೊತೆ ಅವ್ರ ಒಡನಾಟ ನೋಡಿದಾಗ ಒಂಥರ ನನಗೆ ಹೊಟ್ಟೆ ಕಿಚ್ಚಾಗೋದು. ಗುರು, ನನಗೂ ಈ ಥರ ಒಂದು ಲೈಫ್ ಸ್ಟೈಲ್ ಇರಬೇಕು ಗುರು. ಆ ಥರ ನನ್ನದೇ ಒಂದು ಫಾರ್ಮು, ಅಲ್ಲಿ ಎತ್ತುಗಳು, ಹಸುಗಳು, ಗಿಣಿಗಳು, ಬಾತುಕೋಳಿಗಳು ಎಲ್ಲ ಓಡಾಡ್ಕೊಂಡಿರ್ಬೇಕು, ಕುದುರೆಗಳು. ಅವ್ರ ಮಗಂದು ಅವ್ರದ್ದು ಯಾವುದೋ ಒಂದು ವೀಡಿಯೋ ನೋಡ್ತಾಯಿದ್ದೆ, ಅವ್ರ ಕುದುರೆ ಅವರೇ ಓಡಿಸ್ಕೊಂಡು ಹೋಗಿ ಮಗಂಗೆ ಹೇಳ್ಕೊಡೋದು. ಇವೆಲ್ಲ ನೋಡಿದಾಗ ನನಗೆ ಹೊಟ್ಟೆ ಕಿಚ್ಚಾಗಿದ್ದಿದೆ. ಇದ್ದರೆ ನನಗೂ ಈ ಥರ ಡಿ ಬಾಸ್ ಥರ ಲೈಫ್ ಸ್ಟೈಲ್ ಇರಬೇಕು ಅಂದರೆ, ನಾಟ್ ಸ್ಟಾರ್ಡಮ್, ಲೈಫ್ ಸ್ಟೈಲ್ನ ಹೇಳಿದ್ದು. ಈಗ ಅದೇ ಹೇಳೋದು, ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಅಂತ ಹೊಗಳಿ, ಏನೋ ಒಂದು ಬ್ಯಾಡ್ ಇದಾಗಿದ ತಕ್ಷಣ ಅವನು ಅಂತ ಬೈದು, ಎರಡು ಎಕ್ಸೆಂಟ್ರಿಕ್ ನೋಡ್ಬಿಟ್ವಿ ನಾವು. ಸೊ ನನಗೆ ಇವೆರಡಕ್ಕೂ ಇಲ್ಲವೇ ಇಲ್ಲ. ನಾನು ಇಷ್ಟಪಡೋದು ಅವ್ರ ಲೈಫ್ ಸ್ಟೈಲ್. ಈಗ ನಾನು ನೋಡಿ, ನಾನು ಡಿ ಬಾಸ್ ಅವ್ರನ್ನ ಇಷ್ಟಪಡ್ತೀನಿ ಅಂದರೆ ಕೆಲವರೆಲ್ಲ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಜೈ ಡಿ ಬಾಸ್ ಅಂತಾರೆ. ಇನ್ನು ಕೆಲವರು ಏನ್ರೀ ಅವ್ರು ಹಂಗೆಲ್ಲ ಮಾಡಿದ್ರು, ಒಂದು ಇದು ಮಾಡಿದ್ದಾರೆ, ನೀವೇನು ಹಂಗೆ ಮಾತಾಡ್ತೀರಾ ಅಂತ ಬೈಯೋರಿದ್ದಾರೆ. ನಾನು ಹೇಳೋದು ಗುರು, ನನಗೆ ಅವರಲ್ಲಿ ಈ ಒಂದು ಗುಣ ಇಷ್ಟ ಆಯಿತು ಅಷ್ಟೇ. ನಿನ್ನ ಪ್ರಕಾರ ಒಬ್ಬ ವ್ಯಕ್ತಿನ ಇಷ್ಟಪಡಬೇಕಂದ್ರೆ ಬರೀ ವ್ಯಕ್ತಿಯ ಕೆಲವು ಗುಣಗಳಿದ್ರು ಓಕೆ, ಇಡೀ ವ್ಯಕ್ತಿತ್ವ ಮತ್ತು ಅವರ ಟ್ಯಾಲೆಂಟು ಎಲ್ಲನೂ ಒಂದೇ ಬಾಸ್ಕೆಟಲ್ಲಿ ನಿನಗೆ ಬರಲ್ಲ. ಒಂದೇ ಬಾಸ್ಕೆಟಲ್ಲಿ ಯಾಕೆ ಹಾಕ್ತೀರಿ? ದೇವ್ರಾ? ಎಲ್ಲವೂ ಚೆನ್ನಾಗಿದ್ದು ಎಲ್ಲವೂ ಪರ್ಫೆಕ್ಟ್ ಆಗಿರೋಕ್ಕೆ ನಾವು ದೇವ್ರಂತೂ ಅಲ್ಲ, ಯಾರೂ ದೇವರಲ್ಲ. ಸೊ ಹಾಗಾಗಿ ಮಾನವ ಅಂತ ಹೇಳ್ಕೊಂಡವರೇ ಕೆಲವರೆಲ್ಲ ದೇವರಾಗಿಲ್ಲ, ಎಷ್ಟು ಜನ ಜೈಲಿಗೆ ಹೋಗಿಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಒಬ್ಬ ವ್ಯಕ್ತಿಯಲ್ಲಿ ಒಂದು ಏನೋ ಗುಣ ಇಷ್ಟ ಆಯಿತಾ, ಅದನ್ನು ನಾವು ಈಗ ಸೆಲೆಕ್ಟಿವ್ ಹಿಯರಿಂಗ್ ಅಂತೀವಿ ಗೊತ್ತಾ, ನಮಗೇನು ಬೇಕೋ ಅದನ್ನು ಕೇಳಿಸ್ಕೊತೀವಿ, ಜಾಣಕಿಯುಡು ಅಂತ. ಆ ಥರ ನಮಗೇನು ಬೇಕೋ ಒಳ್ಳೆತನ. ಇವಾಗ ಒಬ್ಬ ವ್ಯಕ್ತಿಲಿ ಒಂದು ಒಳ್ಳೇದು ಇಷ್ಟ ಆಯಿತು, ಅಷ್ಟನ್ನು ಮಾತ್ರ ತಗೋಣ, ಸಾಕಲ್ಲ. ಇವಾಗ ಅವ್ರದ್ದು 1000 ಕೆಟ್ಟದಿರುತ್ತೆ. ಹಂಗೆ ನೋಡೋಕ್ರೆ ಇವಾಗ ರಾವಣ ಅಂತಲೇ ಹೇಳ್ತೀನಿ ನಾನು. ನೀವು ಹಂಗೆ ಮೈಥಾಲಜಿಗೆ ಹೋಗಬೇಕು ಅಂದರೆ ರಾವಣ ಹಂಗೆ ಸೀತೆನ ಅಪಹರಿಸ್ಬಿಟ್ಟ, ಹಂಗೆ ಇದು ಮಾಡ್ಬಿಟ್ಟ ಹಂಗೆ. ಬಟ್ ರಾವಣನಂಥ ಮಹಾಬ್ರಾಹ್ಮಣ ಯಾರೂ ಇಲ್ಲ. ಭಕ್ತಿಯಾಗಿರಲಿ, ತಪಸ್ಸಾಗಿರಲಿ, ಶ್ರದ್ಧೆ ಆಗಿರಲಿ, ಇವತ್ತಿಗೂ ಅಷ್ಟೇ. ಆ ರುದ್ರ ವೀಣೆ ಅಂತ ರಾವಣನೇ ಹುಟ್ಟಾಕಿದ ವೀಣೆ ಅದು. ತನ್ನ ಕರಳನ್ನೇ ತೆಗೆದು ವೀಣೆಯಾಗಿ ನುಡಿಸಿದಂಥ ಮಹಾನ್ ರಾವಣ. ಸೊ ನಾನು ಹೇಳೋದು, ರಾವಣನಲ್ಲಿ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಆಗಬೇಕು. ರಾಮ ಪೂಜೆ ಮಾಡಿ, ಆ ಯುದ್ಧ ಪೂಜೆ ಮಾಡಿಸಿದ್ದೆ ರಾವಣನ ಕೈಯಲ್ಲಿ. ಗೊತ್ತಿಲ್ಲ ಇದು? ರಾಮ ಯುದ್ಧಕ್ಕೆ ಪೂಜೆ ಅಂತ ಮಾಡ್ತಾರೆ ಫಸ್ಟ್. ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪೂಜೆ. ಅದಕ್ಕೆ ಒಬ್ಬ ಒಳ್ಳೆ ಮಹಾಬ್ರಾಹ್ಮಣನ ಕರೆಸ್ಬೇಕು ಅಂತ. ರಾಮ ಇವಾಗ ಇಲ್ಲಿ ಸದ್ಯಕ್ಕೆ ನಾವು ನೋಡಿರೋ ಪ್ರಕಾರ ಯಾರಿದ್ದಾರೆ ಅಂಥ ಒಳ್ಳೆ ಮಹಾಬ್ರಾಹ್ಮಣ ಯಾರಿದ್ದಾರೆ? ರಾವಣನೇ ಕರೆಸಿ ಅಂದಾಗ ರಾವಣ ನೋಡಿ, ಯುದ್ಧ ಬೇರೆ ಇದು ಬೇರೆ ಅಂತ ಬಂದು ರಾವಣನೇ ಆ ಪೂಜೆ ಮಾಡಿ ಹೋಗ್ತಾನಂತೆ. ಸೊ ನಾನು ಹೇಳಿದಾಗ, ಒಬ್ಬ ವ್ಯಕ್ತಿಯಲ್ಲಿ ಕೆಟ್ಟದೂ ಇರುತ್ತೆ, ಒಳ್ಳೇದು ಇರುತ್ತೆ. ನಿಮಗೆ ಯಾವ್ದು ಒಳ್ಳೇದು ಬೇಕು ಅದನ್ನು ತಗೊಳ್ಳಿ, ಕಂಪಾರ್ಟ್ಮೆಂಟಲೈಸ್ ಅಷ್ಟೇ. ಯಾರೇ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಡಿ ಬಾಸ್ ಆಗಿರಲಿ, ಗಣೇಶ್ ಅವರಾಗಿರಲಿ, ಎಲ್ಲರದ್ದು ನಾನು ಅಡ್ಮೈರ್ ಆಗಿದ್ದೆ. ಬಟ್ ನನಗೆ ನನ್ನ ಕೆಲಸ ಹೇಗಿದೆ ಅಂದರೆ, ಬೇಕೋ ಬೇಡವೋ, ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲರೂ ಸಿಗ್ತಾಯಿರ್ತಾರೆ. ಯಾವುದೋ ಒಂದು ಈವೆಂಟಲ್ಲಿ ಸಿಗ್ತೀವಿ, ಸ್ಟೇಜ್ ಮೇಲೆ ಸಿಗ್ತೀವಿ, TV ಚಾನಲಲ್ಲಿ ಸಿಗ್ತಾಯಿರ್ತೀವಿ. ಬಟ್ ನಮಗೇನು ಗೊತ್ತಾ, ನನಗೆ ತುಂಬ ಹತ್ತಿರ ಹೋಗೋದೇ ಇಲ್ಲ ನಾನು ಯಾರ ಹತ್ರನೂ. ಬಿಕಾಸ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಒಂಥರ ಇವ್ರನ್ನೆಲ್ಲ ಐಡಲ್ಗಳ ಥರ, ರೋಲ್ ಮಾಡೆಲ್ಗಳ ಥರ, ಏನೋ ಒಂದು ಲಾರ್ಜರ್ ದೆನ್ ಲೈಫಾಗಿ ನೋಡ್ಬಿಟ್ಟಿರ್ತೀವಲ್ಲ. ತುಂಬ ಹತ್ತಿರ ಹೋಗೋಕ್ಕೆ ನಮಗೆ ಒಂಥರ ಆಗಲ್ಲ. ದೂರದಿಂದ ನೋಡೇ ಅಡ್ಮೈರ್ ಮಾಡ್ತಾಯಿರ್ತೀನಿ, ಚಂದ ಇದೊಂಥರ ಚೆನ್ನಾಗಿರುತ್ತೆ ಅಂತ. ಸುದೀಪ್ ಸರ್ ಬಿಗ್ ಬಾಸಲ್ಲಿ ಅಫ್ಕೋರ್ಸ್ ಹತ್ತಿರ ಆದರು. ಅಂದರೆ ಅವ್ರ ಮನೆಗಳಿಗೆಲ್ಲ ಹೋಗಿದ್ದೀನಿ, ಅವ್ರ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಅವ್ರ ಜೊತೆ ಒಂದೇನು ಪಾರ್ಟಿ ಮಾಡಿದ್ದೀನಿ. ದರ್ಶನ್ ಸರ್ ಜೊತೆನೂ ಅಷ್ಟೇ. ಯಾವುದದು ಕಾಟೇರಣ ಅಂತ ಕಾಣುತ್ತೆ, ಅದರ ಒಂದು ಆಡಿಯೋ ರಿಲೀಸ್ ಕೂಡ, ಪ್ರೀ ರಿಲೀಸ್ ಇವೆಂಟು, ಆಡಿಯೋ ರಿಲೀಸ್ ಇವೆಂಟು ಯಾವುದೋ ಒಂದು ನಾನೇ ಹೋಸ್ಟ್ ಮಾಡಿದ್ದು. ಅದಷ್ಟಲ್ಲದೆ ಯಾವುದಾದ್ರು ಕಾರ್ಯಕ್ರಮಗಳೆಲ್ಲ ಸಿಗ್ತಾಯಿರ್ತಾರೆ, ಎಲ್ಲರೂ ಈ ಥರ ಸಿಗ್ತಾಯಿರ್ತಾರೆ. ಸೊ ಅವ್ರ ಲೈಫ್ ಸ್ಟೈಲು, ಲೈಫ್ಗೆ ಇಳಿಯೋದಕ್ಕಿಂತ, ಟಚ್ಚಲ್ಲಿದ್ದೀನಿ ಅನ್ನೋದಕ್ಕಿಂತ ಆ ಥರ ಅಷ್ಟು ಹತ್ತಿರ ನಾನು ಹೋಗೇ ಇಲ್ಲ, ಯಾರ ಹತ್ರನೂ ಹೋಗೇ ಇಲ್ಲ. There is a line that you draw saying that ಅಷ್ಟು ನನಗೆ ದೂರದಿಂದ ನೋಡಿ ಚಂದ ಅನ್ಸುತ್ತೆ. ಎಲ್ಲರೂ ತುಂಬ ಹತ್ರ ಹೋಗಿ ಅವ್ರ ಬಗ್ಗೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋ ಅಂಥ ಆಸಕ್ತಿನೇ ಇಲ್ಲ ನನಗೆ. ನಾನು ನೋಡ್ತೀನಿ, ನನಗೆ ಇಷ್ಟ ಆಗುತ್ತೆ, ಇದ್ರೆ ಹಿಂಗಿರ್ಬೇಕಪ್ಪ ಅನ್ನೋ ಆಸೆ ಆಗುತ್ತೆ. ದೂರದಿಂದನೇ ಹೀರೋ ಥರನೇ ನೋಡ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ ಅಷ್ಟೇ. ಸೊ ಎನಿ ಅದರ್ ನೇಮ್ಸ್ ದಟ್ ಯು ವಾಂಟ್ ಟು ಆ್ಯಡ್ ಟು ದ ಲಿಸ್ಟ್ ಅಥವಾ ಡನ್? ಸದ್ಯಕ್ಕೆ ನೆನಪಾಗಿರೋದು ಇಷ್ಟ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ನಮ್ಮ ಸಂಚಾರಿ ವಿಜಯಿಂದನೂ ಕಲ್ತಿರೋ ಸಾಕಷ್ಟಿದೆ.
ರಾಷ್ಟ್ರ ಪ್ರಶಸ್ತಿ ಬಂದರೂ ಎಷ್ಟು ಹಂಬಲ್ ಆಗಿದ್ದ ಮನುಷ್ಯ ಅಂತ. ಸಾಕಷ್ಟಿದೆ ನನಗೆ. ಇತ್ತೀಚೆಗೆ ನಾನು ಬ್ಯಾಡ್ಮಿಂಟನ್ ಆಡ್ತಾ ಇರೋದ್ರಿಂದ ಸಾಕಷ್ಟು ಕಲಾವಿದರನ್ನ ಬರೀ ಕಲಾವಿದರಾಗಿ ನೋಡಿದ್ದೆ. ಬಟ್ ಒಂದ್ಸಲಿ ಕೋರ್ಟಲ್ಲಿ ಬಂದಾಗ ನಾನು ಗುರು ಯಾವ್ದು ಗುರು ಇದು ಹಿಂಗೆ ಆಡ್ತಾರಲ್ಲ ಇವರು ಅಂತ. ಎಂಥ ಅದ್ಭುತವಾಗಿ ಬ್ಯಾಡ್ಮಿಂಟನ್ ಆಡ್ತಾರೆ. ಅವರಿಂದ ಕಲ್ತಿರೋದು ಎಷ್ಟಿದೆ. ನಮ್ಮ ಪ್ರಮೋದ್ ಶೆಟ್ಟಿ ಆಡೋದು ಗೊತ್ತಿರಲಿಲ್ಲ ನನಗೆ, ಯೋಗಿ ದಿಗಂತ್ ಆಡೋದು ಗೊತ್ತಿರಲಿಲ್ಲ. ಇನ್ನೂ ಹೇಳಬೇಕು ಅಂದರೆ ನಮ್ಮ ವಾಸುಕಿ ವೈಭವ್ ಆಡೋದು ಗೊತ್ತಿರಲಿಲ್ಲ. ನಮ್ಮ ಭುವನ್ KGF ಸಿನಿಮಾಟೋಗ್ರಫರ್ ಎಂಥ ಒಳ್ಳೆ ಬ್ಯಾಡ್ಮಿಂಟನ್ ಪ್ಲೇಯರು. ಸೊ ಇದೆಲ್ಲ ನಮ್ಮ ಜೋಗಿ ಸರ್, ಅವ್ರು ಬ್ಯಾಡ್ಮಿಂಟನ್ ಆಡ್ತಾರೆ. ಐ ಥಿಂಕ್ ಅವ್ರು ಹೇಳಿದ್ರು ಬಂದಾಗ ಈ ಸ್ಯಾಂಡಲ್ವುಡ್ ಕಪ್ ಎಲ್ಲ ಆಯ್ತಲ್ಲ, ಅಪ್ಪು ಕಪ್. ಹೌದೌದೌದೌದು. ಆಮೇಲೆ ನಮ್ಮ ದಿಲೀಪ್ ರಾಜ್ ಆಡ್ತಾರೆ, ಅದ್ಭುತವಾಗಿ ಆಡ್ತಾರೆ. ಸೊ ನಾನು ಹೇಳೋದು ಮೆಸೇಜ್ ಮಾಡಿದ್ದೆ ವೀಕೆಂಡ್ಸ್ ಎಲ್ಲ ಅಂತ ಅಂದಾಗ. ಹೌದಾ, ಆಡೋಣ ನಾವೆಲ್ಲ ಒಂದ್ಸಲಿ. ಸೊ ಎಲ್ಲರಿಂದ ಒಬ್ಬೊಬ್ಬರಿಂದ ಒಂದೊಂದು ನನಗೇನು ಒಳ್ಳೇದು ಬೇಕೋ ಅವರಿಂದ ಅದನ್ನು ಕಲಿತಾ ಇದ್ದೀನಿ. ಸೊ ಇವತ್ತು ಅಷ್ಟೇ ಇಲ್ಲಿಂದ ಹೋಗ್ಬೇಕಾದ್ರೆ ರಶ್ಮಿಯಿಂದ ಒಂದಷ್ಟು ಯೂಟ್ಯೂಬ್ ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಂದ ಎಲ್ಲದನ್ನು ಕಲಿಯುವ, ಒಳ್ಳೆಯದನ್ನು ತಗೊಳ್ಳುವ, ಕೆಟ್ಟದನ್ನು ಬಿಡುವ. ಕೀಪ್ ದಿಸ್ ಸ್ಪಿರಿಟ್ ಅಲೈವ್. ಆ್ಯಂಡ್ ಬಿಫೋರ್ ಐ ಸೇ ಬಾಯ್ ಟು ಯು, ಮೈಂಡ್ ಸೆಟ್ ಅಂತ ಒಂದು ಬುಕ್ಕು ಕಣ ನಿನಗೆ ನಾನು ಕೊಡ್ತಾ ಇದ್ದೀನಿ. ಚೇಂಜಿಂಗ್ ದ ವೇ ಯು ಥಿಂಕ್ ಟು ಫುಲ್ಫಿಲ್ ಯುವರ್ ಪೊಟೆನ್ಷಿಯಲ್ ಅಂತ. ಈಗಾಗಲೇ ನಿನ್ನ ಹತ್ರ ಇರೋ ಐಡಿಯಾಸ್ಗಳಿಗೆ ಐ ಆಮ್ ಶೋರ್ ಇದು ಇನ್ನೊಂದಷ್ಟು ಐಡಿಯಾಸ್ ಆ್ಯಡ್ ಮಾಡುತ್ತೆ. ನಂಗೆ ಇಷ್ಟ ಬುಕ್ ಓದೋಕ್ಕೆ. ಫ್ರೀ ಮಾಡಿಕೊಂಡು ಓದು, ಆಟೋಗ್ರಾಫ್ ಹಾಕು, ಒಂದು ಮುನ್ನುಡಿ ಬರಿ, ಡೇಟ್ ಹಾಕು. ಎಸ್ ಎಲ್ಲ ಬರೆದು ಕೊನೆಗೆ ಹಾಕ್ತೀನಿ. ಆ್ಯಂಡ್ 3 ವ್ಯಕ್ತಿತ್ವಗಳನ್ನು ನಾಮಿನೇಟ್ ಮಾಡು, ಯಾರನ್ನು ನಾವು ಕರೆಸ್ಬೇಕು. ಆ್ಯಂಡ್ ನಿನ್ನ ಪುಸ್ತಕದ ಸಹವಾಸ ಅಂತ ಬಂದಾಗ ನೀನು ಅಷ್ಟಿಲ್ಲ ಅಂದೆ, ಬಟ್ ಆದರೂ ಯಾವುದೋ 1-2 ಬುಕ್ ಇರಬೇಕಲ್ಲ ನಿನ್ನ ಲೈಫನ್ನು ಇಂಪ್ಯಾಕ್ಟ್ ಮಾಡಿರೋದು, ಚೇಂಜ್ ಮಾಡಿರೋದು. ಹಾಂ ಇದೆ. ಪೂರ್ಣಚಂದ್ರ ತೇಜಸ್ವಿ ನಂಗೆ ಭಾಳ ಇಷ್ಟ. ಅಣ್ಣನ ನೆನಪು ಅಂತ ಒಂದು ಪುಸ್ತಕ ಇದೆ ಅವ್ರದ್ದು, ಭಾಳ ಇಷ್ಟ ಆಯಿತು. ಮತ್ತು ನನಗೆ ಒಬ್ಬ ಲೇಖಕನಾಗಿ, ಒಬ್ಬ ಬರಹಗಾರನಾಗಿ ನಾನು ತುಂಬ ಕನಸಿನಲ್ಲೇ ಬದುಕ್ತೀನಿ ನಾನು. ಸೊ ಆ ಕನಸಿಗಳಿಗೆ ಒಂಥರ ರೆಕ್ಕೆ ಪುಕ್ಕ ಕೊಟ್ಟವರು ರವಿ ಬೆಳಗೆರೆ ಅವರು. ಅವ್ರ ಪುಸ್ತಕಗಳು ತುಂಬ ಓದ್ತೀನಿ ನಾನು. ಸೊ ಹಾಗಾಗಿ ಸಾಧ್ಯ ಆದರೆ ಒಂದು ಬುಕ್ ಓದಿ, ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಅಂದರೆ ಇಮ್ಯಾಜಿನರಿ ಪಿಕ್ಚರ್ ಹೆಂಗೆ ಬರುತ್ತೆ ಅಂದರೆ ಸಿನಿಮಾ ನೋಡೋದೇ ಬೇಡ, ಆ ಬುಕ್ ಓದ್ತಾ ಇದ್ರೆ ಒಂಥರ ಕಣ್ಣು ಮುಂದೆ ಸಿನಿಮಾ ಹಿಂಗೆ ಓದಂಗಿರುತ್ತೆ. ಹೇಳಿ ಹೋಗೋ ಕಾರಣ ಅಂತ ಒಂದು ಪುಸ್ತಕ ಇದೆ. ನಾನು ಅದು ಎಸ್ಸಲ್ಲಿ ಓದಿದ್ದೀನಿ, ನನಗೆ ಗೊತ್ತಿಲ್ಲ. ಅದ್ರದ್ದು ಒಂದು ಸಿನಿಮಾ ಬರಬೇಕು ಅಂತ ಭಾಳ ಆಸೆ ಇದೆ. ಯಾರನ್ನ ದಯವಿಟ್ಟು ಆ ಕಥೆನ ಓದಿ ಒಂದು ಸಿನಿಮಾ ಮಾಡಿ. ಹೇಳಿ ಹೋಗೋ ಕಾರಣ ಅಂತ ಅದ್ಭುತವಾದ ಪುಸ್ತಕ. ವಾಟ್ ಇಸ್ ಇಟ್ ಅಬೌಟ್? ಒಬ್ಬನ ಜೀವನದಲ್ಲಿ ಅದೇ ಅದು ಕಥೆ ಶೀರ್ಷಿಕೆನೇ ಹೇಳುತ್ತೆ. ನಾನು ಅದು ಹೇಳಿದ್ರೆ ಅದು ಮಜಾ ಹೋಗ್ಬಿಡುತ್ತೆ. ಹೇಳಿ ಹೋಗು ಕಾರಣ. ಅರ್ಥ ಆಯ್ತು. ಹಾಂ, ಅದು ಓದಬೇಕು. ನಾನು ಹೇಳ್ಬಿಟ್ರೆ ಅದು ಒನ್ಲೈನಲ್ಲಿ ಹೊಟ್ಟೋಗ್ಬಿಡುತ್ತೆ. ಥ್ಯಾಂಕ್ಸ್ ಫಾರ್ ದ ಸಜೆಷನ್ಸ್. ಡೆಫಿನೆಟ್ಲಿ. ನನ್ನ ಚೇತನ್ ಭಗತ್ ತುಂಬ ಇಷ್ಟ. 2 states ಓದಿದ್ದೀನಿ, 5 Points ಓದಿದ್ದೀನಿ. 5 Points ಅದೇ ಎಲ್ಲ ಸಿನಿಮಾಗಳಾಗಿದೆ. ಬಟ್ ಏನಾಗುತ್ತೆ ಗೊತ್ತಾ, ಇಟ್ಸ್ ಲೈಕ್ ಹ್ಯಾರಿ ಪಾಟರ್ ಅಗೇನ್. ಹ್ಯಾರಿ ಪಾಟರ್ ಮುಂಚೆ ಓದ್ತಾ ಇದ್ದೆ. ಓದೋದಕ್ಕೂ ಅದನ್ನು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಓದಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಇಮ್ಯಾಜಿನೇಷನಲ್ಲಿ ನಾವು ಏನೋ ಒಂದು ಕ್ಯಾರೆಕ್ಟರೈಸೇಷನ್ ಹೆಂಗೋ ಹಾಕ್ಕೊಂಡಿರ್ತೀವಿ. ಮೂವಿ ಅಂತ ಬಂದಾಗ ಇದಕ್ಕಿದೆ ಅಂತ ತೋರಿಸ್ಬಿಟ್ಟಿರ್ತಾರೆ. ಬಟ್ ಅಗೈನ್ ಅದು ಒಬ್ಬೊಬ್ರಿಗೆ ಒಂದೊಂಥರ. ನನಗೆ ಇವರೆಲ್ಲ ತುಂಬ ಇಷ್ಟ. ಬಟ್ ಪೂರ್ಣಚಂದ್ರ ತೇಜಸ್ವಿ ಅವ್ರು ನಂಗೆ ಭಾಳ ಇಷ್ಟ. ಅಣ್ಣನ ನೆನಪು ಅದನ್ನು ಓದಬೇಕು. ತಂದೆ ಬಗ್ಗೆ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಅದನ್ನು ಓದಬೇಕು. ಜೋಗಿಯವರ ಪುಸ್ತಕಗಳು ಅದ್ಭುತವಾಗಿದೆ. ಇನ್ಯಾರು ಭಾಳ ಅಗಾಥಾ ಕ್ರಿಸ್ಟಿದು ಓದ್ತಾ ಇದ್ದೆ ಮುಂಚೆ. ಆಮೇಲೆ ಒಂದಷ್ಟು ಬುಕ್ ಬಗ್ಗೆ ಕ್ರೇಜ್ ಹುಟ್ಟಕ್ಕೆ ಸ್ಟಾರ್ಟ್ ಆಗಿದೆ ನನಗೆ ಸಿಡ್ನಿ ಶೆಲ್ಡನಿಂದ. ಸೊ ಅವೆಲ್ಲ ಹೌದಾ, ಅದು ಯಾವುದೋ ಒಂದು ಭಯಂಕರ ಡ್ರೀಮ್ಸ್ ಯಾವುದೋ ಒಂದು ಇದೆಯಲ್ಲಪ್ಪ, ಅದು ಯಾವ ಡ್ರೀಮ್ಸ್ ಅದು, ಫಾರ್ಗಾಟ್ ದ ಟೈಟಲ್ ಬಟ್ ಎನಿವೇ. ಆಮೇಲೆ ಯಾವುದೋ ಮಲುವಾ, ಯಾವುದಪ್ಪ ಅದು, ಮೆಲುವಾ. ಸಾಕ ತುಂಬ ಓದ್ಬಿಟ್ಟಿದ್ದೀನಿ ನಾನು. ಬಟ್ ಈ ನಡುವೆ ಸ್ವಲ್ಪ ಈ ಸೈನ್ಸ್ ಫಿಕ್ಷನ್ ಓದ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನೇನೋ ಈ ಥರ ಇದೆ. ಈ ನಡುವೆ ಸ್ವಲ್ಪ ಆಧ್ಯಾತ್ಮಿಕ ಜಾಸ್ತಿ ಓದ್ತಾ ಇದ್ದೀನಿ. ಮುಂದಿನ ದಿನ ನನಗೆ ತುಂಬ ಹೆಲ್ಪ್ ಯಾವ್ದಾರ ಆದರೆ ಖಂಡಿತವಾಗ್ಲೂ ನಿಮಗೂ ಸಜೆಸ್ಟ್ ಮಾಡ್ತೀನಿ, ಓದಿ ಅಂತ. ಸೊ ಈಗ 3 ವ್ಯಕ್ತಿನ ನಾಮಿನೇಟ್ ಮಾಡು, ಯಾರನ್ನ ನಾವಿಲ್ಲಿ ಕುರ್ಚಿನಲ್ಲಿ ಕೂಡಿಸ್ಬೇಕು. ನಾನು ಹೇಳ, ನನಗೆ ಕೆಲವು ವ್ಯಕ್ತಿಗಳ ಮಾತು ತುಂಬ ಇಷ್ಟ ಆಗಿದ್ದು ಅಂದರೆ ರಕ್ಷಿತ್ ಶೆಟ್ಟಿ. ಖಂಡಿತ ನೀವು ಕರೆಸ್ಬೇಕು. ಬಿಕಾಸ್ ಸಿನಿಮಾದಲ್ಲಿ ನೋಡೋಕ್ಕೂ ಆ ವ್ಯಕ್ತಿಯ ಒಳಗಡೆ ಇರೋಂಥ ಸಾಕಷ್ಟು ಅನುಭವಗಳು ಮತ್ತು ಆ ಮಾತುಗಳು ಜನಕ್ಕೆ ರೀಚ್ ಆಗಬೇಕು. ಸಾಕಷ್ಟು ಕಡೆ ಹೇಳ್ಕೊಂಡಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ದೆರ್ ಈಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಇನ್ ರಕ್ಷಿತ್ ಶೆಟ್ಟಿ. ಡಿಫ್ರೆಂಟ್ ಇನ್ ವಾಟ್? ಅಂದರೆ ಏನು ಬೇಕಾಗಿರ್ಬೋದು, ಲೈಫ್ ಸ್ಪಿರಿಚುವಲ್ ಆಗಿರ್ಬೋದು, ಅಥವಾ ನೋಡೋ ರೀತಿಯ ಬಗ್ಗೆ ಆಗಿರ್ಬೋದು, ಅಥವಾ ಹೌ ಹಿ ಹ್ಯಾಂಡಲ್ಸ್ ಥಿಂಗ್ಸ್ ಅನ್ನೋದಾಗಿರ್ಬೋದು. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ, ಅಗೇನ್ ಹಿ ಆಲ್ಸೋ ರೀಡ್ಸ್ ಲಾಟ್ ಆಫ್ ಬುಕ್ಸ್.
ಸೊ ರಕ್ಷಿತ್ ಶೆಟ್ಟಿನ ನಾಮಿನೇಟ್ ಮಾಡ್ತೀನಿ. ಇನ್ನೊಂದು ನಾನು ಆ್ಯಂಕರಿಂಗ್ ಅಂತ ನೋಡಿದ್ದೆ ಫಸ್ಟ್ ನನಗೊಂಥರ ಇನ್ಸ್ಪಿರೇಷನ್ ಅಂತ ಆಗಿದ್ದೆ ಅಕುಲ್ ಬಾಲಾಜಿನ ಖಂಡಿತವಾಗ್ಲೂ ಕರೆಸ್ಬೇಕು. ಯಾಕೆ ನಾವು ನೋಡ್ರೆ ಅಕುಲೆಲ್ಲ ತರಲೆ ಫುಲ್ಲು ಮಜ್ಜಾ ಅದು ಇದು ಅಂತ. ಬಟ್ ಅದರ್ವೈಸ್ ಹೀ ಸೋ ಸೀರಿಯಸ್ ಇನ್ಸೈಡ್. ಅದು ಎಷ್ಟು ಜನಕ್ಕೆ ಹೆಲ್ಪ್ ಆಗಿರ್ಬೋದು. ನಾನಂತೂ ಅಕುಲ್ನ ಮಾತಾಡ್ಸಿರೋನೆಲ್ಲ ಹಂಗೆ ನೋಡೋದು. ಸರ್ ಚಿಕ್ಕ ವಯಸ್ಸಿಂದ ನಿಮ್ಮ ಶೋ ನೋಡಿ ಬೆಳೆದೀನಿ ಅಂತಲೇ ಮಾತಾಡ್ತಿರಲಿಲ್ಲ. ಬಟ್ ಮಜಾ ಅಂದರೆ ಅದು ಚಿಕ್ಕ ವಯಸ್ಸಿನ ನೋಡಿ ಬೆಳೆದಿರೋರು ದೊಡ್ಡವರಾಗಿದ್ದಾರೆ. ಬಟ್ ಅಕುಲ್ ಇವತ್ತಿಗೂ ಸ್ಟಿಲ್ ಈಸ್ ದ ಸೇಮ್. ಅದೇ ಹುಡುಗಾಟಿಗೆ, ಅದೇ ಮಜವಾಗಿ ನೋಡೋಕ್ಕಿನ್ನೂ ಹೀ ಈಸ್ ಬಿಕಮ್ ಮೋರ್ ಯಂಗರ್. ಮಜ್ಜಾ. ಸೊ ಪ್ಲೀಸ್ ಕಾಲ್ ಹಿಮ್. ಸರಿ, ಅದು ಬಿಟ್ಟರೆ ಇಫ್ ಪಾಸಿಬಲ್ ಪ್ಲೀಸ್ ಕಾಲ್ ಪರಮೇಶ್ವರ್ ಗುಂಡ್ಕಲ್. ಬಂದಾಯ್ತು ಅವರು. ಕೋಟಿ ಆಯ್ತಾ? ಕೋಟಿ ಅದು ಬಿಟ್ಟಾಕಂಗಾರೆ. ಇದ್ರಲ್ಲಿತ್ತು. ರಾಘವೇಂದ್ರ ಹುಣ್ಸರ್ ಬಂದಾಯ್ತಾ? ಇಲ್ಲ, ಅವನ ಹೆಸರು ಹೇಳ್ಬಿಡ್ತೀನಿ ಹಂಗಾರೆ. ದಿಲೀಪು ನಾಮಿನೇಟ್ ಮಾಡಿಯಾನೆ. ಹಾಂ, ನಾನು ಹೇಳ್ತೀನಿ. ಖಂಡಿತ ಅಮೇಝಿಂಗ್ ಸಜೆಷನ್. ನಾವು ಐ ರೈಟ್ ಸಮಥಿಂಗ್, ಗಿವ್ ಮಿ 2 minutes. ಎಸ್. ಏನು ಬರ್ದೀನಂದರೆ, ಡಿಯರ್ ನೀ ರಂಜನಾ, ನಿನ್ನ ಲೈಫ್ನ ಇಲ್ಲಿವರೆಗೂ ಚೆನ್ನಾಗಿ ಆ್ಯಂಕರ್ ಮಾಡಿದ್ಯಾ. ದಾರಿ ಲಿಮಿಟ್ಲೆಸ್. ನಿನ್ನ ಟ್ಯಾಲೆಂಟ್ನ ಅಭ್ಯಂಜನ ಇನ್ನೂ ಹೆಚ್ಚು ಆಯಾಮದಲ್ಲಿ ಎಕ್ಸ್ಪ್ಲೋರ್ ಮಾಡು. ಯು ಆರ್ ದ ಡೈರೆಕ್ಟರ್. ಮೇ ದ ಸಿನಿಮಾ ಸೆಕೆಂಡ್ ಹಾಫ್ ಬಿ ಎಂಟರ್ಟೈನಿಂಗ್ ಆ್ಯಂಡ್ ಕಂಟೆಂಟ್ಫುಲ್. ಜಸ್ಟ್ ಕ್ಯೂರಿಯಸ್. ರ್ಯಾಪಿಡ್ ರಶ್ಮಿ 7/1/2020. ಆಗ್ತಾ ಇದ್ದೀನಿ. ಅಮ್ಮ, ಅಯ್ಯೋ. ಥ್ಯಾಂಕ್ ಯು. ಮಜಾ ಏನಂದರೆ, ಹಾಂ, ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ನಗುವಿನಲ್ಲೇ ಹೇಳ್ಬಿಟ್ಟಿರ್ತೀಯ, ಅಲ್ಲ ಅರಗಿಸ್ಕೊಂಡ್ಬಿಟ್ಟಿರ್ತೀಯ, ಅಥವಾ ಅದನ್ನೇ ನಾನು ಹೇಳಿದ್ದು. ಬೈಯೋದು ಹಂಗೆ ಬೈದ್ಬಿಟ್ಟಿರ್ತೀನಿ. ಜನ ನಗ್ದಕ್ಕೊಂಡು ಬೈಗೋಗ್ಬಿಟ್ಟಿರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಗೋ. ಆಲ್ಸೋ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದಕ್ಕೂ ಈಗ ಭಾಳ ಇನ್ನೂ ಫಿಟ್ ಆಗಿದೆಯಾ. ಮನಸ್ಸು ಎಷ್ಟು ಫಿಟ್ ಆಗಿದೆಯೋ ದೇಹ ಹಾಗೆ ಫಿಟ್ ಆಗಿರಲಿ. ನಿರಂಜನ್ ಮಿರಸಿ ಕಡೆಯಿಂದ ಒಂದು ಹ್ಯಾಂಪರ್. ಇವ್ರದ್ದು ಕೋಕೋ ಪಾಮ್ ಶುಗರ್ ಅಂತ ಒಂದು ಹೀರೋ ಪ್ರಾಡಕ್ಟು. ಇದನ್ನು ನೀನು ಹಾಕಿದಷ್ಟು ಏನಂತ್ಯ, ಗ್ಲೈಕೋಮಿಕ್ ಇಂಡೆಕ್ಸ್ ಏರಲ್ಲ, ಇನ್ಸುಲಿನ್ ಏನಂದ್ರೆ ಮಿರಸಿ ಅವ್ರದ್ದು ಶುಗರ್ ಇದೆ. ಗ್ಲೈಕೋಮಿಕ್ ಇಂಡೆಕ್ಸು. ಈಗ ನೀನು ಶುಗರ್ ತಿಂದ ತಕ್ಷಣ ಸಡನ್ನಾಗಿ ಇನ್ಸುಲಿನ್ ಸ್ಪೈಕ್ ಆಗುತ್ತಲ್ಲ, ಶುಗರ್ ಬದಲು ಇದು ಯೂಸ್ ಮಾಡಿದ್ರೆ ಅದಾಗಲ್ಲ. ಸೊ ಭಾಳ ಹಾಗಾಗಿ ಸಂತೋಷ. ನಾವು ಲೈಫಲ್ಲಿ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡಿರೋರು, ಆದರೂ ಇದನ್ನು ಟ್ರೈ ಮಾಡ್ತೀನಿ. ಆಯಿತು, ಥ್ಯಾಂಕ್ ಯು. ಆ್ಯಂಡ್ ನೀನು ಈಗೇನು 12 ಗಂಟೆವರೆಗೂ ನಿದ್ದೆ ಮಾಡ್ತೀಯ, ಇನ್ನು 1 ಗಂಟೆವರೆಗೂ ನಿದ್ದೆ ಮಾಡಪ್ಪ ನೀನು ಮಧ್ಯಾಹ್ನ. ಆಯಿತು. ದೇರ್ ಗೋಸ್ ಯೋರ್ ಮ್ಯೂಸಿಕ್ ಪಿಲ್ಲು. ಓ, ದಟ್ಸ್ ನೈಸ್. ಫೋನ್ ಕನೆಕ್ಟ್ ಮಾಡ್ಬೋದು. ಇತ್ತಲೆಕ್ಕ ಕರಿಬೇಡ ಮಾವ ಸಾಂಗ್ ಹಾಕೋ ಮಲಗ್ತೀನಿ. ಪ್ರಭುದೇವದ ಕಾಮಿಡಿ. ಇವನು ಹೆಂಗೆ ಅಂದರೆ ಒಂದೊಂದು ಡೈಲಾಗು 4 ಕಿವಿ ಬೇಕು ಕೇಳಿಸ್ಕೊಳ್ಳೋಕೆ. ಇವನು ಯಾವ ಆ್ಯಂಗಲಲ್ಲಿ ಹೇಳ್ದ ಗುರು ಇವನು. ಅಲ್ಲ, ಪ್ರಭುದೇವದೇ ಅದು. ಗೊತ್ತಾಯ್ತು. ಆದರೂ ನಿದ್ದೆ ಮಾಡಬೇಕಾದ್ರೆ ಹಿತ್ತಲಕ್ಕ ಕರಿಬೇಡ ಮಾವ. ಸೊ ಗೈಸ್, ದ್ಯಾಟ್ ವಾಸ್ ನಿರಂಜನ. ಇಷ್ಟು ವರ್ಷ ನೀವು ಆ್ಯಂಕರಾಗಿ ನೋಡಿದ್ದೀರಾ. ಯೂಟ್ಯೂಬ್ ಚಾನಲಲ್ಲಿ ಅವನ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿರ್ತೀರ. ಆದರೆ ಇವತ್ತು ಬಹುಶಃ ಅವನಲ್ಲಿರುವಂತಹ ಆಳವಾದ ಚಿಂತನೆಗಳು, ಅದಕ್ಕೆ ದಾರಿ ಮಾಡಿಕೊಟ್ಟಿರುವ ಘಟನೆಗಳು, ಇದೆಲ್ಲವನ್ನು ಆದಷ್ಟು ಎಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹೌದೌದು. ಅಂದರೆ ನಾನು ಇದರಿಂದ ನಿಮ್ಗೆ ಎಷ್ಟು ವ್ಯೂಸ್ ಬಂತು, ಅಥವಾ ಒಂದಷ್ಟು ಜನ ಇವ್ನು ಏನು ದಬಾಕಿದ್ದಾನೆ ಅಂತ ಇವ್ನು ಕರ್ಸಿ ಮಾತಾಡಿಸ್ತಾ ಇದೆಯಾ ಅಂಥವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮಂಥವ್ರು ಬೆಳೀತಾ ಇರೋದು. ನನ್ನ ಏಣಿಗೆ ನೀವೇ ಕೆಳಗಡೆ ಸಪೋರ್ಟ್. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ನಿಮ್ಮಂಥವ್ರು ಇದ್ದೀರಿ. ಹಾಗಾಗಿ ನೀವು ಎಷ್ಟು ಉರಿಸ್ತಿರೋ ನಾವು ಅಷ್ಟು ಮೇಲ್ ರಾಕೆಟ್ ಥರ ಹೋಗ್ತಾ ಇರ್ತೀವಿ. ಹೌದೌದು, ನಮ್ಮನ್ನು ನಾವು ಹುರ್ಕೊಳ್ಳಲ್ಲ. ಏಕೆಂದರೆ ನೀವು ಹಾಕ್ತಾ ಇರೋದು ಏನು ಗೊತ್ತಾ, ಒಂದು ರೈಲ್ವೆ ಇದಕ್ಕೆ ಟ್ರೈನ್ಗೆ ಇಜ್ಜಲು ಹಾಕ್ತಾಯಿದ್ದೀರಿ ಅಷ್ಟೇ, ಸೀಮೆಣ್ಣೆ ಬೆಂಕಿಯೇ ಆಗ್ತಾಯಿಲ್ಲ ನೀವು. ಸೊ ಹಾಗಾಗಿ ಇನ್ನೂ ಇದೇ ಥರ ಕಮೆಂಟ್ ಮಾಡ್ತಾಯಿರಿ, ಖುಷಿಯಾಗಿರ್ತೀನಿ. ಬಟ್ ನಿಜವಾಗ್ಲೂ ನಾವು ಇಷ್ಟೋ ತನಕ ಮಾತಾಡ್ರಿಂದ ಯಾರಿಗಾದ್ರು ಏನಾದೊಂದು ಇನ್ಪುಟ್ಸ್ ಭಾಳ ಇಷ್ಟ ಆಯಿತು ಅಂದರೆ, ಅಥವಾ ಅದನ್ನು ನೀವು ಅಳವಡಿಸ್ಕೊಳ್ಳೋಕೆ ಇಷ್ಟಪಡ್ತೀರಿ ಅನ್ನೋದಾದರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ನೋಡಿ ಅದನ್ನು ಖುಷಿ ಪಡ್ತೀವಿ. ಐ ಗೆಸ್ ಟುಡೇ ಏನನ್ನು ಹೇಳಿ ಮುಗಿಸ್ಲಿ. ರೀಸೆಂಟಾಗಿ ನಾನು ಯಾವುದೋ ಒಂದು ವ್ಯಕ್ತಿ, ಬಹಳ ದೊಡ್ಡ ಹೆಸರು ಕರ್ನಾಟಕದಲ್ಲಿ, ಅವ್ರನ್ನ ಶೋನಲ್ಲಿ ಕರೆಸಿದಾಗ ಕೆಲವು ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ, ಇಂಥವ್ರನ್ನ ಯಾಕೆ ಕರೆಸಿದ್ರಿ, ಆ ಕೇಸ್ ಬಗ್ಗೆ ನ್ಯಾಯ ಕೇಳಿ, ತಿರುಬೋಕಿ ಆ್ಯಂಕರ್. ಸೊ ನನಗೆ ಸ್ವಲ್ಪ ಬೇಜಾರಾಯಿತು. ನಾನೇನು ಮಾಡಿದೆ, ಡೇವಿಸ್ ಹತ್ರ ಹೋಗಿ ಮಾತಾಡಿದೆ. ಯಾಕೆಂದರೆ ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಅವನೇ. ಇವತ್ತು ನಮ್ಮ ಅಮ್ಮ ಇಲ್ಲ, ಕೆಲವು ಸತಿ ಅಮ್ಮ ಆಗಿ ಪಾಪ ಆ ಪಾತ್ರ ನಿರ್ವಹಿಸ್ತಾನೆ. ಅಪ್ಪ ಮೊದಲಿಂದಲೂ ಇಲ್ಲ. ಅವನ ಗಂಡ ಆಗಿ ಅವ್ನು ಎಲ್ಲ ರೋಲು ಪ್ಲೇ ಮಾಡ್ತಾನೆ ಮೆಂಟಲಿ ಆ್ಯಸ್ ಅ ಕಂಪ್ಯಾನಿಯನ್. ಅವನೇನಂದ ಗೊತ್ತೇನೋ, ಒಂದು ಥಿಯರಿ ಹೇಳ್ದ, 10-80-10. 10% ಪ್ರಪಂಚದಲ್ಲಿ ನೀನು ಏನೇ ಮಾಡೋ ಟೀಕಿಸೋರು ಇದ್ದೇ ಇರ್ತಾರೆ, ಕೊಂಕೆತವ್ರು ಇರ್ತಾರೆ. 80% ಜನ ನೀನು ಏನೇ ಮಾಡೋ ಅವ್ರು ಈ ಕಡೆನೂ ನೋಡಲ್ಲ, ಆ ಕಡೆನೂ ನೋಡಲ್ಲ, ನೋ ಒಪಿನಿಯನ್, ನ್ಯೂಟ್ರಲ್, ಯಾವ ಕಡೆ ಬೇಕಾದ್ರೆ ತಿರ್ಕೋತಾರೆ. ಇನ್ನು 10% ನೀನು ಗೊರಕೆ ಹೊಡಿ, ಏನು ಸಖತ್ತಾಗಿ ಗೊರಕೆ ಹೊಡೆದ್ರೇ
ಅಂತ. ಸೊ ಪ್ರಪಂಚ ಇರೋದೇ ಹೀಗೆ. ನೀವು ನಾಳೆ ದೇವರನ್ನೇ ಕರ್ಸ್ಬಿಟ್ಟು ಕೂರ್ಸಿದ್ರು ಯಾರಿಗೋ ಪ್ರಾಬ್ಲಮ್ ಇರುತ್ತೆ. ಸೊ ದ ಪ್ರಾಬ್ಲಮ್ ಇಸ್ ಇನ್ ಯು ದಟ್ ಯು ಆರ್ ಗಿವಿಂಗ್ ಕಿವಿ ಟು ಇದು ಯಾವುದನ್ನು ಇಗ್ನೋರ್ ಮಾಡಬೇಕು ಗೊತ್ತಿರಬೇಕು ಅಂತ. ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಳಿಸ್ತೀರಾ, ಎಲ್ಲಿ ಅದಕ್ಕೆ ನಾವು ಎಷ್ಟು ಸೊಪ್ಪು ಹಾಕಬೇಕು ಅದನ್ನು ತೊಗೊಳ್ತೀವಿ, ಫೀಡ್ಬ್ಯಾಕ್ ಇಲ್ಲ ಅಂತಿಲ್ಲ. ಬಟ್ ಬಾಕಿದನ್ನು ನಾನು ಹೀಗೆ ನೋಡೋದನ್ನು ನೀವೇ ಕಳಿಸಿದ್ದೀರಾ, ಕಮೆಂಟೇ ಕಳಿಸಿದೆ. ಸೊ ಹೀಗೆ ಬೆಳೆಸ್ತಾ ಇರಿ, ಹರಿಸ್ತಾ ಇರಿ. ಆ್ಯಂಡ್ ಅಫ್ಕೋರ್ಸ್ ಈ ಕುರ್ಚಿನಲ್ಲಿ ಯಾರನ್ನು ನೋಡಬೇಕು ಆ ರೆಕಮೆಂಡೇಶನ್ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನದರ್ ವಂಡರ್ಫುಲ್ fun-filled yet deep episode with one and only ನಮ್ಮ ನಿರಂಜನ್. ಈ ಶೋಗೆ ಬಂದು ನನಗೆ ಭಾಳ ಖುಷಿ ಆಯಿತು. ಬಿಕಾಸ್ ನನಗೆ ಗೊತ್ತಿರೋ ರಶ್ಮಿನೇ ಬೇರೆ. ಇಲ್ಲಿ ಅದಂತಾರಲ್ಲ, ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನು ನೋಡುವಂಥ ಆ ಥರ ರಶ್ಮಿ ಜಸ್ಟ್ ಕ್ಯೂರಿಯಸ್ಲಿ ಬದಲಾಗಿರೋದನ್ನು ನೋಡುವ ಒಂದು ಬದಲಾದ ರಶ್ಮಿಯನ್ನು ನೋಡಿದೆ ನಾನು. ಬದಲಾಗಿರೋದು ಅಂತ ಹೇಳಲ್ಲ, ಹೊಸದಾಗಿ ರೂಪುಗೊಂಡಿರೋವಂಥ ರಶ್ಮಿನ ನೋಡೋದಕ್ಕೆ ಭಾಳ ಖುಷಿ ಆಯಿತು. ಇದೊಂಥರ 3.0 ಕಣ. ಸಾಫ್ಟ್ವೇರ್ ಅಪ್ಡೇಟ್ಸ್ಗಳಾಗ್ತಾ ಇರುತ್ತೆ ಗೊತ್ತಾ ಫೋನ್ಗೆ, ಹಂಗೆ ನಾವು ಜೀವನ ನೋಡಿದಷ್ಟು ಒಬ್ಬೋ ಆಗಲಿ ಇದೇ ಥರ ಹಿಂಗೆ ಇರಲಿ, ಖುಷಿಯಾಗಿರಲಿ. ಆ್ಯಂಡ್ ಇನ್ನೊಂದಷ್ಟು ಈ ವೀಕೆಂಡ್ ವಿತ್ ರಮೇಶ್ ಅನ್ನೋದು ಟೆಲಿವಿಷನಲ್ಲಿ ಬರ್ತಾಯಿತ್ತು. ಯೂಟ್ಯೂಬಲ್ಲಿ ಸಾಧಕರ ಒಂದು ಸಾಧನೆಯ ಹಾದಿಯನ್ನು ಮಾತಾಡೋದಕ್ಕೆ ರಶ್ಮಿ ಅವ್ರ ಶೋನಲ್ಲಿ ಎಲ್ಲರೂ ಸಾಧಕರು ಬರ್ತಾಯಿರಲಿ. ಬಂದೋದವ್ರು ಇನ್ನೊಂದಷ್ಟು ಸಾಧನೆ ಮಾಡಲಿ. ಸಾಧನೆ ಮಾಡೋರಿಗೆ ಈ ಶೋ ಒಂದು ಇನ್ಸ್ಪಿರೇಷನ್ ಆಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನಿರಂಜನ್. ಗೈಸ್, ಅಂಟಿಲ್ ನೆಕ್ಸ್ಟ್ ಟೈಮ್, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಅನ್ನೋದು ಎಪಿಸೋಡ್ ವಿತ್ ನಿರಂಜನ್. ಅವನ ಎಪಿಸೋಡ್ ಎಲ್ಲೆಲ್ಲಿ ಬೇಕೋ ರಿವೈಂಡ್ ಮಾಡ್ಕೊಂಡು ನೋಡಿ. ತುಂಬ ಡೀಪಾಗಿ ಮಾತಾಡಿದ್ದಾನೆ. ಕಾಮಿಡಿ ಆಗಿರುತ್ತೆ, ಬಟ್ ಅಲ್ಲಿ ಡೀಪ್ ಅರ್ಥ ಇರುತ್ತೆ.